ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ. ಮುಖ್ಯ ಅತಿಥಿಗಳಾದ ರಾಜಶೇಖರ್ ಅವರು ವೇದಿಕೆಗೆ ಬರಬೇಕು. ಕಲಾವಿದರಾದ ಭಾಗ್ಯಮ್ಮ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮೊಂದಿಗೆ ಶಿವಣ್ಣ ಸೇರಿ ರಾಜಶೇಖರ್ ಅವ್ರ ಮನೆಯವರು ಕೂಡ ಬಂದಿದ್ದಾರೆ. ಕಾರ್ಯಕ್ರಮ ಪ್ರೀತಿಯದು. ಜಾನಪದ ಲೋಕ ನಾಗೇಗೌಡರ ಆಲೋಚನೆಯ ಪರಿಶ್ರಮದ ಸಾಕಾರದ ಲೋಕ. ಈ ಲೋಕದ ಕಾರ್ಯಕ್ರಮಕ್ಕೆ ಹೀಗೆ 30 ತಿಂಗಳಿಂದ ತಿಂಗಳಿಗೊಬ್ಬ ಅತಿಥಿಗಳಾಗಿ ಹಿರಿಯ ಕಲಾವಿದರನ್ನು ಕರೆಸಿ ಗೌರವಿಸಿ ಅವರ ಪ್ರತಿಭೆಯನ್ನು ಹೊಮ್ಮಿಸುವ ಈ ಕಾರ್ಯಕ್ರಮ ಬಹಳ ಜಾನಪದ ಲೋಕದ ಒಂದು ಬಹುಮುಖ್ಯ ಕಾರ್ಯಕ್ರಮವಾಗಿದೆ. ನಾಗೇಗೌಡರ ಇಚ್ಛೆ ಹಂಬಲ ಅದೇ ಆಗಿತ್ತು. ಅದನ್ನು ಮತ್ತಷ್ಟು ಸುಪುಷ್ಟಗೊಳಿಸಿ ಮುಂದುವರಿಸಿದವರು ಈ ಸಂಸ್ಥೆಯನ್ನು ಮತ್ತೆ ಮುಂದುವರಿಸಿದ ಜಿ ನಾರಾಯಣ ಅವರು. ಅದರಂತೆಯೇ ಲೋಕ ಎಷ್ಟು ಸಮೃದ್ಧ ಹಸಿರಾಗಿದೆಯೋ ಹಾಗೆ ಮತ್ತಷ್ಟು ಜನಪದ ಕಲೆ ಕಲಾವಿದರು ಕಾರ್ಯಕ್ರಮಗಳ ಮೂಲಕ ಸಮೃದ್ಧಗೊಳಿಸಿ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರವರು, ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಇಂದಿರಾ ಬಾಲಕೃಷ್ಣ ಅವರು, ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜಗೌಡ ಹೊಸಳ್ಳಿ ಅವರು ಒಳಗೊಂಡು ಸದಾ ಚಟುವಟಿಕೆಯಿಂದ ತುಂಬಿರುವ ಹಂಬಲವನ್ನು ಮುಂದುವರಿಸ್ತಾ ಇದೆ. ಈ ದಿವಸದ ಅತಿಥಿಗಳು ಭಾಗ್ಯಮ್ಮ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮಾರ್ಗೊಂಡನಹಳ್ಳಿಯವರು. ಅವರ ಹಾಡುನ ಪಟ್ಟಿಯೇ ಬಹಳ ದೊಡ್ಡದಾಗಿದೆ. ಸೋಬಾನೆ ಹಾಡುಗಳು, ಕುಟ್ಟುವ ಹಾಡುಗಳು, ಜೋಗಳ, ದೂರಿ ಪದಗಳ ಜೊತೆಗೆ ಒಬ್ಬ ಹಾಡುಗಾರರು ಎಷ್ಟೆಲ್ಲ ವೃತ್ತಿಗಾಯಕರು ಅಂತ ಕರಿತೀವಿ. ಕಂಸಾಳೆಯವರು ಜೋಗಿ ಹಾಡು, ಕಿಂದ್ರಿ ಜೋಗಿಗಳು ಹಾಡುವಂಥ ಹಾಡು, ಸಿದ್ದಪ್ಪಾಜಿ ಹಾಡು, ನೀಲ್ಗಾರ ಹಾಡುವಂಥ ಹಾಡು. ಸಾಮಾನ್ಯವಾಗಿ ಹಾಡುವ ಹೆಂಗಸರು ವೃತ್ತಿ ಹಾಡುಗಳನ್ನು ಹಿಡಿಯುವಷ್ಟಕ್ಕೆ ಹೋಗುವಂಥದ್ದು ಭಾಳ ಅಸಾಮಾನ್ಯ. ಅಂತಹ ಅಸಾಮಾನ್ಯ ಹಾಡುಗಳನ್ನೆಲ್ಲ ತಮ್ಮ ಒಡಲಿಗೆ ತಂದುಕೊಂಡು ಹಾಡುವ ಗುಣಕ್ಕೆ ತಂದುಕೊಂಡು ಹಾಡ್ತಾ ಇರ್ತಕ್ಕಂಥ ಭಾಗ್ಯಮ್ಮ ಅವರ ಒಡಲು ತುಂಬ ಇಂಥ ಅಪಾರ ಹಾಡುಗಳಿದೆ. ಆ ಹಾಡುಗಳನ್ನು ಮತ್ತಷ್ಟು ಕೇಳ್ತಾ ನಾವೀಗ ಹೊರಡೋಣ. ಕಾರ್ಯಕ್ರಮನ ಅವರ ಹಾಡುಗಳ ಮೂಲಕ ಈಗ ಆರಂಭಿಸ್ತೀವಿ. ಅವರು ಮಾಸ್ತಮ್ಮನ ಹಾಡು ಹಾಡಲಿ, ಯಾವುದು ಹಾಡಿದರೂ ತೊಂದರೆ ಇಲ್ಲ. ಸ್ವಲ್ಪ ಭಾಗಗಳನ್ನು ಮಾತ್ರ ಇವತ್ತು ಕೇಳಿಸ್ತೀವಿ ಅವ್ರ ಹಾಡಿನ. ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ಸಾಗಲಿಲ್ಲ ಹೂವ ಮಾಲೆ ನಾರೇ ಗುಡುಗ ಅಂಟ ಮಹಾಜೋಳದ ಕೋಳ
ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಊರ ಗೌಡರು ಬಂದ ಕಹ ಮುಖ ತೋರಿ ಬಂದ ವಾಮ ತುಂಬುದು ತಾಯಿ ಬೆಳಗಾದ ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಪೆರ್ಲೆ ಕಲುನವಳೆ ಪಿರಿಯ ಪಟಣದವಳೆ ಕಲ್ಮೇಲೆ ಕಾಲ ತೊಳೆಯವಳೆ ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಕಲ್ಮೇಲೆ ಕಾಲ ತೊಳೆಯವಳೆ ಗದ್ದೆಯಮ್ಮ ಪಿಲ್ಲಿ ಸಾರಕ ತಾಯಿ ಬೆಲೆ ಹೇಳ ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಗೊಂಡರ ಸರದ ಬಳೆ ಗೊರೋ ಗಂಜಿ ಮೈನವಳೆ ಗುಂಡಿಲ್ಲಿ ನೀರ ತಾಯಿ ಮಾಗಿಯವಳೆ ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಗುಂಡಿಲ್ಲಿ ನೀರ ಮಗಿಯವಳ ಗದ್ದೆಯಮ್ಮ ಗುಂಡನು ಸರಾಕ ತಾಯಿ ಬೆಲೆ ಹೇಳ ಸಾಗಲಿಲ್ಲ ಅವ್ವ ಮಾಲೆ ಸಾಗಲಿಲ್ಲ ಅವ್ವ ಮಾಲೆ ಬಾ ಇದು ಮಾಸ್ತಮ್ಮನ ಹಾಡು, ಅವ್ರ ಊರನ್ನೇ ಹಾಡು, ಊರಿನಲ್ಲೇ ಇರೋ ಮಾಸ್ತಮ್ಮನ ಹಾಡು. ನಮ್ಮ ನೆಲದಲ್ಲಿ ಹೆಣ್ಣಿಗೆ ಎಷ್ಟು ಮುಕ್ತ ಸ್ವಾತಂತ್ರ್ಯ ಬಂದಿದೆಯೋ ಇಲ್ಲೋ ದೇವ್ರನ್ನಂತೂ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಸತಿ ಹೋದ ಒಬ್ಬ ಮಾಸ್ತಿ ಹೇಗೆ ಊರು ದೇವತೆಯಾಗಿದ್ದಾಳೆ, ಗದ್ದೆ ಅಮ್ಮ ಆಗಿದ್ದಾಳೆ ಅನ್ನೋದಕ್ಕೆ ಅವ್ರ ಊರಲ್ಲಿರೋ ಮಾಸ್ತಮ್ಮನ ಹಾಡು. ಇವರಿಗೆ ಮಾದೇಶನ ಪದಗಳು ಅಪಾರವಾಗಿ ಬರ್ತವೆ. ದೇವರೇ ಮಾತಾಡು ಅನ್ನೋ ಪದ ನಾವು ಕೇಳೋಣ. ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಚಾಲುಗೆ ಜಯ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಅಂಚಿ ತಾಳಲಿ ಮಿಚಿತು ಏನಯ್ಯ ಆ ಕಚ್ಚಿನವನ ಕಡೋವಡ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಕಂಚಿನವನ ಕರುವಾಡ ಮಾದೇವ ಅಮ್ಮಿಚಿತ ಬೀದಿ ಮೆರೆದಾನ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಬನ್ನಿ ಮಾದೇವ ಕೊನಿ ಪದ ಕುನೀರ ಉಂಡಿವ್ನಿ ಮಗಳ ಸಾವಿಲ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಎಲ್ಲ ದೋಸವಿ ಹಗಲೂಟ ಮಾದೇವ ಹಳದಲಾದ ಹಗಲೂಟ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಎಲ್ಲಿ ಮಾದೇವ ಮೆಲ್ಲಿಗ ಪಯ್ಯಣ ಕಲಲಿ ಬಾಂಡೆವಡ ಕಲ್ಲೋ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರ ಮಾತಾಡ ಕಲ್ಲಲ್ಲಿ ಬಂಡಿ ಒಳಕಾಂಡು ಮಯುಕರ ಅಮ್ಮಲಿಗ ಬೆಳುವ ಬಯಲಿ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ
ಕಿತ್ತಲಿಯಣ ಎಳೆದೇವನಿ ಮಾದೇವ ನಿನ ಕಿತ್ತಡಿ ಬರುವ ಪರಾಸಿ ದೇವರ ಮಾತಾಡೋ ದೇವರ ಮಾತಾಡೋ ದೇವೇಂದ್ರ ಮಾತಾಡೋ ಸಗರವಳ್ಳಿ ಸಾಲುಗೆ ದೇವರ ಮಾತಾಡ ತಾರಸ್ತಾ ಮನೆಗೆ ಬಂದ ಮಾದೇವ ಆ ಇಂದು ನಮ್ಮಲ್ಲಿ ಅಲೆ ಇಲ್ಲ ದೇವರ ಮಾತಾಡ ದೇವರ ಮಾತಾಡ ದೇವೇಂದ್ರ ಮಾತಾಡ ಸಗರವಳ್ಳಿ ಸಾಲುಗೆ ದೇವರ ಮಾತಾಡ ಚಿನ್ನದ ತೇರ ನೋಡ ಮಾದೇವನ ಬಣ್ಣದ ಬುರಿಯ ನೋಡ ಮಾದೇವನ ಬಣ್ಣದ ಬುರಿಯ ನೋಡ ಚಿನ್ನದ ಸ್ವರೂಪನ ನೆರಳಲ್ಲೇ ಮಲಗಿರುವ ಮೊದ ಮಾದೇವನ ನೋಡ ಮಾದೇವನ ಚಂದ ನೋಡ ದೇವರ ಮಲೆಯ ಮಾದೇವ ಕೈಲಾಸದ ಒಡೆಯ ನಿನ ನೋಡನ ಅಂದರಗೆರೆ ದೋರ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಒಬ್ಬರೇ ಹಾಡ್ಬೇಕಲ್ಲ ಹಿಮ್ಮೇಳ ಮುಮ್ಮೇಳ ಇದ್ದ ಹಾಡ್ಬೇಕಾದ್ನ ಒಬ್ಬರೇ ಹಾಡ್ತಾರೆ. ಹಿಮ್ಮೇಳಕ್ಕೂ ದನಿ ಕೊಡುವಾಗ ದನಿ ನಾನು ಬರೀ ಪದನಿ ಹಾಡು ನೀರು ಕುಡ್ಕೊಳ್ಳಿ. ಬಳಗಾರಂದ ಹಾಡು ಬಳಗಾರ ಸುವಿಸು ಅಮ್ಮನಾಲೆ ಸುವನ್ನಾಲೆ ಜಾಡೆ ಜಗಾರ ಎಣ್ಣೆ ಸುವನ್ನಾಲೆ ಸುವಿಸು ಅಮ್ಮನಾಲೆ ಸುವಲಾಲೆ ಜಾಡೆ ಜಗಾರ ಎಣ್ಣೆ ಸುವಲಾಲೆ ಬಂದಹನ ಬಾಳೆಗಾರಿ ಸುವನ್ನಾಲೆ ಅಮ್ನಿಂದ ಓರೋ ಮುಂದೆ ಸುವನ್ನಾಲೆ ಸುವಿಸು ಅಮ್ಮನಾಲೆ ನಿಂದಹನ ಓರು ಮುಂದೆ ಸುವನ್ನಾಲೆ ಬಳೆ ಅಂತ ಸಾರೋ ತಾನೆ ಸುವಲಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ಜಾಗಾಲಿ ಅನ್ನವಳು ಸುವನ್ನಾಲೆ ಅವಳು ನೀರಿಗೆ ಒಯ್ಯೋ ತಾಳೆ ಸುವಲಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ಬಾರಯ್ಯ ಬಾಳೆಗಾರಿ ಸುವನ್ನಾಲೆ ನೀ ಬಳನಾದ್ರೆ ತೋಡೋವಯ್ಯ ಸುವಲಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ಬಳನಾದ್ರೆ ತೋಡು ಉಕ್ಕ ಸುವನ್ನಾಲೆ ನಿಮ್ಮ ಅಟ್ಟೆ ನಾನು ಕಾಣಿಸುವನ್ನಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ನಿಮ್ಮ ಹಟ್ಟಿ ನಾನು ಕಾಣಿಸುವನ್ನಾಲೆ ನಿಮ್ಮ ಬಾಕ್ಲ ನಾನು ಕಾಣಿಸುವನ್ನಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ಬಾಗಯ್ಯ ಬಾಲಕ ಕೋಸುವನ್ನಾಲೆ ಇರಳಿಯ ಯಾಡಕ ಕೋಸುವನ್ನಾಲೆ ಸುವೆ ಸುವಮಲಾಲೆ ಸುವಲಾಲೆ ಜಣೆ ಜಗಾರ ದೆಣ್ಣೆ ಸುವಲಾಲೆ ಸಂಪ ಹಂಗ್ಯವನೆ ಸುವನ್ನಾಲೆ
ಇದು ಭಾಗ್ಯಮ್ಮ ಅವರು ಹಾಡುವ ಕೆಲವು ಹಾಡುಗಳ ರೂಪ. ಇನ್ನು ಸೋಬಾನೆಯ ಎಲ್ಲ ಪದಗಳನ್ನು ಹಾಡಬಲ್ಲರು. ಕುಟ್ಟುವ, ಬೀಸುವ, ದೂರಿ, ಸಿದ್ದಪ್ಪಾಜಿ, ಲಿಂಗರಾಜಮ್ಮ, ಹೀಗೆ ಅವರ ಹಾಡಿನ ರೂಪಗಳೇ ಅಪರೂಪ. ಮತ್ತೆ ನಾವು ಹಾಡನ್ನು ಮತ್ತು ಅವರ ಜೀವನ ಜೊತೆಗೆ ಮುಂದುವರಿಯೋಣ. ಒಬ್ಬರ ಬದುಕನ್ನು ನೋಡಿದರೆ ಅಚ್ಚರಿಯಾಗುತ್ತೆ. ಬಹಳ ಮೊದಲೇ ಅವರು ಹಾಡು ಹೇಳಕ್ಕೆ ಹೋಗ್ತೀನಿ ಅಂದರೆ ಗಂಡ ಕೋಲ್ ತಗೊಂಡು ಹೊಡೆಯೋಕ್ಕೆ ಬರ್ತಾಯಿದ್ರಂತೆ. ಇವತ್ತು ಹಾಡು ಹೇಳಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬಾ ಅಂತ ಗೌರವದಿಂದ ಹೇಳುವಂಥ ಒಂದು ದೊಡ್ಡ ಬದಲಾವಣೆ ಈ ಕಾಲಘಟ್ಟದಲ್ಲಿ ಇಷ್ಟು ಈಚಿನ ಕೆಲವು ವರ್ಷಗಳಿಂದ ರೂಪಪಟ್ಟಿದೆ. ಬರೀ ಒಬ್ಬ ಹಳ್ಳಿಯ ಸಹಜ ಹೆಣ್ಣಾಗಿದ್ದರೆ ಅದರ ಜೊತೆಗೆ ಜೀವನ ಜೊತೆಗೆ ಮುಗ್ದು ಹೋಗಬೇಕು. ಒಬ್ಬ ಮಗ, ಒಬ್ಬ ಮಗಳು, 10 ಗುಂಟೆ ಜಮೀನು, ಬೆಳೆಯೋದು ಒಂದಿಷ್ಟು ಸೊಪ್ಪು, ಅಲ್ಲಿ ಇಲ್ಲಿ ಜೋಡಿಸಿದ ಸೊಪ್ಪನ್ನು ತಗೊಂಡೋಗಿ ಮನೆಗೆ ಸೊಪ್ಪು ಕಟ್ಟಿ ಕೊಟ್ಟು ಬದುಕುವಂತಹ ಭಾಗ್ಯಮ್ಮ ತನ್ನ ಬದುಕನ್ನೆಲ್ಲ ಈ ಹಾಡಿನ ಜೊತೆಗೆ ಇಲ್ಲಿ ಕಲ್ತೇನೋ ಅಲ್ಲಿ ಕಲ್ತೇನೋ ಅಂತ ಹಾಡು ಕಟ್ಟಿರ್ಕೊಂತಿರೋದಿದೆ. ಸೋಬಾನೆ ಹಾಡುಗಳನ್ನು ಕಲಿಯೋದೇ ಒಂದು ಬೇರೆ ದಾರಿ. ಅದನ್ನು ತನಗೆ ಹಾಕ್ಕೊಂಡಿದ್ದಲ್ಲದೆ ಕಥನಗೀತೆಗಳಿದೆಯಲ್ಲ, ವೃತ್ತಿಗಾಯಕರ ಹಾಡುಗಳಿದೆಯಲ್ಲ, ಜೋಗಿ ಹಾಡು, ಸಿದ್ದಪ್ಪಾಜಿ ಹಾಡು, ಲಿಂಗರಾಜಮ್ಮನ ಹಾಡುಗಳು, ಇವು ಸುದೀರ್ಘ ರಚನೆಗಳು. ಸಾಮಾನ್ಯವಾಗಿ ಹೆಣ್ಮಕ್ಳು ಇಂತಹ ರಚನೆಗಳ ಕಡೆಗೆ ಹೋಗೋದಕ್ಕೆ ಬೇರೆ ಅದು ಒಂದು ರೀತಿ ತಾಳ ತಂಬುರಿ ಜೊತೆಗೆ ಹಾಡುವಂಥದ್ದು. ಅಂಥ ಹಾಡುಗಳನ್ನು ಮೈಗೂಡಿಸ್ಕೊಂಡಿರೋ ಭಾಗ್ಯಮ್ಮ ಅವರನ್ನು ಈ ದಿವಸ ನಮ್ಮ ಅತಿಥಿಗಳಾದ ಅಬ್ಬೂರು ರಾಜಶೇಖರ್ ಅವರು, ಈ ನೆಲದವರು, ನಮ್ಮ ಜನಪದ ಕಾವ್ಯ ಸಾರಂಗಧರನ ಕಥೆ ಅಂತ ಇದೆ. ನೀವು ಈ ಕಾಲಘಟ್ಟ ಈ ಕಾವ್ಯಗಳನ್ನು, ಆ ದನಿಗಳನ್ನು ಕೇಳೋದ್ರಿಂದ ವಂಚಿತರಾಗಿದ್ದೇವೆ. ಸಾರಂಗಧರನ ಕಾವ್ಯದ ಹಾಡು ಭಾಳ ಸುಂದರವಾದ ಪಲ್ಲವಿ ಇರುವಂಥ ಹಾಡು. ಸಾರಂಗಧರನ ಕಥೆಯೇ ಅಬ್ಬೂರಲ್ಲಿ ನಡೆದಿದ್ದು ಅಂಥೇಳಿ ಭಾಳ ಸ್ಪಷ್ಟವಾದ ಇಲ್ಲಿ ಉಲ್ಲೇಖ ಇರುವಂಥದ್ದು. ಬೆಟ್ಟದ ಮೇಲೆ ಅವನು ಕೈಕಾಲು ಕಡಿದ್ರು ಅಂಥದ್ದಿದೆ. ಸಾರಂಗಧರನ ಕಥೆನೇ ನಿಮಗೆ ಕುಮಾರರಾಮನ ಕಥೆ ನೆನಪು ಮಾಡಿದರೆ ಪೂರ್ತಿ ಹೋಲುವಂಥ ಕಥೆ ಅಂತ ಒಂದು ಚಾಯಲ್ಲಿ ಹೇಳ್ಬಿಡ್ತೀನಿ. ಅದು ಈ ನೆಲದ ಮಗ್ಗಲಲ್ಲಿ ಇರುವಂಥ ಅಬ್ಬೂರು ಬೆಟ್ಟಕ್ಕೆ ಸೇರಿದ ಕಥನ. ಜನಪದ ಕಥನ ಗೀತೆಗಳಲ್ಲಿ ಸಾರಂಗಧರನ ಹಾಡು ಭಾಳ ಸುಂದರವಾದ್ದು, ಭಾಳ ಅಪರೂಪವಾದ್ದು ಅನ್ನೋದು ನಿಮ್ಮ ನೆನಪಿರಲಿ. ಅಂಥ ಊರಿನವರೇ ಆದ ನಮ್ಮ ನೆಲದ ಪ್ರತಿಭೆ, ಪ್ರಜಾವಾಣಿಯ ಪ್ರತಿನಿಧಿಯಾಗಿ ಬಹಳ ಹೆಸರು ಮಾಡಿದವರು, ಚಾನಲಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಆರಂಭ ಪತ್ರಿಕೆ ಮೂಲಕ ತಮ್ಮದೇ ಆದ ಪತ್ರಿಕಾ ಧರ್ಮವನ್ನು ಸಾಗಿಸ್ಕೊಂಡು ಹೋಗ್ತಾರೆ. ನಾಡಿನ ಪತ್ರಕರ್ತರು ಅಂದರೆ ಒಂದು ಗಾಂಭೀರ್ಯ, ಒಬ್ಬ ಲೇಖಕನ ಇರುವ ಗಾಂಭೀರ್ಯವನ್ನು ಅವರು ತಂದುಕೊಟ್ಟವರು. ಅವರ ಹೆಸರು ಕೂಡ ಅವರ ಮನೆ ಮತ್ತು ಅವರ ಫ್ಯಾಮಿಲಿಯೇ, ಕಾಳೇಗೌಡರು ಸೇರಿ ಕರಿಗೌಡರು ಸೇರಿ ಇಡೀ ಮನೆತನವೇ ನಾಗವಾರದ ಆ ಮನೆತನದ ಬೆಲ್ಟು ಈ ಸುತ್ತ ಭಾಳ ಗಂಭೀರವಾದ, ಭಾಳ ತಿರುವುಗಳನ್ನು ತಂದುಕೊಟ್ಟು ಬದುಕನ್ನು ಹೀಗೂ ಸಾಧ್ಯ, ಸರಳ ಮದುವೆ ಸಾಧ್ಯ, ವಿಧವಾ ಮದುವೆ ಸಾಧ್ಯ ಅನ್ನೋದನ್ನು ಬಹಳ 30-40 ವರ್ಷಗಳ ಹಿಂದೆಯೇ ಮುಂಚೂಣಿಗೆ ನಿಂತು ಹೀಗೆ ಸಾಧ್ಯ ಅಂತ ತಮ್ಮ ಬದುಕಿಗೆ ಹೇಳ್ಕೊಂಡು ಬದುಕಿದವರು. ಅಂಥವ್ರನ್ನ ನಾವು ಕರೆಯೋದು ನಾಗೇಗೌಡರು, ನಮ್ಮ ತಿಮ್ಮೇಗೌಡರು, ಇಂದ್ರ ಬಾಲಕೃಷ್ಣ ರಾಜೇಗೌಡರು ಪ್ರೀತಿಯಿಂದ ಕರೆದಿದ್ದೇವೆ. ನಮಗೆ ಕರೆಯೋಕ್ಕೆ ಸಾಧ್ಯವಾಗೋ ನಮ್ಮ ಸುತ್ತಿನ ಅನೇಕ ಪ್ರತಿಭೆಗಳನ್ನು ಇಂಥದ್ದೊಂದು ಸಂದರ್ಭ, ಲೋಕ ನಮ್ಮ ಸುತ್ತಿನದು. ಆದ್ದರಿಂದ ಅವರು ಬಂದಿರೋದು ನಮಗೆ ಸಂತೋಷ. ಅವರು ನಮ್ಮ ಭಾಗ್ಯಮ್ಮ ಅವರನ್ನು, ಭಾಗ್ಯಮ್ಮನಂತಹ ಭಾಗ್ಯಮ್ಮಗಳು ಜನಪದದಲ್ಲಿ ಈ ಸೀಮೆಯಲ್ಲಿ ಅಚ್ಚರಿ ಮೂಡಿಸುವಂಥ ಕನಿಷ್ಠ 1,000 ಹಾಡುವ ಹೆಣ್ಮಕ್ಳು ಸಿಗ್ತಾರೆ. ಬಹುಶಃ ಭಾರತದಲ್ಲಿ ಅಥವಾ ಕರ್ನಾಟಕದ ಯಾವ ಭಾಗದಲ್ಲಿಯೂ ಇಷ್ಟು ಸಮೃದ್ಧಿಯಾಗಿ ಹಾಡುವ ಹೆಣ್ಮಕ್ಳನ್ನು ನೋಡಿದರೆ ಅಚ್ಚರಿಯಾಗುವ ಹಾಡಿನ ದಾರಿನ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಅವ್ರಿಗೇನು ಬೇರೆ ಸುಖ ಕೊಟ್ಟುವೋ ಇಲ್ಲೋ, ಹಾಡನ್ನು ಮಾತ್ರ ಸಮೃದ್ಧಿಯಾಗಿ ಕಲ್ತ್ಕೊಳ್ಳುವಂಥದ್ದು ಈ ಸಂಸ್ಕೃತಿ ಕಟ್ಕೊಟ್ಟಿದೆ. ಅದರ ಒಂದು ಕುಡಿ, ಅದರ ಒಂದು ಮರ, ಅದರ ಒಂದು ಹೂವಿನ ಮಹಾ ಗೊಂಚಲು ಭಾಗ್ಯಮ್ಮ. ಆ ದನಿಬನಿಗಳು ನಿಮಗೆ ಧಾಡಿಸಿ ಕೇಳ್ತವೆ. ಮೈಕು ಇನ್ನೊಂದು ಕೇಳದೆ ಸ್ವರದ ಸ್ವಚ್ಛತೆ ಮುಂಚೂಣಿಯಲ್ಲಿ ಮನಸ್ಸಿಗೆ ನಾಟಿ, ಮನಸ್ಸಿಂದ ಆಚೆಗೆ ಚಲಿಸುವಂತಹ ಶಾರ್ಪ್ನೆಸ್ನ ದನಿ ಅವರ ಹಾಡುಗಳಲ್ಲಿ ನಾವೀಗ ಕೇಳ್ತಾ ಇದ್ವಿ. ಅವರನ್ನು ರಾಜಶೇಖರ್ ಅವರು ನಮ್ಮೆಲ್ಲ ಸಂಸ್ಥೆಯ ಪ್ರತಿನಿಧಿಯಾಗಿ ಪ್ರೀತಿಯಾಗಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
सर हंगे निंತು ಸ್ವಲ್ಪ ಹಂಗೆ ಅವರ ಒಂದಿಗಿನ ಹಾಡುಗಾರರಾದ ಚಿಕ್ತಾಯಮ್ಮ ಅವರನ್ನು ಕೂಡ ಅತಿಥಿಗಳು ಗೌರವಿಸಬೇಕು ಅಂತೇಳಿ ಕೇಳ್ತೀನಿ. ಹಾಗೆಯೇ ನಮ್ಮ ಈ ದಿವಸದ ಅತಿಥಿಗಳನ್ನು ನಾವು ನಮ್ಮ ಸೌಜನ್ಯವಾಗಿ ಆಹಾರವು ನಮ್ಮ ಈ ಸಂದರ್ಭವನ್ನು ಉದ್ದೇಶಿಸಿ ರಾಜಶೇಖರ್ ಅವ್ರ ಕೆಲವು ಮಾತುಗಳನ್ನು ಆಡಬೇಕು. ಬಂಧುಗಳೇ, ಡಾಕ್ಟರ್ ಎಚ್.ಎಲ್. ನಾಗೇಗೌಡ ಅವರು ನಮ್ಮ ಭಾಗದಲ್ಲಿ ಭಾಳ ಶಾಶ್ವತವಾಗಿ ಉಳಿಯುವಂತಹ ಒಂದು ಈ ಜಾನಪದ ಲೋಕವನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಸಂಸ್ಥೆ ಇವತ್ತು 30ನೇ ಕಲಾವಿದರು, ಇದು 30ನೇ ಲೋಕಸಿರಿ ಕಾರ್ಯಕ್ರಮ. ಈ 30 ಕಲಾವಿದರು ಬಹುಶಃ ಯಾವ ಸುಪ್ರಸಿದ್ಧ ಈ ನಾಡಿನ ದೊಡ್ಡ ದೊಡ್ಡ ಕಲಾವಿದರಿಗೆ ಅವರಿಗಿಂತಲೂ ಭಾಳ ಶ್ರಮ ಮತ್ತು ಹೆಚ್ಚು ಗೌರವಕ್ಕೆ ಅರ್ಹರಾಗ್ತಾರೆ. ಪ್ರಖ್ಯಾತ ಕಲಾವಿದರಿಗೆ ಅವರಿಗೆ ಆದ ಶಿಕ್ಷಣ ಇರ್ತದೆ, ಒಂದು ಅವಕಾಶ ಇರ್ತದೆ, ಅವರಿಗೆ ತರಬೇತಿಗೆ ಅವಕಾಶ ಇರ್ತದೆ. ಅದನ್ನು ವಾಣಿಜ್ಯ ಬದುಕಾಗಿ ರೂಪಿಸ್ಕೊಂಡಿರ್ತಾರೆ. ಲಕ್ಷಾಂತರ ರೂಪಾಯಿ ಅವ್ರಿಗೆ ಆದಾಯ ಇರ್ತದೆ. ಆದರೆ ನಮ್ಮ ಶ್ರಮ ಸಂಸ್ಕೃತಿಯಿಂದ ಬಂದಂತಹ ಈ ಥರದ ಗಾಯಕರು ತಮ್ಮ ನೋವುಗಳನ್ನು, ತಮ್ಮ ಸಂಕಟಗಳನ್ನು ಮರೆಯಲು ಹಾಡುಗಳನ್ನು ಹಾಡ್ತಾರೆ. ಬೆಳಿಗ್ಗೆ ಎದ್ದು 4:45 ನಮ್ಮ ತಾಯಿ ಅವರೆಲ್ಲ ರಾಗಿ ಬೀಸ್ತಿದ್ರು. ಬೆಳಿಗ್ಗೆ ಎದ್ದು 4:45 ಅವ್ರದ್ದು ಬದುಕು ಸ್ಟಾರ್ಟ್ ಆಗ್ತಿದ್ದು. ಮನೆಗೆ ಅವತ್ತಿನ ದಿವಸಕ್ಕೆ ಆಗುವಷ್ಟಾಗಿ ಅವತ್ತೇ ಫ್ರೆಶ್ ಆಗಿ ಬೀಸ್ಕೊತಿದ್ರು. ಅವಾಗೆಲ್ಲ ಮಿಲ್ಲು ಇರಲಿಲ್ಲ, ಏನೂ ಇಲ್ಲ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗಲೂ ಆ ರಾಗಿ ಬೀಸುವಾಗ ಆ ಶ್ರಮವನ್ನು ಮರೆಯೋಕ್ಕೆ ರಾಗಿಗೆ ಅದು ಒಂದು ಪದಗಳನ್ನು ಆಡೋದು. ಈ ಬಹುತೇಕ ಪದಗಳು ನಮ್ಮ ಹಳ್ಳಿಗಾಡಿನಲ್ಲಿ ಹುಟ್ಟಿರುವೆಲ್ಲವೂ ಈ ಥರ ಗದ್ದೆ ನಾಟಿ ಮಾಡುವಾಗ, ಬಡಿಯುವಾಗ, ಕೊಯ್ಯುವಾಗ ಪ್ರತಿ ಹಂತದಲ್ಲೂ ಕೂಡ ಹಾಡುಗಳಾಗಿ ಅವು ಹೊರಹೊಮ್ಮುತ್ತಿದ್ದವು. ಇವರ ಪ್ರತಿಭೆಗಳು ಎಷ್ಟು ಅದ್ಭುತವಾಗಿದ್ದಾವೆ ಅಂದರೆ ನೋಡಿ, ಈಗ ಮಾದೇವನ ಕರೀತಾರೆ. ಮಾದೇವನಿಗೆ ಅದು ಮಾಡಿ, ನಿನಗೆ ಇದನ್ನು ಕಾಯಿಸಿದ್ದೀನಿ, ಅದನ್ನು ಕಾಯಿಸ್ತೀನಿ, ಆ ಊಟ ಮಾಡಿದ್ದೀನಿ, ಈ ಊಟ ಮಾಡಿದ್ದೀನಿ, ಮಾತಾಡಪ್ಪ ಅಂತ ದೇವರನ್ನೇ ರಂಸಕ್ಕೆ ಹೋಗ್ತಾರೆ. ನಾವು ದೇವರಿಗೆ ಎಡೆ ಕೊಟ್ಟು ಸುಮ್ಮನೆ ಒಂದು 5 ನಿಮಿಷ ಶಾಸ್ತ್ರ ಮಾಡ್ಬಿಟ್ಟು ಎಲ್ಲ ತಿಂಗಳು ಹೊಡೈತೀವಿ. ನಮ್ಮ ಸಮಸಂಸ್ಕೃತಿಯಲ್ಲಿ ಮಾದೇವ ನೀನು ಮಾತಾಡಪ್ಪ, ನಿನಗೆ ಪ್ರಿಯವಾದ ಹಾಲು ತಂದಿದ್ದೀನಿ, ನಿನಗೆ ಈ ಊಟ ಮಾಡಿದ್ದೀನಿ, ಆ ಊಟ ಮಾಡಿದ್ದೀನಿ, ಇದು ಬೇಡವಾ, ಅದು ಕೊಡಲ, ಅದು ಹೇಗಾದರೂ ಮಾಡಲಿ ಮಾದೇವನ್ನ ರಮಿಸೋಣ ಅಂತ ಆ ಭಾವನೆ ಇದೆಯಲ್ಲ, ಅದು ಅದ್ಭುತವಾದಂಥ ಕಲ್ಪನೆ. ಸೊ ಈ ಥರದ ಭಾವನೆಗಳ ಜೊತೆಯಲ್ಲಿ ಅವರು ಅವರ ಬದುಕಿನ ನೋವುಗಳನ್ನು ಮರಿತಿದ್ರು. ಅವ್ರು ಎಷ್ಟೇ ಕಷ್ಟಪಡಲಿ, ಏನೇ ಮಾಡಲಿ, ನೋಡಿ ಪಾಪ ಇವ್ರಿಗೆ ಇವೆಲ್ಲವೂ ಕೂಡ ಬಾಯಿಂದ ಬಾಯಿಗೆ ಬಂದಿರುವಂಥ ವಿದ್ಯೆಗಳು. ಇದು ಅನುಕರಣೆ ಮೂಲಕ ಕಲಿಯುವಂಥದ್ದು. ಒಬ್ಬರು ಆಡ್ತಾಯಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮೇಳ ಆಡೋರು ಇನ್ನೊಂದು 10 ವರ್ಷ ಹೋದ್ಮೇಲೆ ಅವರೇ ಮುಖ್ಯ ಗಾಯಕರಾಗ್ತಾರೆ. ಸೊ ಈ ನಮ್ಮ ಗಾರೆ ಕೆಲಸಕ್ಕೆ ಬರ್ತಾರಲ್ಲ, ಹಂಗೆ ಇವತ್ತು ಹೆಲ್ಪರ್ ಆಗಿದ್ದವನು ನಾಳೆ ಗಾರೆ ಮೇಸ್ತ್ರಿ ಆಗ್ಬಿಡ್ತಾನೆ, ಒಂದು ಕಡೆ ಮೇಸ್ತ್ರಿ ಆದನು ನಾಳೆ ಮನೆ ಕಟ್ತಾನೆ. ಹಾಗೆ ಈ ನಮ್ಮ ಇವರ ವಿದ್ಯೆನೂ ಕೂಡ ಈಗ ಹಿಂಬೇಳ ಆಡೋರು ಇನ್ನೊಂದು 10 ವರ್ಷ ಬಿಟ್ಟರೆ ಅವರೇ ಮುಖ್ಯ ಗಾಯಕರಾಗ್ತಾರೆ. ಸೊ ಈ ಥರದ ಶ್ರಮ ಸಂಸ್ಕೃತಿಯಿಂದ ಅನುಕರಣೆಯ ಮೂಲಕ ಕಲಿತಾರೆ.
ಬಹುಶಃ ಇವರು ಶಾಲೆ ಕಾಲೇಜು ಏನು ಶಾಲೆಗಳೇ ಗೊತ್ತಿಲ್ಲ ಇವರಿಗೆ, ಶಾಲೆ ಮೆಟ್ಲು ಹತ್ತಿದವರೇ ಅಲ್ಲ. ಸೊ ಈಗ ವಿದ್ಯಾವಂತರೇ ಒಂದು ಪದಗಳನ್ನು ಹಾಡುವಾಗ ಈಗ ಎಷ್ಟೋ ನಮ್ಮ ಜನಪದ ಗಾಯಕರಿದ್ದಾರೆ, ಅವರು ಎಷ್ಟು ಅಪಭ್ರಂಶಗಳನ್ನು ಹಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಭಯ ಆಗುತ್ತೆ. ಕೆಲವರು ಗಾಯಕರ ಹಾವ ಭಾವಗಳಲ್ಲಿ ತಪ್ಪುಗಳನ್ನೇ ಹಾಡ್ಕೊಂಡು ಸಿನಿಮ್ಯಾಟಿಕ್ ಮಾಡ್ಕೊಂಡು ಕುಣಿತಿರ್ತಾರೆ. ಆದರೆ ಅಂಥವ್ರ ಮಧ್ಯೆ ನಮ್ಮ ಸೋಬಾನೆ ಪದ ಹಾಡುವಂಥ ಯಾವ ಗಾಯಕಿಯರು ಕೂಡ ಅವ್ರದ್ದು ಯಾವತ್ತೂ ಕೂಡ ತಪ್ಪೇ ಇರೋದಿಲ್ಲ. ಯಾಕೆಂದರೆ ಅವ್ರದ್ದೇ ಸೃಷ್ಟಿ ಅದು. ಇನ್ನೊಂದು ಹೊಸ ಸೃಷ್ಟಿ ಮಾಡ್ತಾರೆ, ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಹೊಸ ಸೃಷ್ಟಿ ಮಾಡ್ತಾರೆ. ಈಗ ಯಾವ್ದಾದ್ರು ಮದುವೆಗಳಲ್ಲಿ ಈಗ ನಮ್ಮ ಹಿಂದೆ ಎಲ್ಲ ನಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಕೂಡ ಈ ಥರದ ಆಚರಣೆಗಳಿರ್ತಿತ್ತು. ಒಂದು ಮಗು ಮೈನೇರಿದಾಗ ಅದೊಂದು ಗುಳ್ಳು ಕೊಡೋದು ಅಂತ ಒಂದು ಸಂಸ್ಕೃತಿ ಇತ್ತು. ಆವಾಗ ಒಂದಷ್ಟು ಸೋಬಾನೆ ಆಡೋದು. ಆಮೇಲೆ ಮದುವೆಗಳ ಹಿಂದೆ ದಿವಸ ಬಳೆ ತೊಡೋ ಶಾಸ್ತ್ರ ನೋಡಿ. ಬಳೆಗಾರ ಹಳ್ಳಿಗೆ ಬರೋದನ್ನು ಏನು ಸಂಭ್ರಮಿಸ್ತಾರೆ. ಅವನಿಗೆ ಗದ್ದಿಗೆ ಹಾಕಿ ಆ ಮಲ್ಲಾರ ಎಲ್ಲ ನಿಲ್ಲಿಸಿ ಆ ಹಾಡಲ್ಲಿ ಎಷ್ಟು ಅದ್ಭುತವಾಗಿ ಆಡಿದ್ರು. ಸೊ ಹಿಂದೆ ಬಳೆಗಾರ ಊರಿಗೆ ಬರ್ತಾನೆ ಅನ್ನೋದೇ ಅಷ್ಟೊಂದು ದೊಡ್ಡ ಸಂಸ್ಕೃತಿಯಾಗಿತ್ತು. ಇವತ್ತು ಬಳೆ ಅಂದರೆ ಚಿನ್ನದ ಬೆಳೆಗಳು ಬಿಟ್ಟರೆ ಬೇರೆ ಬೆಳೆಗಳ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇವರ ಕಲಿಕೆಗಳು ಕೂಡ ಅದ್ಭುತವಾದವು. ಈ ಕಲಿಕಾ ಶಕ್ತಿ ಇದೆಯಲ್ಲ, ಈ ರಾಜ್ಕುಮಾರ್ ಅವರು ಅದನ್ನು ನಿರೂಪಿಸಿದರು. ರಾಜ್ಕುಮಾರ್ ಕೂಡ ಅವರೇನು ಓದ್ದವರಲ್ಲ, ಬರೆದವರಲ್ಲ, ಬರೀ ಈ ಜ್ಞಾನದ ಶಕ್ತಿಯಿಂದಲೇ ಈ ಥರ ವೃತ್ತಿ ಗಾಯಕರ ಥರ ಅವರು ಸಾವಿರಾರು ಪದಗಳನ್ನು ಹಾಡ್ತಿದ್ರು. ಆದರೆ ಅವರು ಹಾಡುವಾಗ ಒಂದು ಅಕ್ಷರ, ಒಂದು ಪದವನ್ನು ಯಾರಾದರೂ ಎತ್ಕೊಡ್ಬೇಕಾಗಿತ್ತು. ಈ ದೊರೈ ಭಗವಾನು ಅದನ್ನು ನಿಮ್ಮ ರಾಜ್ಕುಮಾರ್ ಅವರ ಇದನ್ನು ನೋಡಿದರೆ ಗೊತ್ತಾಗೋದು. ನಿಮಗೆ ಆರ್ಕೆಸ್ಟ್ರಾಗಳು ನೋಡಿದರೆ ಆ ದೊರೈ ಭಗವಾನಿಗೆ ಸೈಡಿಗೆ ಬರೋರು ಯಾವ್ದಾರು ಮಾತಾಡಿದಾಗ ಅವನು ಒಂದು ಪದ ಹಿಂಗೆ ಹೇಳುವ ಅಷ್ಟೇ. ನೆಕ್ಸ್ಟ್ ಸ್ಟ್ಯಾಂಡ್ ಆದ ಮೊದಲ ಪದ ಹೇಳಿದ್ರೆ ಸಾಕು, ಇಡೀ ಹಾಡನ್ನು ಹಾಡೋದು. ಸೊ ಆ ಥರದ ಅದ್ಭುತ ಪ್ರತಿಭೆಗಳಿವೆ. ಈ ನೆಲದಲ್ಲಿ ಬಂದಿರುವಂಥ ಅದ್ಭುತ ಪ್ರತಿಭೆಗಳು ನಮ್ಮ ಕನ್ನಡ ನಾಡಿನಲ್ಲಿ ಈ ಥರದ ಪ್ರತಿಭೆಗಳಿಗೆ ಎಲ್ಲೂ ಕೊರತೆ ಇಲ್ಲ. ಬಹುಶಃ ನಮ್ಮ ಮೊದಲ ಕವಿರಾಜ ಮಾರ್ಗದಲ್ಲಿ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ನಾಡವರ್ಗಗಳಂತ ಹೇಳಿರುವುದು ಇಂತಹ ಪ್ರತಿಭೆಗಳಿಗಾಗಿ. ಸೊ ಅಂತಹ ಪ್ರತಿಭೆಗಳನ್ನು ಕರೆದು ಇವತ್ತು ಈ ಥರದ ಒಂದು ಸನ್ಮಾನ ಮಾಡಿದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವಿಸಿರೋದಕ್ಕೆ ನಾನು ನಿಮಗೆಲ್ಲ ಆಭಾರಿಯಾಗಿದ್ದೀನಿ. ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಕೇಳಿದ ಎಲ್ಲರೂ ವಂದಿಸಿ ಸನ್ಮಾನ ಮುಗಿಸ್ತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದ ಅಬು ರಾಜಶೇಖರ್ ಅವರಿಗೆ ಮತ್ತು ಅವರ ಮನೆ ಅವರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಈಗ ಸಿಮ್ಲಿಮ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಡಾಕ್ಟ್ರು, ಅನೇಕ ನಮ್ಮ ಎಂದಿನ ಲೋಕಸಿರಿಯ ಪ್ರತಿಭೆಗಳಿದೆ. ಪಾಲ್ಗೊಳ್ಳುವ ಸಂವಹನಕಾರರು, ಹಂಚಿಕೊಳ್ಳುವವರು, ಒಳಗೊಳ್ಳುವವರು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ನಮ್ಮ ಭಾಗ್ಯಮ್ಮ ಅವರೊಂದಿನ ಸಂವಾದ ಮತ್ತು ಹಾಡುಗಾರಿಕೆ ಮುಂದುವರಿತದೆ. ಅವರು ಸೋಬಾನೆಯ ಎಲ್ಲ ಹಾಡುಗಳನ್ನು ಹಾಡಬಾರ್ದು, ಕೆಲವು ಹಾಡುಗಳನ್ನು ಹಾಡಿ ಬಿಟ್ರೆ ಮೈಕ್ ಕಲ್ಯಾಣವೆಯಿಂದ ಜರಿಯೋ ಪದ್ದಿಂದ ಒಂದೊಂದೇ ಭಾಗ ಇವೆಲ್ಲ ಇಷ್ಟೆಲ್ಲ ಇದ್ದಾವೆ ಅನ್ನೋದಾದರೂ ಗೊತ್ತಾಗಲಿ ಅಷ್ಟೇ. ಮದುವೆ ಸಂದರ್ಭದಲ್ಲಿ ಗಂಡು ಹೆಣ್ಣೂರು ಹಾಂ, ಬೀಗರ್ ಜರಿಯ ಪದ ಮೊದಲು ಕಲ್ಯಾಣವೇ ಎತ್ತು ಬಿಟ್ಟು ಆಮೇಲೆ ಬೀಗರ್ ಜರಿಯ, ಹೆಣ್ಣೂರು ಜರಿಯೋದು, ಗಣ್ಣೂರು ಜರಿಯೋದು. ಬನ್ನಿ ಕಲ್ಯಾಣವ ಗೌರೇ ಕಲ್ಯಾಣವ, ಕಲ್ಯಾಣವ ಗೌರಿ ಕಲ್ಯಾಣವ, ಕಲ್ಯಾಣವ ನೀರಿ ಕಾರುಣ್ಯ ಮಾರುದುವೆ, ಕಲ್ಯಾಣವ ನೇ ಜನರೆಲ್ಲ, ಕಲ್ಯಾಣವ ನೀರಿ ಕಾರುಣ್ಯ ಮಾರ್ತಕ್ಕೆ, ಕಲ್ಯಾಣವೆಲ್ಲ ಜನರೆಲ್ಲ. ಚಪ್ಪುಗಟ್ಟಿಗೆ ಹೋಗಿ
ಥರದ ಮದುವೆವು. ಒಂದು ಚಪ್ಪರಕ್ಕೆ ಹಾಡು, ಕಂಕಣಕ್ಕೆ ಹಾಡು, ಮುಟ್ಟಿದರೆ ಮಾತಾಡಿದರೆ ಹಾಡಿಲ್ಲದೆ ಇಲ್ಲ. ಅದಕ್ಕೆ ಬೆಳಿಗ್ಗೆ ಮಂಡ್ಯದ ಮಕ್ಕಳು ಬಂದಿದ್ದರು. ಈ ಇಡೀ ಮದುವೆನ ಏನೇನು ಮಾಡಬೇಕು ಅಂತ ರೂಪಿಸಿದ್ರೆ ಯಾರಪ್ಪ ಅಂದರೆ ಹೆಣ್ಮಕ್ಳು. ಯಾಕೆಂದರೆ ಶಾಸ್ತ್ರಗಳು ಅಷ್ಟು ಹೆಣ್ಮಕ್ಳ ಜೊತೆಗಿದ್ದಾವೆ. ಕೊಡೋ ಬಟ್ಟೆ, ತರೋ ಬಟ್ಟೆ ಸೇರಿ ಹೆಣ್ಮಕ್ಳಿಗಿದೆ. ಹೆಣ್ಮಕ್ಳಿಗೆ ಎಷ್ಟೊಂದು ಸೀರೆಗಳಿದೆ, ಗಂಡು ಮಕ್ಕಳಿಗೆ ಒಂದೇ ಇದೆ ಅಲ್ವಾ? ಎಂಥ ಅಚ್ಚರಿ ಅಂದರೆ ತಾಯಿ ಉಡಿಕೆ ಸೀರೆ ಇದೆ, ತಂದು ಉಡಿಕೆ ಸೀರೆ ಅಂತ ಶಾಸ್ತ್ರದಲ್ಲೇ ಇಲ್ಲ. ಹಾಗಾಗಿ ಹೆಣ್ಮಕ್ಳ ಪರವಾಗಿರುವಂತಹ ಈ ಹಾಡುಗಳನ್ನು ನೋಡಿದರೆ ನಮ್ಮ ನೆಲದ ವ್ಯತ್ಯಾಸನ ಇಲ್ಲಿ ಮಾತ್ರ ಮರೆತು ಯೋಚನೆ ಮಾಡೋಕ್ಕೆ ಸಾಧ್ಯವಿದೆ. ಆದರೆ ಭಾಳ ಇದ್ರ ಜೊತೆಗೆ ಎಷ್ಟು ಮುಕ್ತವಾಗಿರೋದಂದರೆ ಚೇಡಿಸೋದು, ಕೀಟ್ಲೆ ಮಾಡೋದು, ಜರಿಯೋದು ಭಾಳ ಚೆನ್ನಾಗಿದೆ. ಜರಿಯೋದು ಅಂದರೆ ಅಣಗಿಸೋದು, ಅಣಗಿಸೋದನ್ನು ಸ್ವೀಕರಿಸೋಕ್ಕೆ ಅಣಗಿಸೋಕ್ಕೂ ಸಿದ್ಧವಾಗಿರ್ತೀವಿ. ಬಾಳೆಯ ನಾರಾಯಣ ತನ್ನೇ ಶೋಭನ ಬನೇರ, ಬಾಳೆಯ ನಾರಾಯಣ ತನ್ನ ಬೀಗರ್ಗ ಶೋಭನ ಬನೇರ, ಅವ್ರ ಬಾಣೊಟ್ಟೆ ಮೇಲೆ ಬೀಗಿಯು ಮಾ ಶೋಭನ ಬನೇರ. ಅವ್ರದ್ದು ದೊಡ್ಡ ಹೊಟ್ಟೆ ಅಂತೆ, ಅದಕ್ಕೆ ಬಾಳೆನಾರು ತಗೊಂಬನ್ನಿ ಒಣಗಿರೋದಿತ್ತು ಅಂತ. ಈ ನಾರಾಯಣ ತನ್ನಿ ಶೋಭನ ಬನೇರ, ಗೊಡ್ಡ ಬಂಜಿ ನಾರಾಯಣ ತನ್ನೇ ಶೋಭನ ಬನೇರ, ಗೊಡ್ಡ ಬಂಜಿ ನಾರಾಯಣ ತನ್ನ ಬೀಗರ್ಗ ಶೋಭನ ಬನೇರ, ಅವ್ರ ಗೊಡ್ಡೊಟ್ಟೆ ಮೇಲೆ ಬೀಗಿಯೋ ಮಾ ಶೋಭನ ಬನೇರ. ಮತ್ತೊಂದು ನೋಡಿ, ಅಣ್ಣ ಈಗ ಹೆಣ್ಣವ್ರು ಜರಿದ್ರು, ಗಣ್ಣವ್ರು ಜರಿದ್ರು, ಗಣ್ಣವ್ರು. ಈಗ ಹೆಣ್ಣವ್ರು ಜರಿಯೋದು ಕಜ್ಜಾಯ ಊದು ಕಿಜ್ಜರ್ಕನ ತುಂಬಿ ಶೋಭನ ಬನೇರ, ಗುದ್ದಾಡಿ ಮೇದ ಇರಿ ಸುಂಡ ಶೋಭನ ಬನೇರ, ಗುದ್ದಾಡಿ ಮೇದ ಇರಿ ಸುಂಡ ಬೀಗಾತಿ ಶೋಭನ ಬನೇರ, ಅವ್ ಕಿಜ್ಜರ್ಕ ಬಾಯ ಬೋಡೋ ತಾಳೆ ಶೋಭನ ಬನೇರ. ಓ, ಎಲ್ಲ ಕಜ್ಜಾಯ ಮಾಡಿಟ್ರು, ಇಲ್ಲಿ ಬಂದು ತಿನ್ಕೊಂಡು ಹೋದ್ರು. ಕಜ್ಜಾಯ ನೋಡೋರಿಲ್ಲ, ನಿಮ್ಮ ಬಾಯಿ ನೋಡ್ಕೊಂಡು ಕುಂತಿದ್ದೀವಿ. ಮುಂದೆ ನೋಡಿ, ಇವು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಹಾಡಿನ ಪಂಚಿದೆಯಲ್ಲ, ಜಾನಪದದ ಚುರುಕುತನ ಈ ಕಾಲಕ್ಕೆ ತಲುಪ್ತಾ ಇಲ್ಲ. ಆ ಕಾರಣಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹೋದ್ರು ಜರಿಯೋದ್ರ ಗುಣಗಳು. ಇನ್ನೊಂದು ನೋಡಿ, ಕಕ್ಕ ಮಲ್ಲಗ ಕುಕ್ಕ ಎಣಿಯವನ್ಯಾರೋ ಶೋಭನ ಬನೇರ, ಕೊಕ್ಕರ ಮೀಸೆ ಕೋನ ಮೀಸೆ ಶೋಭನ ಬನೇರ, ಕೊಕ್ಕರ ಮೀಸೆ ಕೊರ್ಮೀಸ್ ಗಣ್ಣವ್ರಪ್ಪ ಶೋಭನ ಬನೇರ, ಅವನಿದ್ದ ಎರಡು ಮೀಸೆ ಇಲಿ ಮೇದ ಶೋಭನ ಬನೇರ. ಕೊಕ್ಕರ ಮೀಸೆ ಕೊನೆ ಮೀಸೆ ಹೇಗಿದ್ದಾವೆ ಅಂತ ಈಗ ನಮ್ಮ ಪಿಕ್ಚರಿಂದ ಹಿಂದಕ್ಕೆ ಸರ್ಕೊಂಡ್ಬಿಟ್ಟಿದೆ. ಈರುಳ್ಳಿ ಕಾಯದ ಶೋಭನ ಬನೇರ, ಈರುಳ್ಳಿ ಗೆಂಡೆ ತಾರಿಯಲ್ಲಿ ಶೋಭನ ಬನೇರ, ಈರುಳ್ಳಿ ಗೆಂಡೆ ತಲೆಯಲ್ಲಿ ಕಟ್ಕೊಂಡು ಶೋಭನ ಬನೇರ, ಅವ ಚಿನ್ನದ ಗೊಬ್ಬೆಂದು ಬೇರೆ ದಾಳ ಶೋಭನ ಬನೇರ, ಚಿನ್ನದ ಗೊಬ್ಬೆಂದು ಬೆರ್ದಾಳ ನಂಬಿಕ್ತಿ ಶೋಭನ ಬನೇರ, ಕರವಿಲ್ಲ ಕಮ್ಮ ಸಭೆ ಒಳಗೆ ಶೋಭನ ಬನೇರ, ಒಣಕೆ ಗದ್ದರ್ಕ ಕಡ್ಕಾರ ಬಿಟ್ಕೊಂಡು ಶೋಭನ ಬನೇರ, ಅವ ತಡ್ಕಾನೆ ನ್ಯಾಗದಾಳ ಶೋಭನ ಬನೇರ, ಅವ್ರ ಕಾಲು ಒನಕೆ ಥರ ಇದ್ದು ತಣಕ ಪಣಕ ಬರ್ತಾ ಇದೆ. ನಂಬಿಕ್ತಿ ಶೋಭನ ಬನೇರ, ಕರವಿಲ್ಲ ಕಮ್ಮ ಸಭೆ ಒಳಗೆ ಶೋಭನ ಬನೇರ. ಈಗ ಈ ಬೀಗ್ತೀನಿ ನಿನ್ನ ಕಾಲು ಒನಕೆ ಇದಾವೆ, ನಿನ್ನ ಮೀಸೆನ ಇಲಿ ತಿನ್ಕೊಂಡು ಹೋತು ಅಂದ್ಬಿಟ್ರೆ ಮದುವೆ ಅಲ್ಲಿಗೆ ನಿಂತೆ ಹೋಗ್ಬಿಡ್ತದೆ. ಲೋಗಲಿಲ್ಲದ ಎಲ್ಲಿಂದ ಬಂದಾರಿ ಶೋಭನ ಬನೇರ, ನೀ ಮುಟ್ಟಿದ್ದ ಸೀರೆ ಒಗಿದಾನೆ ಶೋಭನ ಬನೇರ, ನೀ ಮುಟ್ಟಿದ್ದ ಸೀರೆ ಒಗಿದಾನೆ ಬೀಗರಿಯ ಶೋಭನ ಬನೇರ, ನಮ್ಮ ತಿಪ್ಪೆಗುಂಡಿಲಿ ವಾಗ ತನ್ನೆ ಶೋಭನ ಬನೇರ. ನಿಮ್ಮ ತಿಪ್ಪೆಗುಂಡಿಲಿ ನಿಮ್ಮ ಸೀರೆ ಒಗಿಬೇಕು ಅಂತ ಒಂದು ಬೆಡ್ಶೀಟ್ ಹೊತ್ಕೊಳ್ಳೋಕ್ಕಿಲ್ಲ ಅಂದರೆ ಮದುವೆಯಲ್ಲಿ ಗಲಾಟೆ ಆಗುವಂಥ ಕಾಲದಲ್ಲಿ ನಾವಿದ್ದೀವಿ. ಎಷ್ಟು ಸೂಕ್ಷ್ಮವಾಗಿ ಲೇವಡಿ ಮಾಡಿ ಅಣಕ ಮಾಡಿ ಸಾರೊಳಗೆ ಕಾಫಿ ಒಳಗೆ ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಹಪ್ಪಳದ ಹಾರ ಹಾಕಿ ಮಾಡುವಂತಹ ಲೇವಡಿಯ ಸಮೃದ್ಧತೆ ಅದನ್ನು ಸ್ವೀಕರಿಸುವ ಇರುವ ಗುಣ ಇತ್ತು. ಇದು ತಗೊಳ್ಳಮ್ಮ. ಎಷ್ಟು ಚೆನ್ನಾಗಿದೆ ಅಂದರೆ ಮಗಳಿಗೆ
ಗಂಡ ತೀರೋದ್ರು, ಮತ್ತೊಂದು ಮದುವೆ ಮಾಡಿರುವಂತಹ ಗುಣದವ್ರಿಗೂ ಅವರು ಸಹಜವಾಗಿಯೇ ಇದ್ದಾರೆ ಅನ್ನೋದನ್ನು ಮಾತ್ರ ಹೇಳೋಕ್ಕೆ ನನಗೇನು ಹೇಳ್ಕಿಲ್ಲ. ಮಗ ಭಾಳ ಮಜಾ ಟೀ ಕುಡಿತಾ ಇದ್ದಾರೆ. ನಮ್ಮ ಕಾಲದ ಇವತ್ತಿನ ರೂಪ ನೋಡೋಕ್ಕೆ ಹೋದರೆ 20 ಗುಂಟೆ ಕೋರಿಗೆ ಮಾಡಿದ್ದಾನಂತೆ, ಅದಕ್ಕೆ 20,000 ಕೊಡಬೇಕು ಅಂತ ಕೊಟ್ಟಿದ್ದಾನೆ. ಟೊಮೊಟೊ ಹಾಕಿದ್ದಾನೆ, ಬೀಜ, ಅದಕ್ಕೆ ವೈರ್ ಕಟ್ಟಬೇಕು, ಪೋಲ್ ನೆಡಬೇಕು ಅಂತ ₹1,00,000 ಖರ್ಚು ಮಾಡಿದ್ದಾನೆ. ಇವತ್ತು ಅದು ಕಷ್ಟ ಸ್ವಾಮಿ, ಅಷ್ಟು ಬರೋದಿಲ್ಲ ಅಂತ ಈಗ ತಾನೇ ಹೇಳ್ತಾ ಇತ್ತು. ಹಾಗಾಗಿ ಹೇಳಿದಷ್ಟು ಸರಳವಾದ ಬದುಕಲ್ಲ. ಆದರೆ ಇವೆಲ್ಲ ನಮಗೆ ಹಿಂಗೆ ಬಂದು ಬಿದ್ದುಬಿಟ್ಟಿದ್ದಾವೆ ಅಂಥೇಳಿ ಏನೋ ಅನ್ನೋದೇ ಜೀವನ ಭಾಳ ಅಚ್ಚರಿ. ನಮ್ಮ ಸಮೃದ್ಧ ಆಸ್ತಿ ಇದ್ದು ಕೂಡ ಜೀವನ ತೊರ್ಕೊಳ್ತೀವಿ. ಬದುಕಿಗೆ ಅವತ್ತಿಗವತ್ತೇ ಹೊಂಚ್ಕೊಳ್ಳಂಗಿದ್ರು ಜೀವನ ತೊರ್ಕೊಳ್ಳೋ ಕಡಿಕಿರಲ್ಲ, ಅದು ಜೀವನ ಪ್ರೀತಿಯ ದೊಡ್ಡತನ. ಇವ್ರ ದೊಡ್ಡತನಗಳು ಅವೇ, ಬಹುಶಃ ಎಲ್ಲರಿಗೂ ಅವೇ ಮಾದರಿ ಅನ್ನೋ ಥರ ಕಾಣ್ತಾ ಇದ್ದಾವೆ. ಹಾಡು ಅವರನ್ನು ಭಾಳ ಕಾಲದಿಂದ ಸಂತೈಸಿರ್ಬೋದು, ಅದಕ್ಕೆ ಅವರ ಹಾಡು ಅವರನ್ನು ಹಿಡಿದಿಟ್ಕೊಂಡಿದ್ದಾವೆ. ಅವರ ಮನಸ್ಸನ್ನು ಭಾಳ ಸಮಾಧಾನವಾಗಿ ಮತ್ತು ಕ್ರಿಯಾಶೀಲವಾಗಿ ಇಟ್ಟಿರೋದೇ ಆ ಹಾಡು ಬಗ್ಗೆ. ಏನು ಬೇಕಿತ್ತಮ್ಮ? ಅವ್ರಿಗೆ ಮಾತೆತ್ತಿದ್ರೆ ಹಾಡ್ಲ ಅಂತಾರೆ, ಮಾತಿಗಿಂತ ಒಂದು ಕೇಳಿದ್ರೆ 9 ಹಾಡ್ತೇನೆ ಅಂತಾರೆ. ಕೇಳಿದ್ರಲ್ಲ ಅವರು. ಏನ್ ಮಾಡ್ತೀರಿ? ಹಾಂ ಹೇಳಿ ಹೇಳಿ ಹಣೆಗೆ ಬರ್ದ್ಬಿಟ್ಟವನೆ. ಕಾರ್ಯ ಬ್ರಹ್ಮ ಹಣೆಯಲ್ಲಿ ಅನ್ಯಾಯ ಬರೆಯಬಹುದಾ? ಆ ಬ್ರಹ್ಮನು ಅನ್ಯಾಯ ಬರೆಯಬಹುದಾ? ಅನ್ಯಾಯ ಬರೆಯಬಹುದಾ? ಬ್ರಹ್ಮನು ಸನ್ಯಾಸಿ ಮಾಡಬಹುದಾ? ನನ್ನನ್ನು ಸನ್ಯಾಸಿ ಮಾಡಬಹುದಾ? ಕಣ್ಣೇಳು ಒಂದ ಕೆರೆಯ ಅವ್ವ ಊರ್ಯಾವುದೇಳ ನವ್ವ, ಊರ್ಯಾವುದೇಳ ನವ್ವ, ಕೊಂತವ್ವ ಕೆರೆಯಾವುದೇಳ ನವ್ವ, ಕೊಂತವ್ವ ಕೆರೆಯಾವುದೇಳ ನವ್ವ, ಮನ್ಮನೆ ಮುದ್ದಕ್ಕವ್ವ, ಕೊಂತವ್ವ ಮಾರಿಗುಡಿ ನಿದ್ದಕ್ಕವ್ವ, ಅದೇನ ನೂರು ಕವ್ವ ಹೇಳಲ್ವ ಹಂಗನ್ನ ಕಾರಿ ಅನ್ನಾಯ ಬಾಗ್ಬಿಟ್ಟವ್ನೆ. ನಾನು ಕೇಳಿದ್ರೆ ಬಂದದ ಇದು ಎಷ್ಟು ಇದ್ರೆ ಈಗ ನಿಮ್ಮೆಲ್ಲರೂ ನೋಡಿ ನಾನು ಮರ್ತ್ಕೊಂಡಿರೋದು. ಎಂತ ಮಜಾ ಅಂದರೆ ಬೇರೆಯವರಿಗೆ ಕನ್ಸಲ್ಟೆನ್ಸಿಗೆ ಡಾಕ್ಟ್ರ್ ಇದ್ದಾರೆ, ಕನ್ಸಲ್ಟೆನ್ಸಿಗೆ ಅವರೇ ಕಷ್ಟ, ಅವರೇ ಸಂತೈಸುವಿಕೆ. ಅವ್ರ ಹಾಡು ಬೇಜಾರಾದಾಗ ಇದೆಯೇ ಅಪ್ಪನ ಮನೆ ಬಂದು ಹೋಯ್ತು. ಇವ್ರೆ ನಮ್ಗೆ ಎಲ್ಲಾರು ಎಲ್ಲ ನೀವೇ ಎಲ್ಲ ನೀವೇ ಇಟ್ಟು ಹೋಗಿದ್ದಾರೆ. ಗಿಡ ಮರ ಬೆಳೆ ಎಲ್ಲ ತಂದು ನಿಮ್ಮ ಥರದವ್ರ ದನಿಗೂ ಒಂದು ಹಾಡೋದು ಕುಳಿಸಿ ಅಂತಲೇ ಅವ್ರು ಹಾಡಿದ ಹಾಡು ಜೋಗಿ ಹಾಡು ಅಂಥೇಳಿ, ಅರ್ಜುನ್ ಜೋಗಿ ಹಾಡು. ಭಾಳ ಮಜಾ ಅಂದರೆ ಅವನೇ ಅರ್ಜುನ, ರಾಜ, ಕತೆ ರಾಜ್ಕುಮಾರ ಅಂತ ಹೇಳ್ತೀವಿ. ಅವಳಿಗೆ ಕುಂತಿ ಕತೆ ಅವ್ರು ಹೇಳಿದ ವರ್ಡಲ್ಲಿ ಹೆಂಗಿತ್ತು ಅವಳು ಕಿವಿ ಕೇಳ್ತಾ ಇರಲಿಲ್ಲಂತೆ. ಅವನು ದೇಶ ತಿರುಗ್ತಾ ಇದ್ದಾನೆ ಅರ್ಜುನ ಜೋಗಿ ಆಗಿರುವಂಥ ಹಾಡನ್ನು ಕಿನ್ನರಿ ಜೋಗಿಗಳು ಹಾಡುವಂಥ ಹಾಡು, ಅದು ಕಿನ್ನರಿ ಜೊತೆಗೆ ಹಾಡುವಂಥ ಹಾಡನ್ನು ಕೂಡ ದಕ್ಕಿಸ್ಕೊಂಡ್ಬಿಡ್ತಾರೆ. ಇದು ಕಲ್ತು ಬಿಡಬೇಕು ಅಂದರೆ ಕಲ್ತೇ ತೀರಬೇಕು ಅಂತ. ಈಗ ನಾವು ಅದು ಪಾಸ್ ಮಾಡಿದ್ವಿ, ಇವಾಗ ರಿಸಲ್ಟ್ ಬಂದಿದ್ದಾವಲ್ಲ, ಈ ರಿಸಲ್ಟ್ಗಿಂತ ಆಚೆ ಇವು. ಹಾಗಾಗಿ ಅವರು ಹೇಗೆ ಸಮಾಧಾನ ಮಾಡಿ ಬದುಕ್ತಾ ಇದ್ರು ಅನ್ನೋದಕ್ಕೆ ನಮ್ಗೆ ಕೇಳಿದರೆ ನಮ್ಮ ರೈತರಿಗೆ ಇವರು ಮಾದರಿ ಇದ್ದ ಹಾಗೆ ಅಂತೀನಿ. ಹಾಂ ಹಾಂ ಈಗ ನಿನಗೆ ಹಿಂಗಾಯ್ತು, ನನ್ನ ಮಗ ಹಂಗಾದ ಹಿಂಗಾದ ಅಂತ ಏನು ಅನಿಸ್ಲಿಲ್ವಾ? ಅನ್ನಿಸ್ಲಿಲ್ಲ. ನಿಮ್ಮೆಲ್ಲ ನೋಡ್ನಂಗೆ ಇದಾಯ್ತು, ಸಂತೋಷ. ಅಲ್ಲ ಎಂತ ಪ್ರತಿಮೆ ಕೊಡ್ತಾರೆ, ಹೊರಮನೆಗೆ ಒಂದೇ ಕೆರೆನ. ಹಾ ಇಲ್ಲ ನೂರು ಯಾವ್ದು ಹೇಳ್ತಾನೆ ಸತ್ವ ನೋಡಿ, 12 ವರ್ಷ ಹೋಗ್ಬಾರ್ದ. ಕೊಕ್ಕರಿಗೆ ಒಂದು ಊರ, ಕೊಕ್ಕರಿಗೆ ಒಂದು ಊರ, ಕೊಂತವ್ವ ಕೊರಮನೆಗೆ ಒಂದು ಕೆರೆಯ, ಕೊಂತವ್ವ ಕೊರಮನೆಗೆ ಒಂದ ಕೆರೆಯ, ಮನೆ ಮುದ್ದಕ್ಕವ್ವ, ಮಾರಿಗೆ ಮಾರಿಗುಡಿ ನುದ್ದಕ್ಕವ್ವ, ಅದೇನ ನೂರು ಕವ್ವ, ಅಂದದಲ್ಲಿ ಅರ್ಥ ಕಾಣೋ ಜೋಗಯ್ಯ ಚಂದದಲ್ಲಿ ಚೆಲುವ ಕಾಣೋ, ಜೋಗಪ್ಪ ಚಂದದಲ್ಲಿ ಚೆಲುವ ಕವ್ವ, ನಿನ್ನಾಗೆ ಇದ್ದನಪ್ಪ ನನ್ನ ಮಗ ಅರ್ಜುನನು, ನಿನ್ನಾಗೆ ಇದ್ದನಪ್ಪ ಹೋಗಿ 12 ವರ್ಷ, ಹೋಗಿ 12 ವರ್ಷ, ಹಾಕೋ ಜೋಗಪ್ಪ ಎತ್ತಾಲ ನಾಡಿನವನು, ಜೋಗಪ್ಪ ಎತ್ತಾಲ ಸೀಮಿಯವನು. ಇದು ಆಡಿದ್ರೆ ಸರಿ ಅಲ್ಲದೆ ಕ್ಲೀನಾಗ ಇವ್ರ ಕೈಗೆ ಬಂದಾಗ ಒಂದು ದೇಸಿ ಆಗುತ್ತೆ. ಕಣವ್ವ ಅಲ್ಲ, ಅವರು ಕವ್ವ ಅಂತಾರೆ. ಆ ಕವ್ವ ಅನ್ನೋದೇ
ಕಣವ ಅಂತ ಹೇಳಿದಾಗ ಈ ರುಚಿ ಸಿಕ್ಕಕ್ಕೆ ಸಾಧ್ಯವಿಲ್ಲ ಅಂತ ಆಮೇಲೆ ಮಾರಿಗುಡಿ ನಿದ್ದೆ ಅನ್ನೋದನ್ನ ತನ್ನ ಇನ್ನೊಷ್ಟು ಲೋಕಲ್ಗೊಳಿಸ್ಕೊಳ್ತಾರೆ. ತೀರಾ ನೆಲಕ್ಕೆ ತಂದು ಇಳಿಸ್ಕೊಂಡ್ಬಿಡ್ತಾರೆ ಕತೆನ, ತಮಗೆ ತಂದು ಇಳ್ಕೊಂಡ್ಬಿಡ್ತಾರೆ, ನೆಲಕ್ಕೆ ಬೇರೆ ಥರ ಇಳ್ಕೊಂಡ್ಬಿಡ್ತಾರೆ ಅಂತ ಕತೆ. ಲಿಂಗರಾಜಮ್ಮ ಹೇಳಿ ಅಲ್ಲ ಇವ್ರದೇ ಅಂತ ಹೇಳೋದಲ್ಲ, ಇವ್ರು ಇನ್ನೋರು ಅಂತಲ್ಲ, ಇದನ್ನು ಒಳಗೆ ತಂದ್ಕೋತಾರೆ. ಅವರು ಒಳಗೆ ತಂದು ಪ್ರೊಡ್ಯೂಸ್ ಮಾಡುವಾಗಲೂ ಇವ್ರು ಕಾಪಿ ಅಂತ ಅನ್ಸೋಲ್ಲ. ಈಗ ಎಲ್ಲಿಗೆ ಆ ನುಡಿ ನೆನಪು ಬರುತ್ತೋ ಆಗ ತಂದ್ಕೊಂಡು ಹಾಡ್ಬಿಡುವಂಥ ಶಕ್ತಿ. ಈ ಲಿಂಗರಾಜಮ್ಮಂದು ಒಂದೆರಡು ನುಡಿ ಹಾಡು. ಈ ಲಿಂಗರಾಜಮ್ಮನ ಹಾಡು ಕಂಸಾಳೆಯಲ್ಲಿ ಹಾಡುವಂಥ ಹಾಡು, ವಾಸ್ತವಾಗಿ ತಾಳದ ಹಾಡು. ಈ ಹಾಡೋ ಹೆಂಗಸರಿಗೆ ಲಯ ಇದೆ, ಅದ್ಭುತವಾದ ಲಯ ಇದೆ. ಲಯ ಇಲ್ಲದೆ ಹಾಡಿಗೆ ಇಂಪು ಬರೋದೇ ಇಲ್ಲ. ಆದರೆ ತಾಳದ ಹಾಡುಗಳು ಕಡಿಮೆ ಇವರು ಹಾಡೋದು. ಆದರೆ ಇವರು ತಾಳದ ಹಾಡು ಯಾಕಾಗಲ್ಲ ಅಂತಾರೆ. ಹಾಗಾಗಿ ಈ ಹಾಡುಗಳಿದೆಯಲ್ಲ ಕಂಸಾಳೆ ಇಲ್ಲದೆ ಅದರ ಲಯ ಭಾಳ ಕಡಿಮೆ. ಅಂತಹ ಸೊಗಸಿನ ಹಾಡುಗಳನ್ನು ನೀವು ಹಾಡ್ತಾರೆ. ಲಿಂಗರಾಜಮ್ಮನ ಹಾಡು ಅಂತೇಳಿ ತಂದೆ ನಾನ ತಂದನ ತಾನ ಹೆಣ್ಣು ಕೆಟ್ಟರೆ ಹತ್ತವರು ಮನೆಯಲ್ವಾ, ಈ ರಾಜಿ ದೊರೆಯ ಕತ್ತ ಕೆಟ್ಟರೆ ಬಾಳೋ ಗೋಡಿಯಲ್ವಾ. ತಂದನ ತಾನ ತಂದೆ ನಾನ ತಂದನ ತಾನ ಕತ್ತ ಕೆಟ್ಟರೆ ಬಾಳೋ ಗೋಡಿಯಲ್ವಾ, ಈ ರಾಜಿ ದೊರೆಯ ಬಟ್ಟ ಕೆಟ್ಟರೆ ಹಕ್ಸರು ಮನೆಯಲ್ವಾ. ತಂದನ ತಾನ ತಂದೆ ನಾನ ತಂದನ ತಾನ ಚಿನ್ನ ಕೆಟ್ಟರೆ ವಾಜರು ಮನೆಯಲ್ವಾ, ಈ ರಾಜಿ ದೊರೆಯ ನನ್ನಂತ ಹೆಣ್ಣು ಕೆಟ್ಟರೆ ತವರು ಮನೆಯಲ್ವಾ. ತಂದನ ತಾನ ತಂದೆ ನಾನ ತಂದನ ತಾನ ಬಾಲ ಹುಟ್ಟಿ ಭಾಗ್ಯ ಬರುವುದಿಲ್ಲ, ಈ ರಾಜಿ ದೊರೆಯ ಬಾಡೋರು ನಾವು ಆದುಬಲ್ಲ. ತಂದನ ತಾನ ತಂದೆ ನಾನ ತಂದನ ತಾನ ನಮ್ಮ ಅಣ್ಣನ ಸೀಮೆ ತಿನ್ನೋದು ಸೀಮೆಲ್ಲ, ಈ ರಾಜಿ ದೊರೆಯ ನಮ್ಮ ಅಣ್ಣನ ಸೀಮೆ ಮುತ್ತುನು ಸೀಮೆಲ್ಲ. ತಂದನ ತಾನ ತಂದೆ ನಾನ ತಂದನ ತಾನ ನಮ್ಮ ಅಣ್ಣನ ಸೀಮೆ ಅವಳು ಸೀಮೆಲ್ಲ, ಈ ರಾಜಿ ದೊರೆಯ ಆನ ಮ್ಯಾಗುಳ ಒನ್ನ ಕೊಡುತ್ತಾನೆ. ತಂದನ ತಾನ ತಂದೆ ನಾನ ತಂದನ ತಾನ ಒಂಟ ಮ್ಯಾಗುಳ ಅವನ್ನು ಕೊಡುತ್ತಾನೆ. ನಮ್ಮ ಅಣ್ಣಯ್ಯನವರು ಹಸಿರು ಮ್ಯಾಗುಳ ಜವಳಿ ಹೊಡಿತಾನೆ. ತಂದನ ತಾನ ತಂದೆ ನಾನ ತಂದನ ತಾನ ಕಮಲಗೆದು ಅಂಬ್ರಿ ಬಿಡ್ತೀನಿ, ನಿಂಗೆ ರಾಜಿ ಎಣ್ಣೆ ತವರು ಮಳೆಯ ಆಸೆ ಮಾಡಬೇಡ. ತಂದನ ತಾನ ತಂದೆ ನಾನ ತಂದನ ತಾನ ಅಣ್ಣನೇನ ನಿನ್ನವನು ಆಗಬಹುದು, ನಿಂಗಾಗ್ರಿ ಎಣ್ಣೆ ಹತ್ತು ಗಮ್ಮ ನಿನ್ನವಳು ಆದಾಳ. ತಂದನ ತಾನ ತಂದೆ ನಾನ ತಂದನ ತಾನ ಹತ್ತು ಮಾರ ತಿರಿತಾಳೆ, ನಿಮ್ಮ ಅಣ್ಣನ ಇಡ್ತಿ ಪುಟ್ಟ ಮೇಲೆ ಮರುವ ಇಡುತ್ತಾಳೆ. ತಂದನ ತಾನ ತಂದೆ ನಾನ ತಂದನ ತಾನ. ಇದು ಲಿಂಗರಾಜಮ್ಮನ ಹಾಡು ಅಂತ. ಕಂಸಾಳೆ ಮೇಲೆ ಹಾಡುವ ಕಂಸಾಳೆಯವರಷ್ಟೇ ಅಲ್ಲ, ಬೇರೆಯವರು ಹಾಡ್ತಾರೆ. ಮುಖ್ಯವಾಗಿ ಕಂಸಾಳೆಯ ದಾರಿಯಲ್ಲಿ ಕಂಡುಕೊಂಡು ಹಾಡು ಪಿರಿಯಾಪಟ್ಟಣ ಕಾಳಗ ಮತ್ತು ಕಂಸಾಳೆ ಲಿಂಗರಾಜಮ್ಮನ ಹಾಡು ಅದರಲ್ಲಿ ಬರುವಂತಹ ಹಾಡು. ಅದಲ್ಲದೆ ಭಾಳ ಈ ನೆಲದ ಭಾಳ ಅಪರೂಪದ ದನಿದಾಟಿಯ ಹಾಡು ಮಂಟೇಸ್ವಾಮಿ ಹಾಡುಗಳು. ಜನಪದ ಸಂಗೀತದಲ್ಲೇ ಭಾಳ ಮೆಲೋಡಿ ಅದ್ಭುತ. ಮತ್ತೆ 1000 ಸಾರಿ ಕೇಳಿದ್ರು ಆ ನುಡಿಗಳು ಏಕತಾನತೆ ಅನಿಸ್ದೇ ಇರೋವಂಥ ಹಾಡುಗಳು ನಮ್ಮ ಮಂಟೇಸ್ವಾಮಿ ಹಾಡು. ಈ ಪ್ರದೇಶದವರು ಆರಡಿ ತಂಬೂರಿಯನ್ನು ಪ್ರಯೋಗ ಮಾಡಿದವರು ಅವರು ಆ ತಂತಿಗಾಗಿಯೇ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಅಂತ ಹೇಳಕ್ಕೆ ನೋಡೋಣ. ಯಾಕೆಂದರೆ 6 ಅಡಿ ತಂಬೂರಿ ಇಲ್ಲಿ ಮಂಟೇಸ್ವಾಮಿ ಮಠದಲ್ಲಿ ಚನ್ನಪಟ್ಟಣದಲ್ಲಿಯೇ ಇದೆ. ಹಾಗಾಗಿ ಚನ್ನಪಟ್ಟಣಕ್ಕೂ ಮಂಟೇಸ್ವಾಮಿಗೂ ಮಂಟೇಸ್ವಾಮಿಯ ಸಂಗೀತ ತಜ್ಞತೆಗೆ ಬರೀ ಒಬ್ಬ ಏನು ಹೇಳೋದು ಸಂತ ಅಂತ ಹೇಳಿದರೆ ಸಮಾಧಾನ ಆಗಲ್ಲ ಅಂತ ಬೇರೆಯ ಜಾಡಿನ ಮಂಟೇಸ್ವಾಮಿಯವರು ಭಾಳ ಶರಣರ ಮೇಲೆ ಕೌಂಟ್ರ್ ಮಾಡಿ ಮತ್ತೊಂದು ಹೊಸ ಶರಣರ ಹೊಸ ವಚನ ಹೊಸ ದಾರಿಯನ್ನು ಅಪೇಕ್ಷಿಸಿದ ಮನಸ್ಸಿನವ. ಮುಕ್ತವಾಗಿ ಶರಣರ ಮೇಲೆ ಅವನ ಆರಾಧಕನೇ
ಅಲ್ಲಮ ಉಳಿದವ್ರಿಗಿಂತ. ಹಾಗಾಗಿ ಅಲ್ಲಮ್ಮನ ಪ್ರತೀಕವನ್ನು ಮುಂದುವರಿಸಿರುವ ಮಂಟಸ್ವಾಮಿ ಅತ್ಯಂತ ಪ್ರಬುದ್ಧ ವಿಮರ್ಶಕನಿಗೆ ಸಮ ಆಗಿರುವಂಥವ್ರು. ಅವನ ದಾರಿಯಲ್ಲಿ ಬರೋ ಸಿದ್ದಪ್ಪಾಜಿ ಹಾಡನ್ನು ನೀ ಮಾರಿಕೊಂಡ ಕುಣಿಯವ ನನ್ನ ಕಣ್ಣ ನೋಡುತ್ತೀರಿ ಸಿದ್ದ ಸ್ವಾಮಿ ಬನ್ಯ ಮಂಟ್ಯದ ನಿಂಗಪ್ಪ ನೀವೇ ಬನ್ಯ ಏನೆಲ್ಲ ಪರದೇಸಿ ಮಾರಿಕೊಂತು ನನ್ನ ಗುಣಿ ಅಂತ ಹುಟ್ಟಿರುವಂತ ಸೀರೆ ದುಡ್ಡು ಹುಡುಗ ಕಟ್ಕೊಂಡು ನಮ್ಮ ಸಿದ್ದಪ್ಪಾಜಿ ಅವರ ಮುಂದೆ ತುಮ್ಮನೆ ಕುಂಡಳಂತೆ ಸಿದ್ದಯ್ಯ ಸ್ವಾಮಿ ಬನ್ಯ ಮಂಟ್ಯದ ನಿಂಗಪ್ಪ ನೀವೇ ಬನ್ಯ ಕೊಡುವಂತ ಮಾರ್ಯ ನೋಡಿ ಸಿದ್ದಪ್ಪಾಜಿ ಹುಡ್ಸಿಗೆ ಕೊಡುವ ಯಾಕಂಡು ನನ್ನಪ್ಪ ಕುಣಿತಿದ್ದ ಮಾರಿ ಮೈ ಮೇಲೆ ಮೂರು ಹೇಳ್ತಾ ಯಾವ್ದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ಯ ಮಂಟ್ಯದ ನಿಂಗಪ್ಪ ನೀವೇ ಬನ್ಯ ಅವರು ಒಂದು ಡಮ್ಮ ಹೊಡೆದರಂತೆ ಎಡಗಡೆಗೆ ಜೋಲುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯ ಅವರು ಎರಡು ಡಮ್ಮ ಹೊಡೆದರಂತೆ ಬಲಗಡೆಗೆ ಜೋಲುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯ ಅವರು ಮೂರು ಡಮ್ಮ ಹೊಡೆದರಂತೆ ಮುಂದಕ್ಕೆ ಅವ್ರು ಜೋಲುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯ ಅವರು ಬಂಗಿ ಕುಡ್ದ ಒಗನೆಲ್ಲ ಹೊಟ್ಟಲಿ ತುಂಬಿಕೊಂಡು ಬಂಗಿ ಕುಡ್ದ ಚಿಲ್ಮಿ ಸ್ವಾಮಿ ತಟಕ ಮಾಡಿದಾಗ ಅವರು 12 6 ಗಂಟೆಗ ಬೂದಿ ಕುರುಮೆ ಮೇಲೆ ಸುರಿದೋಯ್ತಂತೆ ಸಿದ್ದಯ್ಯ ಸ್ವಾಮಿ ಬನ್ಯ ಮಂಟ್ಯದ ನಿಂಗಪ್ಪ ನೀವ ಬನ್ಯ ಈಗ ಸೊಲ್ನವರಾದ್ರೂ ಅನುಕೂಲ. ಜೊತೆಗೆ ಇವ್ರ ಹಾಡು ತಂಬೂರಿ ಇಲ್ಲದೆ ಹಾಡ್ತಾರೆ. ತಂಬೂರಿಯ ಜಂಕಾರ ಇದೆಯಲ್ಲ, ಅದು ಹಾಡಿನ ಮಧ್ಯದ ನಿರ್ವಾತವನ್ನು ಸುಂದರಗೊಳಿಸಿ, ಎಲ್ಲಿ ಶ್ರುತಿವಾದ್ಯಗಳಿದೆಯೋ ಎಲ್ಲಿ ಜೊತೆವಾದ್ಯಗಳಿದೆಯೋ ಅವು ನಿರ್ವಾತವನ್ನು ಸುಂದರಗೊಳಿಸ್ತವೆ. ಹಾಡುಗಾರರನ್ನು ಲೀಲಾಜಾಲವಾಗಿ ಕರ್ಕೊಂಡು ಹೋಗೋಕ್ಕೆ ಅದು ಆಸರೆ ಕೊಡ್ತವೆ. ಒಟ್ಟು ಹಾಡಿಗೊಂದು ಚೆಲುವು ಕೊಡ್ತವೆ. ಆ ಚೆಲುವು ಇಲ್ಲದೆ ಕೆಲವು ಭಾಗನೇ ಇಟ್ಕೊಂಡು ಹಾಡೋದು ಭಾಳ ಶ್ರಮದ್ದು, ಒಬ್ಬೊಬ್ಬರೇ ಹಾಡೋದು ಇನ್ನೂ ಶ್ರಮದ್ದು. ಅದ್ರಾಗೂ ಮಂಟೇಸ್ವಾಮಿ ಅಂತ ಹಾಡಿನ ಏರುಳಿಯೂ ಇದೆಯಲ್ಲ, ಭಾಳ ಅದ್ಭುತ, ಧ್ವನಿ ಮೇಲಿನ ಅಪಾರವಾದ ಹಿಡಿತ. ಅಂಥ ಹಾಡೋರ್ಗೂ ಹೋಗ್ತಾರೆ. ಇಷ್ಟೇ ಅಲ್ಲ, ಇವರು ಜೋಗಳ ಹಾಡಿದರೆ ಜೋ 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 ನಡು ಕಂದ ನೀ ಜೋಗುಳ ಕೇಳ ಕಂದ ಮುಕುಂದ ಜೋ ಜೋ ಅಲ್ಲಿ ಬತ್ತು ಗುಮ್ಮ ಇಲ್ಲಿ ಬತ್ತು ಗುಮ್ಮ ಜೋ ಜೋ ನೀ ಗುಮ್ಮ ಬರ್ತವೆ ಸುಮ್ಮನೆ ಮನಗೋ ಜೋ ಜೋ ಹತ್ತಿಯ ಮರ್ಕೆ ಹತ್ತಿತು ಗುಮ್ಮ ದೂರಿ ಪರಮಾನಂದ ರಾಮ ಗೋವಿಂದ ಜೋ 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 ನಾಡು ಕಂದ ಜೋಗುಳ ಕೇಳ ಕಂದ ಮುಕುಂದ ಜೋ ಜೋ ಅಲ್ಲಿ ಬತ್ತು ಗುಮ್ಮ ಇಲ್ಲಿ ಬತ್ತು ಗುಮ್ಮ ಜೋ ಜೋ ನೀ ಗುಮ್ಮ ಬರ್ತದೆ ಸುಮ್ಮನೆ ಮನಗೋ ಜೋ ಜೋ. ಆಗಿನ ಕಾಲದವರು ಮಕ್ಳಿಗೆ ತುಂಬಬೇಕಾದ್ರೆ ಹಿಂಗಲ್ಲ ಅಂತ ಹೋಗಿ ಮನಗಿತ್ತಿದ್ರು. ಈಗಿನ ಕಾಲದವರು ತೋಗಿ ತೋಳೆಲ್ಲ ಸರ್ತಾಯ್ತು ಜೋ ಜೋ ನಿಮ್ಮ ಅಪ್ಪ ತಿರ್ಕೊಳ್ಳೋದೆ ನೀ ಸುಮ್ಮನೆ ಮನಗೋ ಜೋ ಜೋ. ಅರ್ಶನ ತಿನ್ಬೇಕಂತ 6 ತಿಂಗಳೆಲ್ಲ ಭಾವಿಸ್ಕೊಂಡಿ ಜೋ ಜೋ. ನಮ್ಮ ಅತ್ತೆ ತಿನ್ನವಳರು ತಂದೆ ಕೊಳ್ಳಿಲ್ಲ ಜೋ ಜೋ. ಮಾವನ ತಿನ್ಬೇಕಂತ ಮಾರ್ಲ ಮೇಲೆ ಭಾವಿಸ್ಕೊಂಡಿ ಜೋ ಜೋ. ನಮ್ಮ ಮಾವ ತಿನ್ನವನರು ತಂದೆ ಕೊಳ್ಳಿಲ್ಲ ಜೋ 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 ನಾಡು ಬತ್ತ ಜೋಗುಳ ಕೇಳ ಕಂದ ಮುಕುಂದ ಜೋ ಜೋ. ಅವತ್ತಿನ ಜಗಳ ಅದು, ಇವತ್ತಿನ ಜಗಳ ಅದೇ ತೂಗಿ ತೋಳೆಲ್ಲ ಸತ್ತಾಯ್ತು ಜೋ ಜೋ. ನಿಮ್ಮ ಅಪ್ಪ ತಿರ್ಕೊಳ್ಳದ ನೀ ಸುಮ್ಮನೆ ಮನಗೋ ಜೋ ಜೋ. ಇವತ್ತು ನೋಡಿ ಲಯ ಎಲ್ಲ ಅದೇ ಇದೆ ಅಲ್ಲ, ಎಲ್ಲವೂ ಅದೇ ಇದೆ. ಕಾಲದ ಬದಲಾವಣೆನೂ ಇದೆ. ಅದೇ ದನಿ ಅದೇ ದಾಟಿ ಕಾಲ ಏನ್ ಬದಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ಅವರು. ಆ ಕಾಲಕ್ಕೆ ಅದೇ ಹೇಳ್ತೀವಿ. ಅಲ್ಲ, ಅದೇ ಕಂಟೆಂಪ್ರರಿ. ಇವತ್ತಿನ ಜನ
ತೋಳು ಎಷ್ಟೊತ್ತು 3 ದಿವಸ ತೂಗಿದ್ರು ತೋಳು ಬಿದ್ವು ಅಂತ ತೋಳು ಬಿದ್ವು ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಅಲ್ವಾ. ತೋಳು ಬಿದ್ವು ಅನ್ನೋಕ್ಕೆ ಸಾಧ್ಯವಿರಲಿಲ್ಲ ಹಿಂದೆ. ನನ್ನ ಮಗ ಅಂತ ಭಾಳ ಮಜಾ ಅಂದರೆ ಅಲ್ಲ, ಹುಟ್ಟಿದ ಮಗು ನಮಗೆ ಇನ್ನೂ ಕಿವಿಗೆ ಅರ್ಥ ಶಬ್ದ ಕೇಳೋಕೆ ಮೊದಲೇ ದನಿ ಕೇಳಿಬಿಟ್ಟಿದ್ವಿ, ಮ್ಯೂಸಿಕ್ ಕೇಳಿದ್ವಿ, ನಾವು ಶಬ್ದ ಕೇಳಿದ್ವಿ, ಪ್ರಾಸ ಕೇಳಿದ್ವಿ, ಕಾವ್ಯದ ಅಂಕುರ ಅಲ್ಲಿಯೇ ಶುರುವಾಗಿತ್ತು ನಿಜವಾಗೂ. ಇವತ್ತು ಅದಕ್ಕಿಂತ ಜಾಸ್ತಿ ಇದೀವಿ, ಇದು ಸಿಗದೆ ಉಳಿದು ಬಿಟ್ಟಿದ್ದೇವೆ. ಮಗುಗೆ ತಾಯಿದಾಳೆ ಅನ್ನೋಕ್ಕಿರೋ ಅದ್ಭುತವಾದ ಸೌಂಡ್ ಅದು. ಆವಾಗ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಿತ್ತು. ಪ್ರಾಸಬದ್ಧವಾಗಿ ಆಡ್ತಾರಲ್ಲ, ಮಾವನನ್ನು ತಿನ್ಬೇಕು ಅಂತ ಬಾವಿಸ್ಕೊಂಡಿದ್ದೆ, ನಮ್ಮ ಮಾವನ್ ತಿನ್ನ ತಂದ್ಕೊಡ್ಲಿಲ್ಲ ಅದು ಅದು ಅದೇ ನೀವು ಅವತ್ತಾಗಿತ್ತು, ಇವತ್ತಿನ ಭಾವನೆ ಇದು ಅಂತ. ಹಲಸಿನಣ್ಣು ಅಷ್ಟೇ. ಹೌದು, ಕಾವ್ಯನೇ ಹಾಗೆ. ಪ್ರಾಸವು ಚೆಲುವು ಅರ್ಥವು ಒಟ್ಟಿಗೆ ಮೇಳೈಸಿರುತ್ತೆ. ಅದು ಕೂಡ ಇಲ್ಲಿ ಕಾವ್ಯದ ಎಲ್ಲ ಭಾವಗಳನ್ನು ತುಂಬಿ ಹರಿತಾವೆ. ಇಲ್ಲಿ ತೊಡಕೆ ಇಲ್ಲ, ಅರ್ಥದ ತೊಡಕು ಇಲ್ಲ, ಕಾಲ ಸಮಕಾಲೀನತೆಯ ತೊಡಕು ಇಲ್ಲ. ಈಗ ದೂರಿ ಪದ ಹಾಡಿದ್ರೆ ಏನಾಗ್ತಿದೆ? ದೂರಿ 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 ಆಡ, ದೂರಿ 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 ಕೆಳವ್ವ, ದೂರಿ ದೂರಿ ದುಂಡುದೊಳಗೆ, ದೂರಿ ದೂರಿ ಗೊಂಡೆದಾರ, ದೂರಿ ದೂರಿ ಪುಟ್ಟುದೊಳಗೆ, ದೂರಿ ದೂರಿ ಪುಟ್ಟುದಾರ, ದೂರಿ ದೂರಿ ಅಣಕ ಮೇಣಕ, ದೊರೆ ದೊರೆ ಕೆಂಪಿನ ಗಣಕ್ಯ, ದೊರೆ ದೊರೆ ಗದ್ದಲ್ಲಿ ಗೌರಿ, ದೊರೆ ದೊರೆ ನಿದ್ದಲ್ಲಿ ಬೋಗೆ, ದೊರೆ ದೊರೆ ಹಣೆ ಅಡ್ಗ್ವಾಡ, ದೊರೆ ದೊರೆ ತಲಕಾಡು, ದೊರೆ ದೊರೆ ಕಣ್ಣು ಕನ್ನಂಬಾಡೆ, ದೊರೆ ದೊರೆ ಮೋಗ ಮಲಗೋಡು, ದೊರೆ ದೊರೆ ಅಲ್ಲು ನೆಲ್ಲಕ್ಕೆ, ದೊರೆ ದೊರೆ ತುಡಿ ತೊಂಡೆ ಹಣ್ಣು, ದೊರೆ ದೊರೆ ನಾಲ್ಗೆ ನಾಗರಾವು, ದೊರೆ ದೊರೆ ದೂರಿ ಆಡಪ್ಪ, ದೊರೆ 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 ಕೇಳವ್ವ, ದೊರೆ ದೊರೆ ಆದ್ವಿದಿಲ್ ನಿಮ್ಮತ್ತೆ, ದೊರೆ ದೊರೆ ಆದಿಲೋಗೋ ನಿಮ್ಮತ್ತೆ, ದೊರೆ ದೊರೆ ಸಂದ್ಗೊಂದಿಲ್ ನಿಮ್ಮತ್ತೆ, ದೊರೆ ದೊರೆ ಸಂದಿಲೋಗೋ ನಿಮ್ಮತ್ತೆ, ದೊರೆ ದೊರೆ ಗುಡ್ಡ ಬಾಡಿಗೆ, ದೊರೆ ದೊರೆ ಗುದ್ದಾಡ್ಕ ಬಂದ, ದೊರೆ ದೊರೆ ಅರ್ಬೈ ಅಂಡಾಕೆ, ದೊರೆ ದೊರೆ ಅರ್ದಾಡ್ಕ ಬಂದ, ದೊರೆ ದೊರೆ ಯಾರು ಅಂದಾರೆ, ದೊರೆ ದೊರೆ ನಾನಲ್ಲ ಅಂದ, ದೊರೆ 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 ಕೇಳಪ್ಪ, ದೊರೆ 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 ಆಡಪ್ಪ, ದೊರೆ ದೊರೆ. ನೀ ಹಾಡು ಕೇಳಿದ್ರೆ ಈ ಹಾಡನ್ನು ಯಾರು ಹೇಳ್ತಾರೆ? ನೀವೆಲ್ಲ ನೋಡಿದವರು. ಕೂತ್ ಆಡೋ ಮಗು ಇನ್ನೂ ಮಾತು ಗೊತ್ತಿರಲ್ಲ, ಹ್ಞೂ ಗೊತ್ತಿರಲ್ಲ, ಬರೀ ಓಲಾಡಿಸೋದಷ್ಟೇ. ಈ ಹಾಡಿನ ಟೋನ್ ಕೇಳಿಬಿಟ್ರೆ ನಾವು ಇಷ್ಟೊತ್ತಲ್ಲಿ ಕೂತಿದ್ದೀವಿ ಸಾಯಂಕಾಲ, ನಮಗೆ ಒಂದು ಜೋಂಪ್ ಹೊಡೆದು ಬಿಡಬೇಕು, ಎಳೆದು ಬಿಡಬೇಕು. ಅಂತ ಟೋನ್ ಇದೆಯಲ್ಲ, ದೂರಿ ದೂರಿ ಅಂತ ಎಳಿತದಲ್ಲ, ಅದರೊಳಗೆ ನಿದ್ದೆ ಮಂಪುರನ್ನ ಎಳ್ಕೊಂಬಂದು ಕೂರಿಸ್ಬಿಡ್ತದೇನೋ. ಮಗುಗೆ ಚೆನ್ನಾಗಿ ಊಟ ಮಾಡಿಸ್ಬಿಟ್ಟಿದ್ರೆ ಈ ಹಾಡು ಬೇರೆ ಹೇಳಿಬಿಟ್ರೆ ಆರಾಮಾಗಿ ಮಲಗಿಬಿಡ್ತದೆ. ಈಗ ಯಾವಾರ ಹುಡುಗರು ತರಲೆ ಮಾಡ್ತಾ ಇದ್ದಾವೆ ಅಂದ್ರೆ ಯೋಚನೆ ಮಾಡಿ, ಗೊತ್ತೇ ಇಲ್ಲದೆ ಹೋದ್ರೆ ಮರ್ತೋಗಿದ್ರೆ ಭಾಗ್ಯಮ್ಮನ ಹತ್ರ ಹಾಡು ದೂರಿ ಪದ ಕತ್ಕಾಡ್ರಿ. ಅಲ್ಲ ಅಲ್ಲಿ ಹಾಂ ಗುಡ್ಡೆಬಾಡು ಹಾಂ ಮತ್ತೆ ಅರಿವಿ ಎಂಡ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಮುಕ್ತ ಇಲ್ಲೇನಿಲ್ಲ. ಅಯ್ಯೋ ವಾಸ್ತವವಾಗಿ ಅಲ್ಲ, ಕಣ್ಣು ಕಣ್ಣಂಬಾಡಿ ಹಣೆ ತಲಕಾಡು. ಅವರು ಮಗು ನೋಡಿದ್ರೆ ಹಿಂಗೆ ಮಗುನ ಆಡಿಸ್ತಾ ಒಂದು ವಿಷನ್ ಹೋಗ್ತಾರಲ್ಲ ಅವರು. ಆ ವಿಷನ್ ಹೋಗೋದಿದೆಯಲ್ಲ ನೋಡಿ, ಯಾರಿಗೂ ಆಗೋ ವಿಷನ್ ಅದು. ಆಗಿಸ್ಕೊಂಡ್ರೈತೆ, ಆಗಿಸ್ಕೊಳ್ದೆ ಇದ್ರೆ ಹಂಗೆ ಮಲಗಿರ್ತದೆ ಅಷ್ಟೇ. ತಲೆ ತಲ್ಕಾಡು, ಹಾಂ ನಾಲ್ಗೆ ನಾಗರಾವು, ಕಣ್ಣು ಕನ್ನಂಬಾಡಿ ಹಣೆ ಎದ್ಗೋಡೆ, ಬೆನ್ನು ಬೀಸಲಿಗೆ ದೂರಿ ದೂರಿ ತೊಡಕಿದ್ರಿ ಗಂಬ, ದೂರಿ 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 ಆಡಪ್ಪ, ದೂರಿ 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 ಕೇಳಪ್ಪ, ದೂರಿ ದೂರಿ ದುಂಡುದೊಳಗೆ, ದೂರಿ ದೂರಿ ಗೊಂಡೆದಾರ, ದೂರಿ ದೂರಿ ಪುಟ್ಟುದೊಳಗೆ, ದೂರಿ ದೂರಿ ಪುಟ್ಟುದಾರ, ದೂರಿ ದೂರಿ. ಅವು ಮಗ ಆಡ್ಕೊಂಡು ಆಡ್ತೀವಲ್ಲ ನಿಧಾನಕ್ಕೆ ಬರ್ತವೆ. ಇವು ಫಾಸ್ಟಾಗಿ ಆಡ್ತೀವಲ್ಲ, ಫಾಸ್ಟಾಗಿ ಗೊತ್ತೈತೆ. ಕೈಯಲ್ಲಿ ಮಗು ಇರ್ಬೇಕು. PhD ಅವರು ಆಡೋದಿಲ್ಲ ಈಗ. ಇಲ್ಲ ಇರಲ್ಲ ಅಂತಲ್ಲ, ತಗೊಂಡ್ರಿರ್ತದೆ, ತಗೊಳ್ದೇ ಇದ್ದೀರಿ ಇರಲ್ಲ ಅಷ್ಟೇ. ಹೌದು. ದೂರಿ ಇದೆಲ್ಲ ಮಾಡ್ತೀರಲ್ಲ, ದೊಡ್ಡ ಮನೆಯವ್ರು ಯಾರ ಕರೆದು ಈ ತರ ಹಾಡಿದಾಗ ನಿಮ್ಗೆ ಏನಾರು ಬಹುಮಾನ ಅಥವಾ ಇನ್ನೇನಾರು? ಕೊಟ್ಟಾರೆ ಸರ್, ಕೊಟ್ಟಿದ್ದಾರೆ. ಆಕತ್ತೇನಿಲ್ಲ, ಆಡಿದ್ದೀನಿ. ಇಲ್ಲಿ ಮಾರಣಿ ಕಾಲೇಜಲ್ಲೂ ಆಡಿಸಿ, ಅಲ್ಲೂ ಮನೆಗಳಲ್ಲಿ ಏನಾರು ಕರೀತಿದ್ರ? ಮನೆಗಳಲ್ಲಿ
ಸುಮ್ಮನೆ ಅವಾಗ ತೊಟ್ಟ ಹಾ, ಶಾಸ್ತ್ರ ಕರಿ. ಅದು ಇದು ಮಾಡುವಾಗ ಕರೀತಾರೆ ಈಗಲೂ ಕರೀತಾರೆ ಭಾಗ್ಯಮ್ಮ ಕರೀರಿ ಮಕ್ಳಿಗೆ ಒಂದ್ ಸ್ವಲ್ಪ ದೂರ ಹಾಕೊಡ್ಲಿ ಒಂದ್ ಸ್ವಲ್ಪ ಮಲ್ಗುವಾಗ ಹಾಡು ಹಾಕೊಳ್ಳಿ ಅಂತ ಅಲ್ಲಿ ನಮ್ಮ ಹಳ್ಳಿ ಕಡೆ ನಾನು ಈ ಹಾಡು ಆಡಲ್ಲ ಯಾವ ಹಾಡು? ಅಲ್ಲಿ ಅಲ್ಲಿ ಆಡಿದ್ರೆ ಈ ಹಾಡು ಆಡಿದ್ರೆ ಬೈತಾರಾ? ಇಲ್ಲ ಬೈಯಲ್ಲ ಅದು ಆಡಲ್ಲ ನಾನು ಅಲ್ಲಿ ಆಡೋದ ಬೇರೆ ನೋಳ ಮರುಗಿಣಿ ಮೋದು ಬೇಡ ಕನ್ನ ನಿನ್ನ ಗೆಳಸಿದು ಅಳು ಬೇಡ ಕನ್ನಳು ನಿನ್ನ ಆಡೋ ಮಕ್ಕಳುಗ ಬ್ಯಾಡಿ ಬೆಲ್ಲ ಕೊಡ್ವಿ ನಾ ಮಾಡಿಸಿ ಕೊಡ್ವಿ ಮರುಗಿರ್ಕ್ಯೂ ಮಾಡಿಸಿ ಕೊಡುವೆ ಮರುಗಿರ್ಕ್ಯ ಕಂದಯ್ಯ ನೀ ಆಡಿ ಬಾರಪ್ಪ ಮಠದಲ್ಲಿ ಅಣ್ಣೋಳ ಮರುಕ ಬೆಳ್ಳಿಯ ಗಿಣಿ ಮುದ್ದು ನಮ್ಮ ಮನುಗೆಲ್ಲ ಹಿಂಗ ನಮ್ಮ ಹಳ್ಳಿಲಿ ಹಾಕೊಂಡು ಅಲ್ಲ ಇಷ್ಟೆಲ್ಲ ಆಡದ್ಮೇಲೆ ಯಾವ್ದಾರೋ ಸಂದರ್ಭದಲ್ಲಿ ಬರೀ ಕೈಲಿ ಕಳಿಸಿ ಬರೀ ಎಲ್ಲಾಡ್ಕೆ ಕೊಟ್ಟು ಮಾತ್ರ ಕಳಿಸಿದಾರ ಅಥವಾ ಕೈಗೆ ಏನಾದ್ರೂ ನಮ್ಮ ಊರಿನಲ್ಲಿ ಏನಿಲ್ಲ ಸರ್ ಹಳ್ಳಿ ಕಡೆ ಕರ್ಕೊಂಡು ಹೋದಾಗ ಎಲ್ಲ ಪ್ರಶಸ್ತಿ ಮಾಡವ್ರೆ ತಲಕಿ ಅಡಗಿ ಆರೋಗ್ಯ ಇಲ್ಲೇ ಇದ್ದಾವೆ ಎಲ್ಲ ಕೊಟ್ಟಿದ್ದಾರೆ ನೀವೇನು ನಿರೀಕ್ಷೆ ಮಾಡಲ್ಲ ಹೋಗಿ ಮಾಡೋದು ನಿಮ್ ಧರ್ಮ ಅವ್ರು ಕೊಡೋದು ಬಿಡೋದು ಅವ್ರ ಧರ್ಮ ಸಾರು ಅವ್ರು ಕೊಡೋದು ಬಿಡೋದು ಅವ್ರಿಗೆ ಸೇರ್ತು ನಾವು ಹೋಗೋದು ನೀವು ಕರೆದಿದ್ದೀರಿ ನಾವು ಬಂದಿರೋದು ನಮ್ಮ ಧರ್ಮ ನೀವು ಮಾಡೋಕ್ಕ ಧರ್ಮ ನೀವು ಅದೆಲ್ಲ ನಿಮಗೆ ನಾವು ಬರೋದು ನಾನು ಮದುವೆಗೆ ಶೋಭಾನೆ ಆಡಕ್ಕೆ ಹೋದ್ರೆ ಮದುವೆಗೆ ಶೋಭನೆ ಆಡಕ್ಕೆ ಹೋದ್ರೆ ಅಲ್ಲಿ ಒಂದಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ? ಒಂದು 5,000 ಅವ್ರಿಗೆ ಅದಕ್ಕಿಂತ ನಮ್ಮನ್ನು ಈ ಮದುವೆಗೆ ಕರೆದ್ರು ಅಂತ ಇದೆಯಲ್ಲ ಆ ಸ್ಟೇಟಸ್ ಇದೆಯಲ್ಲ ಅಲ್ಲಿ ಹಂತಕ್ಕೆ ಅದು ಭಾಳ ದೊಡ್ಡದು. ನಮ್ಮನ್ನು ಕರೆದು ಹಾಡಿಸ್ತಾರೆ ಅನ್ನೋದು ಇದೆಯಲ್ಲ ಹಣಕ್ಕಿಂತ ಮೀರಿದ ಗುಣ. ಭಾಳ ಹಳ್ಳಿಗಾಡಲ್ಲಿ ಯಾವುದೋ ಕಲೆ ಡೊಳ್ಳು ಗಿಳ್ಳು ಕರಿಬೇಕಲ್ಲ, ನಮ್ಮ ಸಿಮ್ಮೇಲೆ ಬರೀ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ಕೊಡೋರು ಅಷ್ಟೇ. ಕಾಯಿ ಕೊಟ್ಟಿದ್ದಾರೆ ಅಂದರೆ ನಮ್ಮನ್ನು ಕರೆದಿದ್ದಾರೆ ಅನ್ನೋ ಒಂದು ದೊಡ್ಡ ರೆಸ್ಪೆಕ್ಟ್ ಇತ್ತು. ಆ ಘಟ್ಟ ಮುಂದಕ್ಕೆ ಹೋಗಿದೆ. ದುಡ್ಡು ಅಂತ ಪದನೇ ಎತ್ತಿರಲಿಲ್ಲ. ನಮ್ಮ ಕರೆದಾರ ಆಯ್ತು ಬರ್ತೀವಿ ಅಷ್ಟೇ. ರಾತ್ರಿ ಎಲ್ಲ ಕುಣಿಯೋರು, ಏನು ಕಾಸೇ ಇಲ್ಲ ಕೆಲಸ ರೀ, ಇವರೇ ಹೋಗಿ ಬರೋದಿತ್ತು. ಇದು 30-40 ವರ್ಷದ ಹಿಂದಿದ್ದು. ಈಗ ಬದಲಾಗಿದೆ. ಈಗ ಗೌರವ ಮತ್ತು ನಂಬಿಕೆಗಳಿದೆ, ನಂಬಿಕೆ ಇದೆ. ಈಗ ಗಂಡು ಹೆಣ್ಣಿಗೆ ಸ್ನಾನ ಮಾಡಿಸುವಾಗ ಊರುಗಳಲ್ಲಿ ಶೋಭಾನೆ ಪದ್ಧತಿ ಬರೆದ್ರೆ ಸುಮ್ಮನೆ ಮಾಡ್ತಿರ್ಲಿಲ್ಲ. ಅವ್ರು ಬರೋವರೆಗೂ ಮಳ್ಳಿಗಳಲ್ಲಿ ಇವಾಗಲೂ ಆಡ್ತೀವಿ ಸರ್ ನಾವು. ಈಗ ಅರ್ಶಿನ ನೀರು ಹೋಯ್ತಾರಲ್ಲ ಅದನ್ನೊಂದು ಆಡಿ. ನಾವೆಲ್ಲ ಶಿವಾನಿಗೆ ಶೋಭನವ ಅಣ್ಣಡಕ್ಕೆ ಪೋರ ಬಣ್ಣದ ಮೇಲೂ ಕಟ್ಟೋ ಎಣ್ಣೆಯ ಬಾಮಿ ಆಡ ಎಡವೆ ಶೋಭನವ ಎಣ್ಣೆಯ ಬಾಮಿ
ಇದು ಮದುವೆದ ಇನ್ಯಾವ್ದಾದ್ರು ಪದಗಳು ಕೇಳೋದಾದ್ರೆ ಮಳೆ 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 ವಾತಾವರಣ ಕಮ್ಮಿ ಆದಾಗ ಮಳೆ ಬರ್ಲಿಕ್ಕೆ ಮಳ್ರಾಯನಿಗೆ ಹಾಡೋದಿದೆಯಾ? ಅಲ್ಲ, ಮಳ್ರಾಯನಿಗೆ ಸಾಮಾನ್ಯ ಗಂಡು ಮಕ್ಳು ಹೆಣ್ಮಕ್ಳು ಅಯ್ಯೋ ಯುವ ಮಳೆರಾಯ ಇದೆ. ಆದ್ರೆ ಅವರು ಮಳೆರಾಯನ್ನ ಈ ಚಂದ್ರನ್ ಪೂಜೆ ಮಾಡ್ತಿಲ್ಲ, ಚಂದ್ರನ್ ಬೆಳದಿಂಗಪ್ಪ ಮತ್ತು ಮಳೆರಾಯನ್ ಮಾಡ್ತಾರಲ್ಲ, ಮಳೆರಾಯನ್ ಮಾಡುವಾಗ ಈ ಮದುವೆ ಶಾಸ್ತ್ರದ ಎಲ್ಲ ಪದನೂ ಹಾಡ್ತಾರೆ, ಗಂಡು ಹೆಣ್ಣನ್ನ ಮಾಡಿ. ಆವಾಗ ಹಾಡುವಾಗ ಯಾವ್ದಿದೆ ಮಳೆರಾಯನ್ನ? ಹಲೋ ನಾವು ಸರ್ ಮಾಡ್ರಾಯಿನ ಮೇಲೆ ಅಂದ್ರೆ ಒಂದ್ ನಿಮಿಷ. ಕೇಳಿ. ಸ್ವಾಮಿ ಒಂದ್ ನಿಮಿಷ. ಹಾ ಹೇಳಿ. ಭಾಗ್ಯಮ್ಮವ್ರೆ, ಹೇಳಿ ಸರ್. ಇಷ್ಟು ಸಾಹಿತ್ಯ ಸಂಪತ್ತು ನಿಮ್ಮಲ್ಲಿ ಅಡಕವಾಗಿದೆ. ನಮ್ಮ ಸರ್ಕಾರದವ್ರು ಏನಾದ್ರು ಗುರುತಿಸಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆ ಗುರುತಿಸಿ ಏನಾದರೂ ಮಾಸಾಸನವಾಗಲಿ ಅದರ ಉತ್ಪ್ರೇಕ್ಷವಾಗಿ ಉದ್ಧಾರವಾಗತಕ್ಕಂಥ ಇನ್ಯಾವುದಾದ್ರು ಗೌರವಿತವಾಗಿ ನಿಮ್ಗೆ ಕೊಟ್ಟಿದೆಯೇ? ಏನು ಕೊಟ್ಟಿಲ್ಲ ಸರ್. ಇದು ನಾನು ಕನ್ನಡ ಕನ್ನಡ ತಿಂಗಳ ಏನದು ತಿಂಗ ಅದೇ ಮಾಸಾಸನ ಮಾಸಾಸನ ಕೊಡ್ತಾ ಇದ್ದಾರಾ? ಕೊಡ್ತಾ ಇದ್ದಾರೆ. ಇನ್ನೇನಾದ್ರೂ ನಿಮಗೆ ಪುರಸ್ಕೃತವಾದ ಹೊರಗಡೆ ಜಿಲ್ಲೆಗಳಿಗೆ ದೇಶಗಳಿಗೆ ಕಳಿಸುವಂತ ಆಹ್ವಾನ ಏನಾರ ಬಂದಿತ್ತಾ? ಇಲ್ಲ ಸರ್, ಬಂದಿಲ್ಲ. ಆಯ್ತು. ಇದಕ್ಕೆ ಮನ್ನಣೆ ಮಾಡಿ ಹಕ್ಕ ಸಮ್ಮೇಳನವಾಗ್ಲಿ ದೆಹಲಿ ಕನ್ನಡ ಸಂಘವಾಗ್ಲಿ ನಿಮ್ಮ ಹೆಸರನ್ನ ಪ್ರೋತ್ಸಾಹಿಸೋಣ. ಮಾಡಿ ಸರ್. ನಮ್ಗೆ ನಮಸ್ತೆ. ಏನಂತ ಕರಿಯಾಲಿ ಶಿವನ ಇಂಥ ನಾಗಭೂಷಣ ಓದಿ ಮೆರವ ಶಂಕರನ, ಏನಂತ ಕರಿಯಾಲಿ ಶಿವನ. ನಾನು ಒಂದು ಉತ್ತವಾದ ನೀನು ಒಂದು ಸರ್ಪವಾದ, ನಾನು ಒಂದು ಉತ್ತವಾದ ನೀನು ಒಂದು ಸರ್ಪವಾದ. ಆ ಸರ್ಪವಾದ ಮೇಲೆ ಬರೀ ಉತ್ತ ನಾನಾದ, ಏನಂತ ಕರಿಯಾಲಿ ಶಿವನ. ಇಂಥ ನಾಗಭೂಷಣ ಓದಿ ಮೆರುವ ಶಂಕರನ, ಏನಂತ ಕರಿಯಾಲಿ ಶಿವನ. ನಾನು ಒಂದು ತೋಟವಾದ ನೀನು ಒಂದು ಬೇಲಿಯಾದ, ನಾನು ಒಂದು ತೋಟವಾದ ನೀನು ಒಂದು ಬೇಲಿಯಾದ. ಆ ಬೇಲಿ ಹೋದ ಮೇಲೆ ಪಾಳುದೋಟ ನಾನಾದ, ಏನಂತ ಕರಿಯಾಲಿ ಶಿವನ. ಇಂಥ ನಾಗಭೂಷಣ ಒತ್ತಿ ಮೆರುವ ಶಂಕರನ, ಏನಂತ ಕರಿಯಾಲಿ ಶಿವನ. ನಾನು ಒಂದು ಗಿಡವಾದ ನೀನು ಒಂದು ಪುಷ್ಪವಾದ, ನಾನು ಒಂದು ಗಿಡವಾದ ನೀನು ಒಂದು ಪುಷ್ಪವಾದ. ಆ ಪುಷ್ಪ ಹೋದ ಮೇಲೆ ಬರೀ ಗಿಡ ನಾನಾದ, ಏನಂತ ಕರಿಯಾಲಿ ಶಿವನ. ಇಂಥ ನಾಗಭೂಷಣ ಒತ್ತಿ ಮೆರುವ ಶಂಕರನ, ಏನಂತ ಕರಿಯಾಲಿ ಶಿವನ. ನಾನು ಒಂದು ಮರವಾದ ನೀನು ಒಂದು ವೃಕ್ಷವಾದ, ನಾನು ಒಂದು ಮರವಾದ ನೀನು ಒಂದು ವೃಕ್ಷವಾದ. ಆ ವೃಕ್ಷ ಹೋದ ಮೇಲೆ ಬರೀ ಮರ ನಾನಾದ, ಏನಂತ ಕರಿಯಾಲಿ ಶಿವನ. ಇಂಥ ನಾಗಭೂಷಣ ಒತ್ತಿ ಮೆರುವ ಶಂಕರನ, ಏನಂತ ಕರಿಯಾಲಿ ಶಿವನ. ಶಿಷ್ಯ ಪರಂಪರೆ ಏನಾದ್ರು ಇದೆಯಾ? ಯಾರಿಗಾರು ಅದೇ ಸುಮಾರು ವರ್ಷದಿಂದ ಕಳಿಸ್ತೀನಿ ಸರಿ. ನನಗೆ ಸೊಲ್ಲೋರು ಇದ್ಬಿಟ್ರೆ 3 ದಿವಸ ಆಡ್ತೀನಿ. ಸೊಲ್ಲೋರ್ ಜಾತಿ ನಿಮ್ ಜೊತೆ ಯಾರು ಇಲ್ವಾ ಅಂತ? ನಿಮ್ ಜೊತೆ ಕಲ್ಸಿರೋ ಶಿಷ್ಯರು ಯಾರು ಇಲ್ವಾ? ಸರಿ. ನಾನು ಎಲ್ಲಿಗೆ ಹೋದ್ರು ಭಾಗ್ಯ ಮರ ನಿನಗೆ ತಕ್ಕಾಗ ನಿನಗೆ ನೇರ್ಸ್ಕೊಡೋದಿಲ್ಲ. ನೀವು ಶಿಷ್ಯಂದು ತಯಾರು ಮಾಡ್ತಾ ಇದ್ದೀನಿ. ಇಲ್ಲ, ಈ ಇಡೀ 30 ತಿಂಗಳು ನೋಡಿದಿರಲ್ಲ, ನಾವು ಕಲ್ಸ್ಕೊಡಂಗಿದ್ದೀರಿ ಸ್ವಾಮಿ, ಕಲಿಯೋರ್ನು ಕೊಡಿ ಸ್ವಾಮಿ. ಇದು ಕಾಲಮಾನದ ರೂಪ. ಇದನ್ನ ಅಟ್ಲೀಸ್ಟ್ ನೀವು ಹಿಂಗೆ ಸೇರಿದಿರಿ, ಸಂತೃಪ್ತಿ ಆಯಿತು ಅಂತೀವಿ. ಅಟ್ಲೀಸ್ಟ್ ಒಂದು ತಲೆಮಾರು ಇದ್ರ ಜೊತೆಗೆ ಇದೆ, ಇದರೊಳಗೆಲ್ಲ ಇಷ್ಟೊಂದು ಚೆಲುವಿದೆ ಅಂತ ಅನ್ನೋದನ್ನು ಅನುಭವಿಸೋಕ್ಕಾಗಿ ಬಂದಿದ್ದೀರಿ. ಅದು ಕೂಡ ಹೊಸ ಜನ್ರೇಷನ್ಗೆ ತಪ್ಪಿ ಹೋದ್ಮೇಲೆ ಕಳೆದು ಹೋದ್ಮ್ಯಾಗ ಹುಡುಕುತ್ತೆ, ಈಗ ಇರುವಾಗ ಹುಡುಕಲ್ಲ ಅಷ್ಟೇ. ಹಾಗಾಗಿ ಅಲ್ಲ ಅದಕ್ಕಿಂತ ವಾಸಿ ನಾವೀಗ ಸ್ಕೂಲ್ ಕಾಲೇಜುಗಳು ಜನಪದ ಕಲೆ ಕಲಿಯಕ್ಕೆ ಶುರು ಮಾಡಿದ್ದಾವೆ, ಹಾಡುಗಳು ಕಲಿಯಕ್ಕೆ ಶುರು ಮಾಡಿದ್ದಾವೆ. ತುಂಬ ಈಗ 20-30 ವರ್ಷದ ರೀತಿ ಏನಿಲ್ಲ, ತುಂಬ ಬೇಸರ ಆಗೋಷ್ಟು ಅಲ್ಲ. ಆದರೆ ಹೌದು, ಬದಲಾವಣೆನೂ ಆಗಿದೆ. ಆದರೆ ಈ ಹಾಡು ಈ ಕಾಲಮಾನದಲ್ಲಿ ಸ್ವಲ್ಪ ಬದಲಾಗಿದೆ, ಈ ಶಾಸ್ತ್ರಗಳ ಜೊತೆಗಿಲ್ಲ. ಮತ್ತು ನಿಧಾನವಾಗಿದ್ದ ಹಾಡುಗಳು ಇವು ಭಾಳ. ಇವರು ಇನ್ನೊಂದು ಸ್ವಲ್ಪ ಇವತ್ತಿಗೆ ತಂದಿದ್ದಾರೆ. ಇನ್ನು ಹಳೆ ಕಾಲದವ್ರು ಕರ್ಕೊಂಬಂದ್ರೆ ಭಾಳ ನಿಧಾನವಾಗಿರ್ತಿದ್ವು. ನಿಮಗೆ ಇನ್ನೂ ರುಚಿ ಅನ್ನಿಸ್ತೇ ಹೋಗ್ತದೆ. ಏನು ಮಾಡೋಕ್ಕಾಗಲ್ಲ, ಕಾಲಮಾನದ ಕನ್ಸ್ಟ್ರಕ್ಷನ್ಸ್ ಹಂಗಿರ್ತದೆ, ಕಾಲದ ಜೊತೆಗೆ ಬಂದು. 30 ಲೋಕಸರಿನ ನಾವು ನೋಡಿದ್ದೀವಲ್ಲ,
ಅನೇಕ ಜನ ತಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಟ್ಟವ್ರೆ. ಆಗಿದೆ, ಬದಲಾವಣೆಗಳಾಗಿದೆ. ಈಗ ಇದು ಹುಟ್ಟೋ ಹಾಡು, ಬೀಸೋ ಹಾಡುಗಳು ಈಗೆಲ್ಲ ಬರ್ತಾ ಇದೆ. ಅದನ್ನ ನಾವು ನಮ್ಮ ಭಾಗ್ಯಮ್ಮ ಅವ್ರಿಗೆ ಹೇಳ್ತೀವಿ, ನಿಮ್ಮ ಮಕ್ಕಳಿಗೆ ಏನಾದ್ರು ಹೇಳ್ಕೊಟ್ಟಿದ್ದೀರಾ? ಕಲಿಸ್ತಾ ಇದ್ದೀವಿ ಸರ್. ಇಲ್ಲ, ನಮ್ಮ ಎದುರಿಗೆ ಜನಪದ ಕಲೆಗಳು ಏನು ಅಂತಂದ್ರೆ ಯಾರು ಅದನ್ನು ಕಲಿಸೋದಿಲ್ಲ. ಆಸಕ್ತಿ ಗುರು ಶಿಷ್ಯ ಇಬ್ರು ಒಬ್ಬರೇ ಆಗಿರ್ತಾರೆ. ನೀವು ಇವ್ರು ಏನಾಗಿದ್ದು ಸೋಬಾನೆ ಹಾಡು ಕಲಿಬೇಕಾ, ಅವ್ರ ಜೊತೆಗೆ ಹೋಗ್ತಾರೆ. ನಾನು ಹಾಡು ಕಲಿಬೇಕು ಅಂದ್ರೆ ನನಗೆ ನಾನು ಮೀಸಲಿಟ್ಕೊಳ್ಳೋದು, ಒಂದು ಜೋಳಿಗೆ ಹಾಕಬೇಕು, ನಾನು ಯಾರು ಅಂತ ಗೊತ್ತೇ ಆಗಬಾರ್ದು, ನಾನು ಅವನ ಶಿಷ್ಯ ಅಂತ ಕಿವಿ ಮಾತ್ರ ಇಟ್ಕೊಂಡು ಜೋಳಿಗೆ ಹಾಕ್ಕೊಂಡು ಅವ್ನು ಭಿಕ್ಷುಕರ ಹೋಗಲಿ, ಹಳ್ಳದಾಗರ ಮಲಗಲಿ, ಕೊರಕ್ಲಾಗ ಮಲಗಲಿ, ಸಗಣಿ ತಿಪ್ಪೆಲಿ ಮಲಗಲಿ, ಅಲ್ಲಿ ಮಲಗಂಗಿರ್ಬೇಕು, ಆವಾಗ ಹಾಡು ಸಿಗುತ್ತೆ ಅನ್ನೋ ದಾಟಿ. ಹಾಗಾಗಿ ಇವರು ಹಾಗೆ ಕಲ್ತಿರೋದಕ್ಕೆ ಈ ಹಾಡುಗಳೆಲ್ಲ ದಕ್ಕಿದಾವೆ. ಯಾರು ಇವಾಗ ಅವಾಗಿಂದ ಕಲ್ತಿರೋದು ಇದು, ಈಗ ಕಲಿಯಕ್ಕೆ ಆಯ್ತದ. ನಾವು ಅವಾಗ ಚಿಕ್ಕ ಮಕ್ಳನ್ನ ನಾಟಿ ಹಾಕತ್ತವು, ಕಳ ಕೀಳತ್ತವು, ಈ ಶೋಭನೆ ಆಡತ್ತವು. ಇಲ್ಲಿ ಒಬ್ಬ ಬಯ್ಯ ಬರ್ತಿದ್ದ, ನಿಂಗರಾಜಮ್ಮ ನಾಡು, ಮೈದಾಡಮ್ಮ ನಾಡು ಹೇಳಿದ್ರೆ ಏನು ಕಣ್ಣೀರು ಬರೋದು. ಒಂದು ಬಾರಿ ಅಂದಾರೆ ಮಗ, ಒಂದು ನೂರ ಬಾರ್ದು ಅವನಲ್ಲ, ಎರಡು ಬಾರಿ ಅಂದಾರೆ ಮಗ, ಎರಡು ನೂರ ಬಾರ್ದು ಅವನಲ್ಲ. ಒಬ್ಬಯ್ಯ ಬರ್ತಿದ್ದ, ಅವಂತ ಕಲಿತೆ ಮೈದಾಡ್ರಮ್ಮ ನಾಡು, ನಿಂಗರಾಜಮ್ಮ ನಾಡು. ಇಲ್ಲೂ ಆಡ್ತೀನಿ. ಕಲೀಲೇಬೇಕು ಅನ್ನೋದು ಬರಬೇಕು. ಗೋರಮ್ಮ ಬಾನಂದೂರಿನಲ್ಲಿ ಹಾಡ್ತಾರೆ. ಈಗ ಅವ್ರ ಮಗಳು ನಾವು ಕರೆದಾಗ ಅವ್ರ ಜೊತೆಗೆ ಇವರೊಬ್ಬರೇ ಹಾಡೋರು, ಜೊತೆಗೆ ಹಾಡೋರು ಬೇರೆ ಬರೋರು. ಇವು ಕರೆದು ಗೌರವ ಮಾಡಿ ನಮ್ಮ ಬೆಲೆ ಬಂತು, ಇದು ಗೌರವ ಇದೆ ಅಂತ ಗೊತ್ತಾದ್ಮೇಲೆ ಈಗ ಮಗಳೇ ಕಲ್ತು ಹಾಡೋದು ಬಂದಿದೆ, ನಿಧಾನವಾಗಿ ಬಂದಿದೆ. ಹಾಗಾಗಿ ಇವರು ಬರೋಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನಲ್ಲ, ಒಂದಿಷ್ಟು ನಿಧಾನವಾಗಿ ಉಳಿತದೆ. ಆದರೆ ಇವ್ರಿಗಿಂತ ಅವ್ರು ಸ್ಟಾರ್ ಆಗಿರ್ತಾರೆ. ಅವರು ಒಂದೇ ಸಾರಿಗೆ ಅಕ್ಕಾಗೆ ಅಂತಾರೆ, ಡೆಲ್ಲಿಗೆ ಅಂತಾರೆ. ಇವ್ರಂಥವ್ರು 1000 ಜನ ಇದ್ದೀರಿ ಸ್ವಾಮಿ, ದಿವಸ ಕಳಿಸ್ಬಿಡಿ ಸಂತೋಷ ಅಂತ. ದಿವಸ ಪ್ರತಿ ದಿವಸ 365 ದಿವಸ 30 ಮಾಡಿದ್ದೇವೆ 3 ವರ್ಷಕ್ಕೆ. ದಿವಸ ಮಾಡಿದ್ರು ಮಿಕ್ಕಿ ಉಳಿಯೋಷ್ಟು ಕಲಾವಿದರು ಇರೋದು ಕಾಲ ಇದು ಅಂತ ನಿಮ್ಮ ನೆನಪಿಗೆ ಹೇಳಿ. ನಮ್ಮಂಥ ಕಲಾವಿದರು ಕಲಿಸ್ತಾರೆ, ಅಲ್ಲಿ ಬೆಂಗಳೂರು ಪೇಟೆಯಲ್ಲಿ ಕಾಲೇಜ್ಗಳಲ್ಲಿ ಕಲಿಸ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಲೀಡ್ರುಗಳು ಅವರು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಬಿಟ್ಬಿಡ್ತಾರೆ. ನಾವು ಕಲಿಸ್ತೀವಿ, ನಾವು ಇಲ್ಲೇ ಇರ್ತೀವಿ ಆಡ್ಕೊಂಡು ಕುಂತ್ಕೊಂಡು. ಅಲ್ಲಿ ಬೆಂಗಳೂರು ಪೇಟೆಯಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ. ಎಲ್ಲ ಆಯ್ತಾರೆ ಅಕ್ಕ ಸಮ್ಮೇಳನ ಅದೇ ಕತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾರನ್ನ ಹಳ್ಳಿಯಿಂದ ಗುರುತಿಸಿ ಕರ್ಕೊಂಡು ಹೋಗ್ರೆ. ಇಲ್ಲಿ ನಮ್ಮ ಕೈಲಿ ಕಪ್ಪಣ್ಣವ್ರು ಪೂಜೆ ಕುಂತ ಕಲಿಸಿದ್ರು, ಪಡ್ ಕುಂತ ಕಲಿಸಿದ್ರು, ರಂಗದ ಕುಂತ ಕಲಿಸಿದ್ರು. ಯಾರು ಕರ್ಕೊಂಡು ಹೋದ ಕಪ್ಪಣ್ಣವರು, ಅವ್ರ ಮಕ್ಕಳುಗಳು ಹೋದ್ರು ಅಕ್ಕ ಸಮ್ಮೇಳನ ಮಕ್ಕಳು. ನಮ್ಮ ವ್ಯವಸ್ಥೆ ಒಳಗೆ ಎಲ್ಲವೂ ಇರ್ತದೆ. ಈ ಮರ ಎಲ್ಲ ಬಂದಿದೆ, ಅದರೊಳಗೆ ಮೀಕೊಂಡು ಹೋಗ್ಬೇಕಾಗುತ್ತೆ. ನೀವು ಹಂಗಲ್ಲ, ಕಂಡೀಷನ್ ಏನ್ ಮಾಡ್ಬೇಕು ಅಂದ್ರೆ ನಾವು ನಿರ್ದೇಶಕರು ನಮ್ಮ ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಮಾಡ್ತೀವಿ. ಈಗ ಈ ಶಿವಣ್ಣ, ಇವರೆಲ್ಲರ ಮಧ್ಯೆ ಶಿವಣ್ಣ ಇನ್ನೂ ಇದ್ದಾರೆ, ಪೂಜಾ ಕುಂಟ ಜೊತೆಗಿದ್ದಾರೆ. ಅವರೇ ಮುಂದೆ ಶಿವಣ್ಣ ಅಂತ ಅವ್ರನ್ನೇನು ಹೇಳಲ್ಲ, ಗೊತ್ತಾಯ್ತಾ? ಅವ್ರು ಗಳಿಸಿರೋದು ಬೇರೆದ್ರಿಂದ. ಹಾಗಾಗಿ ನಿನ್ನ ಕಲೆ ನಿನ್ನ ಜೊತೆಗೆ ಉಳಿದಿದೆ. ಮಗ್ಗಲು ಆಚೆ ಈಚೆ ಒಂದೊಂದಿಷ್ಟು ಬದಲಾವಣೆ ಬರ್ತದೆ. ಎಲ್ಲ ಮನುಷ್ಯನು ತಿದ್ದಕ್ಕೆ ಸಾಧ್ಯವಿರಲಿಲ್ಲ. ಕಾಲ ನೋಡಪ್ಪ, ನೀವು ಯಾಕೆ ಸೇರಿದಿರಿ, ಇಂಥವ್ರಲ್ಲಿ ಇಷ್ಟು ಚೆನ್ನಾಗಿರುತ್ತಾ, ನಾವು ಇಂಥದ್ದೊಂದು ತಣ್ಣನೆ ಹೊತ್ತಲ್ಲಿ ಒಂದಿಷ್ಟು ಕೇಳ್ಬೋದಾ ಅಂತ ಬಂದಿದ್ದಾರಲ್ಲ, ಅದು ಸಾಕು, ಅದಷ್ಟೇ ನಮ್ಮ ಧರ್ಮ. ಹಾಗಾಗಿ ಅದಕ್ಕಿಂತ ಬೇರೆ ಯಾವ್ಯಾವುದೋ ಗಾಳಿ ಯಾವ ಕಡೆಗೂ ಬೀಸಿದ್ದು ನಾವು ತಗೊಳ್ಳೋದು ಬೇಡ. ಇಷ್ಟಾರು ಸಾಧ್ಯ ಅಂತೇಳಿ ಇದು ತಗೊಂಡಿದ್ವಿ. ಬಹಳ ಚೆನ್ನಾಗಿರೋದು ನಮ್ಮ ಬಾರಿ ಇದನ್ನು ಅಂದ್ರೆ ನಂಗೆ ಭಾರಿ ಇಷ್ಟ ಅನ್ನೋ ಹಾಡು ಆಡಿ ಅಂತಾರೆ. ನಿಮಗೆ ಇಷ್ಟವಾದ ಎಲ್ಲ ಕಡೆ ನೀವು ಹೋಗ್ತಿರಲ್ಲ, ಈಗ ಗೊತ್ತಿರೋ ಊರುಗಳಲ್ಲಿ ಯಾವ್ದು ಕೇಳಿ ಆಡಿಸ್ಕೋತಾರೆ, ಇದನ್ನ ಆಡು ಅಂತ ಯಾವ್ದು ಕೇಳ್ತಾರೆ ಅಂತ. ಅಲ್ಲಿ ಮಾದೇಶ್ವರ ಮೇಲೆ ನಮ್ಮೂರು ಮಾಸ್ಟರ್ ನಾಡು, ಗದ್ದೆ ಮಾಸ್ತಿಯಾಡು, ಹುಚ್ಚಮ್ಮ ನಾಡು, ಜೀನಗುಡ್ಡ ಹನುಮಂತರಾಯ ನಾಡು, ತೀರ್ಥಿ ಅಟೋಡ್ ಸಾವು ನಾಡು, ಎಲ್ಲ ನಾಡ್ಕೆ ನಂಜುಂಡೇಶ್ವರಂದು ಇವ್ರಿಗೆ ಸೊಲ್ ಬರಲ್ಲ. ನಾನು ಆಡ್ತೀನಿ, ಯಾವ ಸೊಲ್ ಅವರು ತೀರ್ಥಿ ಬರೋದು, ಅವ್ರಿಲ್ಲ ಸೊಲ್ ಬರೋಳು. ಕಲೆ ಮಾತಾಡುತ್ತಾವೆ, ಗಿಡವೆ ಒಲಾಡುತ್ತಾವೆ, ಚಂಚನಗಿರಿಯ ಬೆಟ್ಟದ ಮೇಲೆ ನವಲೆರಡಕ್ಕೆ ಹೋಗುತ್ತಾವೆ. ಕಲೆ ಮಾತಾಡುತ್ತಾವೆ,
ಗಿಡುವೆ ಒಲಾಡುತ್ತಾವೆ ಚಂಚಾನಗಿರಿಯ ಬೆಟ್ಟದ ಮೇಲೆ ನವಲೇಳಕ್ಕೆ ಹೋಗುತ್ತಾವೆ ಅರಮೇಲಂದಾನೆ ಗಿರಿ ಮೇಲೆ ಬಯಲುವ ಗಗನ ಮೇಲೆ ಗಾವಿಸಿದ್ದ ಕಲ್ಲೇ ಮಾತಾಡುತ್ತಾವೆ ಕಲ್ಲೇ ಮಾತಾಡುತ್ತಾವೆ ಗಿಡುವೆ ಒಲಾಡುತ್ತಾವೆ ಚೊಂಚಾನಗಿರಿಯ ಬೆಟ್ಟದ ಮೇಲೆ ಗೊಲ್ಲೆಡು ಕೂಗುತ್ತಾವೆ ಚಿಕ್ಕ ಚಿಕ್ಕ ಜೋಗೆ ಚಿಕ್ಕ ಪತ್ತರ ಜೋಗೆ ಚಿಕ್ಕ ಮತಾಲೆ ಅಕ್ಕ ಪಡಿಯ ಕಲ್ಲೇ ಮಾತಾಡುತ್ತಾವೆ ಕಲ್ಲೇ ಮಾತಾಡುತ್ತಾವೆ ಗಿಡುವೆ ಒಲಾಡುತ್ತಾವೆ ಚೊಂಚಾನಗಿರಿಯ ಬೆಟ್ಟದ ಮೇಲೆ ನವಲೇಳಕ್ಕೆ ಹೋಗುತ್ತಾವೆ ಚಿಕ್ಕ ಮರದಾಲೆ ಅಪ್ಪಳಿಯ ತಾಂದೇವರೇ ನೇ ಚಿಕ್ಕ ಜೊಳುಗಿಯಾಲೇಳಿಯ ಕಲ್ಲೇ ಮಾತಾಡುತ್ತಾವೆ ಕಲ್ಲೇ ಮಾತಾಡುತ್ತಾವೆ ಗಿಡುವೆ ಒಲಾಡುತ್ತಾವೆ ಚೊಂಚಾನಗಿರಿಯ ಬೆಟ್ಟದ ಮೇಲೆ ನವಲೇಳಕ್ಕೆ ಹೋಗುತ್ತಾವೆ ಸೊಲ್ಲಬೇಕು ನೀವು ಬೆಟ್ಟಕ್ಕೆ ಹೋಗ್ತೀವಿ ಚುಂಚನಗಿರಿ ನೋಡಿ ಬರ್ತೀವಿ ಕಲ್ಲು ಮಾತಾಡಿದ್ವೇನೋ ನಮಗೆ ಮಾತಾಡಿದ್ವ ಕಲ್ಲು ಅವ್ರಿಗೆ ಹಾಡು ಕಟ್ಟೋರಿಗೆ ಕಲ್ಲು ಮಾತಾಡ್ತವೆ ಗಿಡ ವಾಲಾಡ್ತವೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಚುಂಚನಗಿರಿ ಕಟ್ಟನ್ನ ಹಾಗಾಗಿ ಅದು ಅನುಭವಿಸೋ ಕ್ರಿಯೆ ಬೇರೆ ಮಕಾರ್ಗಳ ಜೊತೆಗಿದ್ದ ಜೋಗಿ ಕಟ್ಟನ್ನ ಒಂದು ಛಾಯೆನಾರು ನೆನ್ಪುಕೊಳ್ಳುವಂಥದ್ದು ಬಹಳ ಎಚ್ಚರವಾಗಿ ಸ್ಪಷ್ಟವಾಗಿ ಎಷ್ಟು ನಿಖರವಾಗಿ ಕಟ್ಟಿದ್ದಾರೆ ಆ ಹಾಡಿನಿಂದ. ಹೇಳಿ ಮಾದೇಶ್ವರಂದು ಇನ್ನೊಂದು ಸಾರಿ ಹಾಡು ಮೊದಲು ಹಾಡ್ತಿದ್ವಿ, ಯಾವ್ದಾದ್ರು ಮಾದೇಶ್ವರಂದು ಇನ್ನೊಂದು ಹಾಡು. ಮಾದೇಶ್ವರಂದು ಹಾಡಿದ ಮೇಲೆ ಕಳ್ಳೆಕಾಯಿ ಹಾಡು ಅಂತ ಕೇಳ್ತೀವಿ. ಮಾದೇಶ್ವರ ಹಾಡು ಇನ್ನೊಂದು ಸಾರಿ ಹಾಡು, ಬೇರೆ ಬಿದ್ರು ಹಾಡು. ಮಲಿಯಮದೇವ ಕೈಲಾಸದ ಒಡೆಯ ನಿನ್ನ ನೋಡ ಮಂದರಗಿರಿ ದೂರ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಹಾಲು ಕೊಳದಲ್ಲಿ ವಾಗದವಳವರು ಕಿಲು ಕರಗಾದ ರಾಮವ್ವ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಮರಿಯಮದೇವ ಕೈಲಾಸದ ಒಡೆಯ ನಿಮ್ಮ ನೋಡ ನಂದರಗಿರಿ ದೂರ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಕಿರು ಕರಗಾದ ಸೀತವ್ವ ರಾಮವ್ವ ಅವ್ವದ ಬೆಳೀಳೋ ಕೊಳದಲ್ಲಿ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಮರಿಯಮದೇವ ಕೈಲಾಸದ ಒಡೆಯ ನಿಮ್ಮ ನೋಡ ನಂದರಗಿರಿ ದೂರ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಯಾಕ ಮದೇವ ಮಗುವೆಲ್ಲ ಸಾಪಿಗ ನೋಡಿದವರೆಲ್ಲ ನೆಗೋತಾರ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ನೋಡಿದವರೆಲ್ಲ ನೆಗುತ್ತಾರ ಮಾಯುಕಾರ ಕಾಲಿಗೂ ಬೀಳ್ತೀನಿ ಕಲಿಯಾಗ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಅಳ್ಳ ಕೊಳವ ನೀರು ಬೆಳ್ಳಿಯ ಕಾಯ ಜೋಂಬೋ ಅಲ್ಲಿ ಮರೆಯವರ ಶಿವ ಪೂಜೆ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಅಲ್ಲಿ ಮರೆಯವನ ಶಿವ ಪೂಜೆ ಆಗುವಾಗ ಬೆಳ್ಳಿಯ ಗಂಟೆ ದಣಿರಂದ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಹಾಲ ಕೈಸವನೇ ಹರುವಾನ ಬೆಳಗಿವನಿ ಬಾಳೆಯಲಣ್ಣ ಎಡದಿವನಿ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಬಾಳೆಯಲಣ್ಣ ಎಡದಿವನಿ ಮಾಯುಕಾರ ನಿನ್ನ ಬಾಯಾರಿ ಬರುವ ಪರಸೀಗ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ತುಪ್ಪ ಕೈಸವನಿ ಕಿತ್ತ ತರುವಾಣ ಬೆಳಗಿವನಿ ಕಿತ್ತಾಲಿ ಅಣ್ಣ ಎಡದಿವನಿ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಕಿತ್ತಾಲಿ ಅಣ್ಣ ಎಡದಿವನಿ ಮಾಯುಕಾರ ನಿನ್ ಕಿತ್ತಾಡಿ ಬರುವ ಪರಸೀಗ ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ ಹಾಡೋಣ ಅನ್ಸುತ್ತೆ. ಭಾಗ್ಯಮ್ಮನವರೇ, ಈಗ 3 ದಿವಸದಷ್ಟು ಹಾಡ್ತೀನಿ ಮುಂದೆ ಅನ್ನುವಷ್ಟು ಹಾಡುಗಳು ಖಂಡಿತ ನಿಮ್ಮ ಹತ್ರ ಇದೆ, ಹೌದಲ್ವಾ?
ಈಗ ಹಾಡೋರು ಕೇಳುವಾಗ ಕೇಳುಗರು ಇದ್ದಾಗ ಹಾಡ್ತೀರಿ, ಪರವಾಗಿಲ್ಲ. ಯಾರು ಕೇಳುಗರು ಇಲ್ಲದೇ ಇದ್ದಾಗ ಏನು ಮಾಡ್ತೀರಿ? ಆ ಒತ್ತಡಕ್ಕೆ ಇದ್ದಾಗ ನೀವೇನು ಮಾಡ್ತೀರಿ? ಅದನ್ನು ಹೇಗೆ ಹೊರಗಡೆ ಹಾಕ್ತೀರಿ? ನಾವು ಸರ್ ಕೆಲ್ಸಕ್ಕೆ ಹೋಯ್ತೀವಿ. ಹಾಂ, ಹಾಕ್ತೀರಿ. ಕೇಳಿ ಹಾಡ್ತಾ ಇರ್ತೀರಿ. ಅಲ್ಲದೆ ದವಾರಿ ನಮಗಿಲ್ಲ, ಚೌಳು ಕಡ್ದಾರೆ ಈಸವಿಲ್ಲ, ಸ್ವಾಮಿ ನಿಮ್ಮ ಪಾದನ್ನ ಬೇಡಿ ಬಂದೆ. ದವತ್ತಿ ನಮಗಿಲ್ಲ, ಚೌಳು ಕಡ್ದಾರೆ ಈಸವಿಲ್ಲ, ಸ್ವಾಮಿ ನಿಮ್ಮ ಪಾದನ್ನ ಬೇಡಿ ಬಂದೆ. ಹಾವು ಅಂದ್ರೆ ಹಾವು ಕಡಿದ್ರು ವಿಷಯವಿಲ್ಲ, ಚೇಳು ಕಡಿದ್ರು ಬಹಳ ಮಜಾ ಅಂದ್ರೆ ನಿನ್ನ ಪದ ಹೇಳ್ತಾ ಇದ್ರೆ ನನ್ಗೆ ಅಂತ ಅವರು ಮಾನಸಿಕವಾಗಿ ಸಮಾಧಾನ ಹೊಂದ್ತಾರೆ. ಆದ್ರೆ ನೀವು ನಿಜವಾಗೂ ಈ ಕೆಲವು ಹಾಡುಗಳಿಗೆ ಆಡಿಯನ್ಸ್ ಇರ್ತಾರೆ. ಬೀಸೋಕಲ್ ಪದಕ್ಕೆ ಆಡಿಯನ್ಸ್ ಪ್ರಶ್ನೆನೇ ಇಲ್ಲ. ಬೆಳಗಿನ ಜಾವ 4 ಗಂಟೆಗೆ ಹಾಡುವಾಗ ತಾನೇ ಆಡಿಯನ್ಸ್, ತಾನೇ ಹಾಡುಗ, ತಾನೇ ಕೇಳುಗ. ಎಚ್ಚರ ಆಗಿದ್ದವನು ಕೇಳ್ಬೋದು, ಎಚ್ಚರ ಆಗಿದ್ರು ಮಾವ ಕೇಳ್ಬೋದು, ಅತ್ತೆ ಪಕ್ಕದ ಮನೆಯವ್ರು ಕೇಳೋದು ಬಿಡೋದಕ್ಕೆ ಇಟ್ಕೊಂಡೇ ಇಲ್ಲ ಅವರು, ಹಾಡೋದು ಅಷ್ಟೇ. ಹೆಚ್ಚು ಹಾಡುಗಳು ಹಾಗೆ, ದೇವ್ರ ಪದನೂ ಅಷ್ಟೇ. ನೀವು ಆಡಿಯನ್ಸ್ ಅಂತೇಳಿ ಈಗ ಕಾಯಿನ್ ಆಗಿದೆ. ಇಲ್ಲಿ 2 ಮುಖ ಇದೆ. ಅದು ಹಾಡು ಅಂತ ಗೊತ್ತಬೇಕಾದ್ರೆ ಹಾಡೋದೇ ಆದ್ರಿಂದ ಪರ್ಫಾರ್ಮೆನ್ಸ್ ನೋ ಕ್ವಶನ್. ಆಡಿಯನ್ಸ್ನ ಪ್ರಜ್ಞೆನ ಫಿಕ್ಸ್ ಅಲ್ಲ. ಲೀಲಾಜಾಲ ತನಗೊಂದು ಸುಖ ಸಿಗುತ್ತಲ್ಲ, ಅದನ್ನು ಅವ್ರು ಒಂಚೂರು ಮಾಡ್ತಿಲ್ಲ, ಅದನ್ನು ಸತ್ಯ. ಅವ್ರು ಈ ವಯಸ್ಸಿನಲ್ಲೂ ಕೆಲಸಕ್ಕೆ ಹೋಗ್ತಾ ಇದ್ದಾರಾ? ಇವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಈಗ ಅಂತ. ಕೆಲ್ಸಕ್ಕೆ ಹೋದ್ರೆ ಸೊಪ್ಪು ಹೋಯ್ತು, ಸೊಪ್ಪು ಮಾಡಕ್ಕೆ ಅವು ಕುಂತ್ಕಂತ ಕೆಲಸ ಮಾಡಕ್ ಮಂಡಿ ಆಗಲ್ಲ. ಸೊಪ್ಪು ತಗೊಂಡೋಗಿ ಮನೆಗೆ ಹೋಗಿ ಕೊಡ್ತಾರೆ. 10 ಗುಂಟೆ ಜಮೀನು ಐತೆ, ಅಕ್ಕಪಕ್ಕದವ್ರು ಒಂದು ಸ್ವಲ್ಪ ನೀರು ಕೊಡ್ತಾರೆ, ಸೊಪ್ಪು ಬೆಳ್ಕೊಂಡೇವಿ. ಎಂಥ ಮಜಾ ಅಂದ್ರೆ ಅವ್ರ ಬದುಕು ಅವರೇ ನೋಡಲ್ಲ. ಅವ್ರ ಗಂಡನ್ನ ಅವ್ರು ನೋಡ್ಕೋಬೇಕು, ಅವ್ರ ಮಕ್ಕಳನ್ನ ಅವ್ರು ನೋಡ್ಕೋಬೇಕು. ಮಕ್ಕಳು ಏನೋ ತ್ರಾಸಾಗಿದ್ರೆ ಇವ್ರು ಕೊಡಬೇಕು. ಮಗ ಸಾಲ ಮಾಡಿದಾನೆ ಅಂದರೆ ಈ ಅಜ್ಜಿ ತೀರಿಸ್ಬೇಕು. ಈ ಕಥೆಗಳನ್ನ ವಾರವೋ ತಿಂಗಳಾಗೋ ಕೇಳಿದರೆ, ಅದಕ್ಕೆ ನನಗೆ ಹೇಳಿದರೆ ಅವ್ರ ಆಳನ್ನು ನಾನು ಹೇಳ್ತೀನಲ್ಲ, ಅವ್ರ ನೋವು ನಾವು ನಿಮಗೆ ಎದುರಿಗೆ ಇಡಬೇಕಾ ಅಂತ ನನಗೆ ಹೇಳೋಕ್ಕಾಗುತ್ತೆ ಅಂತೇನೆ. ಆದರೂ ವಾಸ್ತವ ನೀವು ನೆನಪು ಮಾಡಿದ್ರಲ್ಲ, ಅದಕ್ಕೆ ಹೇಳ್ತೀನಿ. ಅವರು ಎಲ್ಲವನ್ನೂ ಇಲ್ಲಿ ಹೇಳಕ್ಕೆ ಬರಲ್ಲ. ಭಾಳ ಮಜಾ ಅಂದ್ರೆ ಅವರು ಒಂದು ಸೊಲ್ಲನ್ನು ಹೇಳಕ್ಕೆ ಇಷ್ಟಪಡದೇ ಇರುವಂಥ ಅಪರೂಪದ ತಾಯಿಗಳು, ಬಲೆಗೆ 1000 ತಾಯಿಗಳು, ಕೋಟಿ ತಾಯಿಗಳ ತನನ ಅವ್ರ ಜೊತೆ ಕಾಣ್ತೀವಿ ನಾವು. ಅವರು ಗುಣದಲ್ಲಿ ಕಾಣ್ತೇವೆ ಪಾಪ, ಮುಕ್ತವಾಗಿ. ಎಲ್ಲಿ ಕರೆದಿದ್ದಾರಲ್ಲ, ಇದಕ್ಕಿಂತ ಸುಖ ಇಲ್ಲ ಅಂತ ನನಗೆ ಕೇಳಿದ್ನಲ್ಲ. ಹೋಗಿ ಯಾವಾಗ ನಿಮಗೆ ಹಾಡು ಹೇಳಕ್ಕೆ ಹೋದ್ರು ನಿಮ್ಮ ಯಜಮಾನರು ಹೊಡಿಯಕ್ಕೆ ಬಂದಿದ್ರು ಅಂತಾರೆ. ಯಾತ್ರೆ ಹೊಡಿಯಕ್ಕೆ ಬಂದಿದ್ರು. ಚುಂಚನಗಿರಿಗೆ ಅದೇ ಪ್ರಶ್ನೆ ಸರ್. ಚುಂಚನಗಿರಿಗೆ ಬಂದೂರ್ನವ್ರು ಹೋಯ್ತಿದ್ರು. ಭಾಗ್ಯಮರ, ನಾನು ಆಕಾಶವಾಣಿಗೆ ಹೋದ್ನಲ್ಲ, ಅಲ್ಲಿ ಭಾಗ್ಯಮರ ಚುಂಚನಗಿರಿ ಫಂಕ್ಷನ್ ಐತೆ. ಅವಾಗ ಆ ಸೇಲ್ವ 20 ವರ್ಷದಲ್ಲಿ ಇಷ್ಟು ಇದು ಎಲ್ಲಿತ್ತು. ಈಗೆಲ್ಲ ಜನಗಳೆಲ್ಲ ಪರಿಚಯ ಆಗೋರೆ. ಯಾರು ನಿಮ್ಮಂಥವ್ರು ಹಿಂಗೆ ಏನಾರು ಮಾಡ್ತೀರಿ. ಅವಾಗ ಯಾರು ಮಾಡ್ತೀವಿ, ಯಾರು ಪರಿಚಯ ಇತ್ತು ನನಗೆ. ಹೋಗನಕಂದ ಭಾಗ್ಯಮ್ಮ ಬರ್ತೀಯ ಅಂದರು. ಮನೇಲಿ ಹೋಯ್ತೀನಿ ಅಂದೆ. ನೀನು ಬೀಳ್ತವ ಹಂಗೆ ಹಿಂಗೆ ಹೋದ್ರೆ ನಮ್ಮ ಮನೆಗೆ ಸೇರ್ಸಲ್ಲ, ನೀನು ನಿಮ್ಮ ಅಪ್ಪನ ಮನೆಗೆ ಹೊಂಟೋಗು ಅಂದರು. ನಾನಂದ್ರೆ ಈಗ ನೀನು ತಂದಾಗ್ತಿದೆಯೇ, ನಾನು ಗೈಕೊಂಡದಲ್ವ. ನಮ್ಮ ಅಪ್ಪನ ಮನೆಗೆ ಎದುರುದಿಲ್ಲ ಬೇರೋದಿಲ್ಲ, ಧೈರ್ಯವಾದ ಮನದ ಒಳಗೆ ಹಾಲು ಕುಡಿದ್ರೆ ಏನಪ್ಪ ನೀನು, ರಾಜ್ಯವಾಡಿದ್ರೆ ಏನಪ್ಪ ನೀನು, ಎಲ್ಲಾನ ತುಂಬ್ಕೊಂಡು ಇವನೇ ನೀನು ಮಾಡ್ದ ಕರ್ತ ಎಲ್ಲನೇ. ಪುಟ್ಟು ಬೂಡು ಕಾರು ಬೂಡು, ಕಟ್ಟು ಗಪ್ಪು ಕಟ್ಕೋ ನೀನು ಅಂದ್ಬಿಟ್ಟಿದೆ. ಹೇಳಿನ ಹೋದ್ನ ಊರಿನಲ್ಲಿ ಏನು ಮಾಡ್ಬಿಟ್ಟವ್ರೆ, ಊರಲ್ಲಿ ಕಾಣ್ರು. ಅದೇ ಪ್ರಶ್ನೆ ಸಾರು ಎಲ್ಲ ಒಂಟಗೋಳೆ ಭಾಗ್ಯಮ್ಮರು ಅವಳು ಹೋಗ್ಬೇಕಿಲ್ಲ. ನಾನು ಅವಾಗಿಂದಲೂ ಸಾರು ನೈ ಅನ್ಸರ್ ಜೊತೆ ಮಾತಾಡೋದು, ನೈ ಅನ್ಸರ್ ಜನ ಕೂತ್ಕೊಳ್ಳೋಕ್ಕೆ. ಏನು ಬೇಕಾ ಬರ್ತಾರ, ಏನು ಬೇಕೋ ಕೊಡ್ತೀನಿ, ಏನು ಬೇಕು ಅಷ್ಟು ಸುಖ ಹೋಗಿ ನೋಡ್ತೀನಿ. ಅಷ್ಟಲ್ಲ ನಿನ್ನ ಅಜ್ಜಿ ಬಜ್ಜಿ ನಾನು ಏನು ಸುತ್ತ ಮಾತಾಡೋಲ್ಲ. ನಾ ಏನಿದ್ರು ನಿಮ್ಮ ಅಂತೀವ್ರ ಜೊತೆಲೆ ನಾವು ಏನೋ ನಮ್ಮ ಕಷ್ಟ ಇದ್ರೆ ಹೇಳ್ಕತ್ತೀವಿ. ಇಲ್ಲೂ ಹೇಳಿಲ್ವೋ ಯಾಕೋ ಅವ್ರು ಹೊಂದ್ಕೊಂಡಾರೋ ಏನೋ ಅಂದ್ರೆ ನಾವು ಸುಮ್ಮನೆ ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ. ಆಗ 3 ದಿವಸ 5 ದಿವಸ ಆಗೋಯ್ತು. ಅದು 3 ದಿವಸಕ್ಕೆ ಬರ್ತೀವಿ ಅಂತ ಅಲ್ಲೇನು ಮಾಡ್ಬಿಟ್ರೆ ಎಲ್ಲ ಹೊಂಟೋಗ್ಬಿಟ್ಟವಳೆ. ಭಾಗ್ಯವ ಇಲ್ಲ, ಗಂಡನ ಸೀಸಿ ತಡ್ಕೊಂಡಾರ್ದು ಹೋದ್ಲು, ಅತ್ತಮ್ಮನ ಸೀಸಿ ತಡ್ಕೊಂಡಿಲ್ಲ, ಹೊಲ್ಟಗಳು ಮುಟ್ಟು ಊರಲ್ಲೆಲ್ಲ ಇದು ಮಾಡ್ಬಿಟ್ಟು ನಾವು
ನಾವು ಅವಾಗ ಬರ್ತಾ ಇದ್ವಿ ಭಾಗ್ಯಮ್ಮ ನಿನ್ನ ಒಂಟೆಗೊರೆಯಿಂದ ಊರಲ್ಲಿ ನಿನ್ನ ಮಾತ್ರ ಈಗ ಮಡುಗುದ ಹೊಡೆದಾಕ್ಬಿಡ್ತಾನೆ. ಅಯ್ಯೋ ಹೊಡೆದಾಕ್ಬಿಟ್ರು 1000 ವರ್ಷ ಇದ್ರು ಸಾಯ್ತಪ್ಪದ. ನಂದಿಯಾಗ 10 ವರ್ಷ ಬಾಳ್ಬೇಕಲ್ಲ, ನಂದಿಯಾಗ 5 ವರ್ಷ ಬಾಳ್ಬೇಕು. ಈಗ ನಮ್ಮೂರಿನಲ್ಲಿ ಏನಂದ್ರು ಅಂದ್ರೆ ಆವಾಗಲೇ ನಮ್ಮ ಗೌಡ್ರಿಗೆ ಹೇಳಿದ್ರು 1000 ಜನ ಗಂಡಸರು ಇದ್ರು ಅಲ್ಲಿ ಒಂದು ಮೀಟಿಂಗ್ ಮಾಡ್ತಿದ್ರು. ಭಾಗ್ಯಮ್ಮರು ಹೋಗಿ ಕೇಳ್ತಾರೆ, ಧೈರ್ಯ ಅಂತ ಕೇಳ್ತಾರೆ, ಇಲ್ಲಿ ಯಾರು ಹೋಗಬೇಡ್ರಿ ಅಂತ ಅಂತಾರೆ. 1000 ಜನ ಹೋಗಿ ನುಗ್ಗು ಬಂದು ಈಗ ಭಾಗ್ಯಮ್ಮರು ಹಿಂಗೆ ಅಂತ ಅನ್ನಿಸ್ಕೊಂಡಿದ್ವಲ್ಲ, ಅದೊಂದಕ್ಕೆ ಮಡಿಕೋ ಅಂತ ನಮ್ಮ ಯಜಮಾನ್ರು ಬೋದ್ರು. ಅವ್ನು ಬೋದ್ರು ಒಂದು ಸ್ವಲ್ಪ ಸ್ವಾಭಿಮಾನ ಹಂಗೆ ಚೆನ್ನಾಗಿಲ್ಲ. ನಾನು ಹೇಳಿದೆ ಬೇಡ, ನೀನು ಮಾಡೋನಲ್ಲ ತಂದಾಕೋನಲ್ಲ, ನಾನು ಮಾಡಲಿಲ್ಲ ಅಂದರೆ ಏನಾಯ್ತದೆ. ಹಂಗೂ ಕೇಳಲಿಲ್ಲ, ಹೊಡೆದ ಸಿಕ್ಕಬಟ್ಟು ಹೊಡೆದ. ನಾವು ನೋಡ್ದು ಎಲ್ಲಿಗಂಟು ತಡ್ಕತೀಯ. ನಾನು 4 ವರ್ಷ ತಡ್ಕೊಂಡೆ. ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಬಿಡಿ ಭಾಗ್ಯಮ್ಮ, ಇಲ್ಲಿ ನಾವು ಹೋದ್ರೆ ನಮ್ಮನ್ನು ಇದು ಮಾಡ್ತಾರೆ, ಇವರೆಲ್ಲ ವಹಿಸ್ಕೊಂಡು ಮಾತಾಡ್ತಾರೆ ಇರ್ತಾರೆ, ಕೊಟ್ಬಿಡಿ ಅಂದರು. ನಮ್ಮ ಮನಸ್ಥಾನದಲ್ಲಿ ಅದೆಲ್ಲ ನಡೆದಿಲ್ಲ. ನಾವು ಏನಿದ್ರು ನಿಮ್ಮಂತೆಯವ್ರ ದಂಡಲ್ಲಿ ಇದು ಮಾಡ್ಕೊಂಡಿರೋದು ಅಂದ್ಬಿಟ್ಟು ವಾಸ್ ಮಾಡಿದೆ. ತಡ್ಕೊಳಕ್ಕಾಗಲಿಲ್ಲ. ಈ ಪೀಸಿನ ಪಟ್ಟಿ ಹೊಡೆದ್ರಲ್ಲ, ಕೊಡ್ಬೇಕು ಬೇಡ ಕೊಡ್ಬೇಕು. ಯಾರನ್ನೂ ಕರೀಲಿಲ್ಲ, ನಾ ಸ್ಟೇಷನ್ಗೂ ಹೋಗಲಿಲ್ಲ. ನಾನು ಹೋಗೋಕ್ಕೂ ಅಲ್ಲಿ ಪರಿಚಯ ಇಲ್ಲ. ಈಗಿನ ಪರಿಚಯ ಇದ್ದಿದ್ರೆ ಅವಾಗ ಆ ಹೊಟ್ಟೆಗೋದ್ರು ಪರಿಚಯ ಇಲ್ಲ. ಈಗ ಇನ್ನೊಬ್ರು ಕರ್ಕೋದ್ರೆ ನಿಮಗೂ ತಪ್ಪು. ಅದು ಯಾಕಪ್ಪ ನಿಮ್ಗೆ ಬೇರೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಹೊಂಟೋದ ಸರ್, ಏನು ಹಾಕಿಸ್ತಿಲ್ಲ. ಆಮೇಲೆ ಹೋಗಿ ಅಲ್ಲಿ ಬಂದು ನನ್ನ ತಮ್ಮನ ಸಾಕು ಏನೋ ಕೊಟ್ಟಿ ಅಂದ್ರಲ್ಲ, ಪೊಲೀಸ್ ಕಂಪ್ಲೇಂಟ್ ಹೋಗ್ಲಿಲ್ಲ. ಹೋಗ್ಲಿಲ್ಲ. ನಾನೇ ಕೊಟ್ಟಿ ಅಂತ ಅಲ್ಲೇನ್ ಕೊಡ್ಲಿಲ್ಲ, ನಾನೇ ಕೊಟ್ಟೆ ಅಂದ್ರೆ ನೀವೇನ್ ಹಾಕ್ಬಿಟ್ರೇನೋ ನೀವೇನ್ ಹಾಕ್ಬಿಟ್ರೇನೋ ಅಂತ ಕಂಪ್ಲೀಟ್ ಕೊಡಕ್ಕೆ ಹೋದ. ಹುಡ್ಕಟ್ಟು ಹೋದ್ರೆ ನಮ್ಮ ಹೆಣ್ಮಕ್ಳ ಮೇಲೆ ಮಾತು ಇನ್ನೂ ಗೊತ್ತದೆ ಅಂತ ನಾವು ಔಟ್ಕ ಬಾತಿರೋದು. ಆಮೇಲೆ ಹೋಗಿ ಕಂಪ್ಲೀಟ್ ಕೊಟ್ಟೆ. ಆ ಪೊಲೀಸ್ನವ್ರು ಬಂದು ಕರ್ಕೊಂಡವ್ರ ಬಿಡ್ತಾರ ಹೆಂಗ್ ಬುದ್ಧಿನ ಅವ್ರು ಎಲ್ಲಿ ಬಿಡ್ತಾರೆ. ಆಮೇಲೆ ಕರ್ಕೊಂಡು ಹೋಯ್ತದ. ಏನು ಅಲ್ಲಿ ನೋಡಿದಾಗಲೇ ಹೇಳಿದ್ರು ಪಾಪ ಅಮ್ಮ ಒಳ್ಳೆಯವಳು, ಹುಡುಗಿ ಒಳ್ಳೆಯವಳು, ಹತ್ತಾಳ್ಗೆ ಇಟ್ಟಾಕೋಗವಳು. ಇವಾಗಲೂ ಅವ್ರು ನಡ್ಸ್ಬಿಡ್ದಲ್ಲ ಅವ್ರ ಅರ್ಥ. ಇವಾಗಲೂ ಭಾಗ್ಯ ಬರೋ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಭಾಗ್ಯ ಅಮ್ಮ ಹತ್ತಾಳ್ಗೆ ಇಟ್ಟಾಕೋದು. ನೀನು ನೋಡ್ರಿ ಹೆಂಗಿದೆ ಅಮ್ಮನಿಗೂ ನಿನ್ಗೂ ಏನು ನೀ ಗೇದ್ ಹಾಕೋಲ್ಲ ತಂದು ಹಾಕೋ. ಪಾಪ ಗೇಟ್ ಒಳ್ಳೆಯವಳಾಗವಳು, ಯಾಕೆ ಎಷ್ಟು ದೀಕ್ಷೆ ಮಾಡಿ ಹಿಂಗೆಲ್ಲ ಮಾಡಿ ಅಮಗೆ 4 ಕೊಡ್ತಾನೆ. ಇಲ್ಲ ಸರ್ ನಾವು ಹೊಡಿದಿರಿ, ಇನ್ನು ಏನು ಮಾಡಲ್ಲ. ನಾವು ನೋಡೋಕ್ಕಾಯ್ತದ ಕೈಯಾರು ಹೊಡಿ. ಅಪ್ಪ ತಾಯಿ ತಂದೆ ಮಾತು ಕೇಳ್ಕೊಂಡು ಹಂಗೆ ಆಡ್ತಾರೆ ಸರ್. ಹೊಡಿಬೇಡಿ ಸರ್, ಬೆದರ್ಸ್ ಕಳಿಸ್ಬಿಡಿ. ಮನೆಗೆ ಬಂದ್ಮ 4 ನಿಮಗೇನು ಮತ್ತೇನು ಮಾಡಲಿಲ್ವಾ, ಏನು ಹೇಳಿಲ್ವಾ, ಏನು ಹೇಳಿ ಅಲ್ಲಿಗೆ ರಿಪೇರಿ ಆಗ್ಬಿಟ್ರು ಅಂತ ಗೊತ್ತಾಗ್ತದೆ. ಮಾಡಲಿಲ್ಲ. ಆಮೇಲೆ ನಮ್ಮ ಹುಡುಗ ಅಷ್ಟು ಗಂಟ್ಲು ಆಡ್ತಿದ್ದ. ಅಷ್ಟು ಸಪೋರ್ಟ್ ತಗೊಂಡ್ರು ಅವಾಗ. ಆಗ ನಮ್ಮ ಹುಡುಗ ಯಾವಾಗ ಒಂದಷ್ಟು ಆದ. ನಮ್ಮ ಹುಡುಗ ಹೆಂಗ ಒಳ ನಮ್ಮ ಹೋಗಿ ಗೇದಾಗ್ತದೆ. ನೀವೇನು ಉಂಟೆ ನಮ್ಮ ನಾಟಿ ಕಾಳೆ ಎಲ್ಲ ಎಲ್ಲ ಕಟ್ಕೊಂಡ್ಬಿಟ್ರು ಅವಾಗ. ನೀನೇನು ಗೇತೀಯ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಂಬಲ ಆದ. ಹಾಗಾದ್ರೆ ಅವನು ಸ್ವಲ್ಪ ತಾನ್ ಮನಕ್ಕೆ ಬಂದ. ಹಂಗಾಯ್ತು. ಹಾಗಾಗಿ ಅವ್ರ ಹಾಡು ಕೇಳಿದ್ರು. ಹಾಡು ಇಲ್ಲಿ ಪ್ರಶಸ್ತಿ ಅಲ್ಲ, ನೀವು ಪಾಪ ಅವ್ರು ಕೊನೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಹಾಡಿಗಿಂತ ನೀವು ಒಳಗಿಂದೆಲ್ಲ ನೋಡ್ಬಿಟ್ರೆ ಹಾಡು ಬೇಡ ಏನು ಬೇಡ ಅಂತ ಹೋಗ್ಬಿಡ್ಬೇಕು. ಮೀರಿ ಎದುರಿಸ್ಕೊಂಡು ಉಳಿದಿದ್ದಾರೆ ಅನ್ನೋದು ಸರಳ ಅಲ್ಲ. ಹಾಗಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಇದ್ದರು ಎಲ್ಲ ಪ್ರಶಸ್ತಿನೂ ಸೇರಿ ಇಲ್ಲಿಗೆ ಬಂದಂಗೆ ಅಂತಲೇ ಭಾವಿಸ್ಬೇಕಾಗ್ತದೆ. ಎಷ್ಟು ಸೂಕ್ಷ್ಮವಾಗಿ ಅವ್ರು ಹೇಳ್ತಾರೆ, ಎಷ್ಟು ಎಚ್ಚರವಾಗಿ ಅವ್ರು ಹೇಳ್ತಾರೆ, ಎಷ್ಟು ಎಚ್ಚರವಾಗಿ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ ನೋಡಿ. ಫಸ್ಟ್ ಹೋದಾಗಲೇ ಅಷ್ಟು ನಾವು ಕಾದಂಬರಿ ಕತೆ ಓದ್ತೀವಿ, ಓದಿದಾಗ ಒಂದು ಭಾವ ಆಗುತ್ತೆ, ಅದಕ್ಕೂ ಮೀರಿದ ಭಾವಗಳಿಗೂ ಬ್ಲ್ಯಾಂಕ್ ಉಳಿದಿದ್ದಾವೆ. ಅವು ಇಲ್ಲಿ ಸಂಚಾರ ಆದಂಗೆ ಕೇಳಿಸ್ತವೆ ಅವ್ರು ಹೇಳಿದರೆ. ಇನ್ನೇನಾದ್ರು ಕೇಳಬೇಕು ಅನ್ಸಿದ್ರೆ ಅಲ್ಲ, ಒಬ್ಬ ಮ್ಯೂಸಿಕ್ ಆಗೋನಿಗೆ ಅನೇಕ ಪ್ರಜ್ಞೆಗಳು ಕೆಲಸ ಮಾಡ್ತವೆ. ಹಾಗಾಗಿ ಇವರು ಒಬ್ಬ ಹಾಡುಗಾರ ಆಗೋದೇ ಒಂದು ಅನೇಕ ಪ್ರಜ್ಞೆಯ ಕೆಲಸ. ಅದು ದನಿ ದಾಟಿ ಪ್ರಜ್ಞೆ,
ಸಾಹಿತ್ಯ ಅಂತ ನಾವೇನು MA BA ಆಗಿರಬೇಕು ಅಂತಿಲ್ಲ. ಅವರಿಗೆ ಅದರ ಅರ್ಥಗಳು ಹೆಚ್ಚು ಪಾಲು ಗೊತ್ತಿರ್ತವೆ, ಅದರ ಚಲನೆಗಳು ಗೊತ್ತಿರ್ತವೆ, ಆ ಸೂಕ್ಷ್ಮತೆಗಳು ಗೊತ್ತಿರ್ತವೆ. ಹಾಗಾಗಿ ಅವೆಲ್ಲ ಕೆಲಸ ಮಾಡ್ತವೆ. ಒಬ್ಬ ಹಾಡುಗಾರನಿಗೂ ಹಾಡುಗಾರ ಅಲ್ಲದೆ ಇರೋರಿಗೂ ವ್ಯತ್ಯಾಸಗಳನ್ನ ಇಂಥ ಸಂದರ್ಭದಲ್ಲಿ ಗುರ್ತಿಸೋಕೆ ಸಾಧ್ಯ. ಅವರು ಎಷ್ಟು ಎಚ್ಚರವಾಗಿ ಮಾತೇ ಎಷ್ಟು ಎಚ್ಚರವಾಗಿ ಹೇಳಿದರು. ಇಲ್ಲಿರೋವರೆಗೂ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ರಿ ಕೇಳಿ, ಎಲ್ಲ ಹೇಳಲಿಲ್ಲ. ಅದೇ ಬದುಕಿನ ಬ್ಯೂಟಿ. ಅದೇ ಆ ಬ್ಯೂಟಿಗಳನ್ನು ಬಹುಶಃ ಗಂಡಸಿಗಿಂತ ಹೆಚ್ಚು ಭಾಳ ಸೂಕ್ಷ್ಮವಾಗಿ ಕಾಯ್ತಾ ಇದ್ದಾರೆ ಅನ್ನೋದೇ ಭಾಳ ಲೆಕ್ಕ. ಅದನ್ನು ಭಾಗ್ಯಮ್ಮ ಅಷ್ಟು ಸರವಾಗಿ ಹೇಳ್ತಾ ಇರೋದನ್ನು ಕೇಳ್ತೀವಿ. ಮತ್ತೇನಾದರೂ ಭಾಳ ಮುಖ್ಯವಾದ್ದು ಅವ್ರ ಆರೋಗ್ಯ ಹೇಗಿದೆ? ಶುಗರು, BP? ಇಲ್ಲ ಮೇಡಮ್ ಈಗ ಒಂದು ಎಷ್ಟು 7ನೇ ತಾರೀಕಲ್ಲಿ ಕರೆಸಿದ್ರು ಕರಮಂದಿರದವರು. ನಾನು ಹೋಗ್ಲಿಲ್ಲ, ಹೋಗ್ದಾರ ಅಂದ್ಬಿಟ್ಟು ಇದ್ದೆ. ಮೇನಾದ್ರೆ ಫೋನ್ ಮಾಡಿದ್ರು, ಭಾಗ್ಯಮ್ಮವ್ರೆ ಬನ್ನಿ ನಾವೇ ಕರೆಸಿದ್ದೀವಿ ಗೌರ್ಮೆಂಟಿಂದ ಡಾಕ್ಟ್ರುಗಳ, ಅದು ಟೆಸ್ಟಿಂಗ್ ಮಾಡಿಸ್ತೀವಿ ಅಂತ. ಹೋಗಿ ತೋರಿಸ್ತು, ಏನೂ ಇಲ್ಲ ಭಾಗ್ಯಮ್ಮವ್ರೆ, ಎಲ್ಲ ಚೆನ್ನಾಗೈತೆ. ನಿನಗೆ ಒಂದು ಸ್ವಲ್ಪ ಗ್ಯಾಸ್ ಅಷ್ಟೇ, ಅದೇ ಒಂದು ಸ್ವಲ್ಪ ಒತ್ತುತ್ತೆ ಸರ್ ಊಟ ಸ್ವಲ್ಪ ಅನ್ನಲ್ಲ, ಏನಿಲ್ಲ. ನಾನು ಒಂದೇ ಸಾರಿ ಸರ್ ಮಧ್ಯಾಹ್ನ ಮಾಡಿದ್ರೆ ಸಾಯಂಕಾಲ ಅಷ್ಟೇ ನಾನು ಮಾಡೋದು. ಏನಿಲ್ಲ, ಎಲ್ಲ ಆರೋಗ್ಯವಾಗೈತೆ. ಈ ಮಾತ್ರ ತಗೊಳ್ಳಿ ಗ್ಯಾಸ್ಗೆ. ನೀವು ಇಷ್ಟೆಲ್ಲ ಸೊಪ್ಪು ಮಾಡ್ತಿರಲ್ಲ, ಯಾವ ಸೊಪ್ಪು ಒಳ್ಳೇದಂತೆ? ಬೆರಕೆ ಸೊಪ್ಪು ಒಳ್ಳೇದು, ಗಣಕೆ ಸೊಪ್ಪು ಒಳ್ಳೇದು, ಬೆರಕೆ ಸೊಪ್ಪು ಒಳ್ಳೇದು, ಗಣಕೆ ಸೊಪ್ಪು ಒಳ್ಳೇದು. ಇಲ್ಲಿ ಸೊಪ್ಪುನೆಲ್ಲ ಮರ್ತ್ಬಿಟ್ಟಿದ್ದಾರೆ. ಬೆರಕೆ ಸೊಪ್ಪು ಎಷ್ಟು ಜಾತಿ ಸೊಪ್ಪು ಇದ್ದೀರಾ? ಸೊಪ್ಪು ಯಾವ್ಯಾವ ಸೊಪ್ಪು ಒಳ್ಳೇದು? ಬೆರಕೆ ಸೊಪ್ಪು ಇವಾಗ ಎಷ್ಟು ಥರದ ಸೊಪ್ಪು ಇದ್ದೀರಾ ಹೆಸರು ಹೇಳಿ ಸ್ವಲ್ಪ. ಹೆಸರಿಲ್ಲ ಬೆರಕೆ ಸೊಪ್ಪಿಗೆ ಯಾವ್ಯಾವ ಸೊಪ್ಪು ಆರಿಸ್ತೀರಿ? ಯಾವ ಸೊಪ್ಪು ಸೇರ್ಸಲ್ಲ ಅದನ್ನು ಹೇಳಿ. ಸಾರ್ ಕರಿಕಡ್ಡಿ ಸೊಪ್ಪು ಅಂತದೆ ಕುಯ್ತೀವಿ. ಹಕ್ಕೊರ್ದಿ ಸೊಪ್ಪು, ಕರಿಕಡ್ಡಿ ಸೊಪ್ಪು, ಒಂದು ಸ್ವಲ್ಪ ಮೆಣಸಿನ ಚಿಗುರು, ಒಂದು ಸ್ವಲ್ಪ ಕುಂಬಳ ಚಿಗುರು, ಒಂದು ಸ್ವಲ್ಪ ಇನ್ನೊಂಥರ ಕಾಡು ಮೆಣಸಿನ ಚಿಗುರು ಅಂತಾರೆ, ಅದನ್ನೂ ಕುಯ್ತೀವಿ. ಇನ್ನೊಂಥರ ದೊಗಲಗಿರೋ ಸೊಪ್ಪು ಅಂತಾರೆ, ಅದನ್ನೂ ಕುಯ್ತೀವಿ. ಆಮೇಲೆ ಇನ್ನೊಂಥರ ಒಂಥರ ಇದ್ರ ಸೊಪ್ಪು ಅಂತ ಐತೆ, ಅವೆಲ್ಲ ಒಂಥರ ಕಳ್ಳೆ ಸೊಪ್ಪು, ಇದು ಗೊಂಡೆ ಸೊಪ್ಪು, ಅಣ್ಣೆ ಸೊಪ್ಪು, ಎಲ್ಲ ಥರದ ಸೊಪ್ಪು ಒಂದೊಂದೇ ಇಷ್ಟಿಷ್ಟು ಎಲ್ಲ ಇಷ್ಟಿಷ್ಟ ಕುಯ್ಕೊಂಡು ಅದು ತಗೊಂಡು ಬಂದು ಉಪ್ಸಾರು ಮಾಡೋದು. ಇಲ್ಲ ಒಂದು ಹೆಚ್ಚಾಗ ಒಂದಷ್ಟು ಸಿಕ್ಕಿದ್ರೆ ತಗೊಂಡೋಗಿ ಮಾರ್ಕತ್ತೀವಿ. ಈಗ ಮಾರೋದಾದ್ರೆ ಎಷ್ಟಕ್ಕೆ ಮಾಡ್ತೀರಿ? ಏನು ಮುಖ್ಯ ಅಂತೀರಾ? ಏನದು ಒಂದು ಇಲ್ಲ ಸರ್, ಒಂದೇನು ಹಿಂಗೆ ಮಾಡಿದ್ರೆ 10 ಬೆರಕೆ ಸೊಪ್ಪು 10 ರೂಪಾಯಿ, ಗಣಕೆ ಸೊಪ್ಪು 10 ರೂಪಾಯಿಗೆ 4 ಕಟ್ಟು ಕೊಡ್ತೀನಿ ಒಂದಿಷ್ಟು. ದಿವಸ ವಾರಕ್ಕೆ ಎಷ್ಟು ಬರ್ತದೆ ದುಡ್ಡು? ವಾರಕ್ಕೆ ಸರ್ ಒಂದು 500. ಬ್ಯಾಂಕಲ್ಲಿ ಎಷ್ಟೈತೆ? ಅದು ಮನೆಗೆ ಆಗ್ಬಿಡ್ದು ತಗೊಳ್ಳಿ ಇಲ್ಲ ಕಾಸು. ಇನ್ನೇನಾದ್ರು ಮುಖ್ಯ ಪದ ಇದ್ರೆ ಹೇಳಿ. ಆದ ಕಡ್ಲೆಕಾಯಿನ ಹಾಡು ತಿನ್ಬೇಡ ಕಣೆ ತಿನ್ಬೇಡ ಕಣೆ ಅಂತ ಶುರುವಾಗಿ, ತಿನ್ಬೇಡ ಕಣೆ ಅಂತ ತಿನ್ನೋದ್ರ ಆಸೆ ಹೇಳುವಂತ ಹಾಡು ನೋಡೋಣ. ಮಾಶಾಸನ ಎಷ್ಟು ಬರ್ತದೆ ಅಂತಾರೆ? 1,500 ರೂಪಾಯಿ ಬ್ಯಾಂಕಲ್ಲಿ ಮಡಗಲ್ಲ ನೀವು? ಬ್ಯಾಂಕಲ್ಲಿ ಮಡಿಕೊಂಡು ಮನೇಲಿ ಮಕ್ಕಳು ಕಷ್ಟ ಮಗಳಿಗೆ ತುರ್ಲು ಮಾಡಿ ಅವೆಲ್ಲ ಹೇಳ್ಕೋದ್ರೆ ನೋಯ್ತದೆ. ಬೇರೆ ಕಡೆ ಮಾಡಿದ್ವಿ ಅವೆಲ್ಲ ನೋಡ್ಕೋಬೇಕು ಅಂದ್ಬಿಟ್ಟು ಬ್ಯಾಂಕಲ್ಲಿ ಬಂದದ್ದೇ ಎತ್ಕೊತೀವಿ, ಸಂಘ ಎತ್ಕೊಂಡವಿ ಕಟ್ಕೊತೀನಿ. ಮನೆಗೆ ನಮ್ಗೆ ಒಂದು ಸ್ವಲ್ಪ ನೋವು ಮಂಡಿ ಇಂಜೆಕ್ಷನ್ ಮಾಡಿಸ್ಕೊತೀನಿ, ಹುಷಾರಿಲ್ಲ ತೋರ್ಕೊತೀನಿ. ಅವರು ಹೇಳುವಾಗ ಹೆಂಗೆ ಹೇಳಿದ್ರು ಅಂದರೆ, ನನ್ನ ಮಗ 20 ಗುಂಟೆ ಮಾಡಿದ್ದಾನೆ, ಅದಕ್ಕೆ ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ. ಅವನಿಗಾಗಿದೆ ಅಂತ ಹೇಳ್ತಿರ್ಲಿಲ್ಲ ಅವರು, ನನಗಾಗಿದೆ ನಾನು ಹೆಂಗೆ ತೀರಿಸ್ಲಿ ಅನ್ನೋ ಥರ ಹಂಗೆ ಬಂದಿರೋ ಘಟನೆ ಕೂಡ ಕೇಳ್ತೀವಿ. ಸರ್ ಬ್ಯಾರೆ ಹೇಳ್ದಾಗ ಒಂದು ಎಕರೆ 20,000 ವರ್ಷಕ್ಕೆ ಕೊಡೋದು ಅಂತ ಮಾಡ್ಕೊಂಡಿದ್ವಿ. ಅದಕ್ಕೆ ತರಕಾರಿ ನೆಟ್ಟು ತಂಬಾಟ ರೈಟ್ ಸಿಕ್ಕಲಿಲ್ಲ 2,000. ಈಗ ಸಾಲ ಬರಲಿಲ್ವ, ಈಗ ನೋಡ್ತಾ ನಾವು ಸುಮ್ಮನೆ ಇರೋಕ್ಕಾಯ್ತದೆ. ಬೇರೆ ಲಾಸ್ ಆಗೋಯ್ತು ಸರ್, ಇನ್ನೇನು ಮಾಡೋಕ್ಕಾಯ್ತದೆ? ಇದೀಗ ಹಿಂಗೆ ಮಾಡಿಯೇ ಸಾಲ ಈಗ 2 ಲಕ್ಷ ಸಾಲ ಮಾಡ್ಕೊಂಡು. ಇದು ಭಾಗ್ಯಮ್ಮನ ಸಮಸ್ಯೆ ಅಲ್ಲ, ದೇಶದ ರೈತರ ಸಮಸ್ಯೆ. ಇಲ್ಲೇ ಇನ್ನೂ ಅವ್ರು ಹೇಳದೇ ಇರೋ ಕೆಲವು ಕೇಳಿ. ಅವ್ರ ಮಗಂದು 2,000 ಆಯಿತು, ಮಗಳಿಗೆ ಅವ್ನ ಹೆಂಡ್ತಿಗೆ ಮಾಡ್ತಿದ್ದು ಪವನ್ ಇತ್ತು, ನಾನು ಕಿವಿಯಾಗಿ ಈಗ ನಾನೇನು ಇಟ್ಕೊಂಬಂದಿದ್ದೀನಿ ಅಂತ. ಇನ್ನೂ ವಾಸ್ತವ, ಕೆಲವು ಸರಿ ವಾಸ್ತವಗಳನ್ನು ಪೂರ ಗೊತ್ತೇ ಇರಲ್ಲ, ನಾವು ಕಾಲಕ್ಕೆ ಮೇಲೆ ಪದರಲ್ಲಿ ಹೋಗ್ಬಿಡ್ತೀವಿ. ನನ್ನ ತಾಯಿ ಕಿವಿ ಓಲೆ ನಾನು ಈಗ ಇಟ್ಕೊಂಬಂದೇನಿ ಅಂತ ಹೇಳ್ತೀವಿ ಕೇಳಿ. ನನ್ನ ಮಗಳ ಕಡೆಗೆ ದುಡ್ಡು ಕೂಡ ಅದಕ್ಕೆ ಹಾಕಿದ್ದೀನಿ ಅಂತ ಹೇಳ್ತಾ ಇದೆ. ನಾವು ಅಂದುಕೊಂಡಿದ್ದಕ್ಕಿಂತ ಮೀರಿ ಏನೋ ಬಂದದೇನೋ 3 ಕಾಸು 6 ಕಾಸು ಒಬ್ರು ಋಣ ತೀರ್ಸ್ಬೋದೇನೋ ಕೊಟ್ಟಿವ್ರೆ,
ಅವ್ರ ಋಣಕ್ಕೆ ಮಡಿಕೋಬಾರ್ದು ಅಂದ್ಬಿಟ್ಟು ಮಾಡಿದ್ರು. ಎಲ್ಲ ಆಸೈತಿ, ಏನು ಮಾಡೋಕ್ಕೈತಿ, ಎಲ್ಲ ಶಿವನಿತ್ತು, ನಾವೇನು ಮಾಡೋದು. ಹೋಗ್ಲಿ, ನಿಮ್ಮ ತೊಂದರೆ ಏನಾದರೂ ನೋಡಿ ಒಳ್ಳೆ ಬೆಲೆ ಸಿಗಲಿ. ಏನು ನಿಮ್ಮ ಆಶೀರ್ವಾದ ನಮ್ಗೆ ಇರಲಿ. ತಿಂತ ತಿಂತ ದೀಡಕವೇ ನೆಲಗಳ ಕಾಯ, ತಿಂತ ತಿಂತ ದೇವ್ರೊಗವೇ ನೆಲಗಳ ಕಾಯ, ತಿನ್ಬೆಳಕವೇ ನೆಲಗಳ ಕಾಯ, ತಿಂತ ತಿಂತ ದೀಡಕವೇ ನೆಲಗಳ ಕಾಯ, ಎಡಳಿತೋ ಎಳಿದಿರುಕವೇ ನೆಲಗಳ ಕಾಯ, ಅಂಕಳಿತೋ ಹಾಕ್ತಿರುಕವೇ ನೆಲಗಳ ಕಾಯ, ನೆಲಗಳ ಕಾಯ, ಹುಣ್ಸೂರ್ತೋ ಉಳ್ತಿರುಕವೇ ನೆಲಗಳ ಕಾಯ, ಹನ್ಕೆರತೋ ಹರ್ತಿರುಕವೇ ನೆಲಗಳ ಕಾಯ, ತಿಂತ ತಿಂತ ತೀಟಕವೇ ನೆಲಗಳ ಕಾಯ, ತಿಂತ ತಿಂತ ತೀವ್ರಕವೇ ನೆಲಗಳ ಕಾಯ, ತಿನ್ಬೆಳಕವೇ ನೆಲಗಳ ಕಾಯ, ತಿಂತ ತಿಂತ ತೀವ್ರಕವೇ ನೆಲಗಳ ಕಾಯ, ನೆಲಗಳ ಕಾಯ, ಅನ್ನಾಳ್ತೋ ಹಾಯ್ತಿರುಕವೇ ನೆಲಗಳ ಕಾಯ, ಮಗನಳಿತೋ ಮಾತಿರುಕವೇ ನೆಲಗಳ ಕಾಯ, ನೆಲಗಳ ಕಾಯ, ಹರ್ಕೆರತೋ ಹರ್ತಿರುಕವೇ ನೆಲಗಳ ಕಾಯ, ಮುಡ್ಸ್ಗಳಿತೋ ಉರಿತಿರುಕವೇ ನೆಲಗಳ ಕಾಯ, ತಿಂತ ತಿಂತ ತೀಟಕವೇ ನೆಲಗಳ ಕಾಯ, ತಿಂತ ತಿಂತ ತಿಮ್ರುಕವೇ ನೆಲಗಳ ಕಾಯ, ತಿನ್ಬೆಳಕವೇ ನೆಲಗಳ ಕಾಯ, ತಿಂತ ತಿಂತ ತಿಮ್ರುಕವೇ ನೆಲಗಳ ಕಾಯ, ನೆಲಗಳ ಕಾಯ. ಆಗಿನವರೆಲ್ಲ ಹಿಂಗ ನಕ್ಲಿ ಹೇಳಿ ಇದು ಮಾಡ್ತೀವಿ. ಹಾಕೊಂಡವ್ರು ಈಗ ಹಾಳಕತ್ತಿಲ್ಲ. ಇದು ಬಹುತೇಕ ರಂಗಗೀತೆ ಇರೋಕ್ ಸಾಧ್ಯ. ಬಹಳ ಹಿಂದೆ ಪೌರಾಣಿಕ ನಾಟಕಗಳಲ್ಲಿ ಇದ್ದ ಹಾಡಿನ ದನಿ ಕೇಳ್ತಾ ಇದೆ. ಆದ್ರೆ ಇವರಿಗೆ ಸಿನಿಮಾ ಹಾಡಿನ ಪ್ರಜ್ಞೆ ಇದೆ. ಒಂದೊಂದು ಸಿನಿಮಾ ಹಾಡು ಹಾಡ್ತಾರೆ. ಇವರಿಗೆ ಸಿನಿಮಾದ್ದು ಅದು ಇದು ಅಂತಿಲ್ಲ. ಯಾವುದು ರುಚಿ ಆಗುತ್ತೋ ಯಾವ್ದು ಇಷ್ಟ ಆಗುತ್ತೋ ತಗೊಳ್ತಾರೆ. ಬಟ್ಟು ಆ ಎಚ್ಚರ ಕಾಣುತ್ತೆ. ಆಗೋ ಸಾಧ್ಯ, ಹಾಗೂ ಆಗಿದೆ. ಜೋಗಿ ಹಾಡಿಗಿಂತ ಇನ್ನೇನು ಹೇಳ್ಬೇಕು. ಜೋಗಿ ಹಾಡು ಏನು ಅವ್ರದ್ದೆಲ್ಲ, ಅದ್ರಾಗೇನು ಪ್ರಶ್ನೆ ಇಲ್ಲ. ಈಗಿನ ಬುಡಿ ಸರ್ ಹಂಗುರಳಿ ಮೇಡಮ್ ಕೆಲಸ ಬ್ಯಾಡ ಅನ್ನೋ ಒಯ್ತಿಯಲ್ಲ, ಗುರಿ ಮೇಸಂಬಮ್ಮಿ ಅಂದ್ರೆ ಕಾಲವು ಅಂತೀಯಲ್ಲ, ಮೀಟ್ರ್ ಇಸ್ಕೊಂಡು ಮೇಸದ ದಿವಸ ನಡ್ಕೊಂಡು ಹೋಯ್ತೀಯಲ್ಲ, ಅವ್ನು ಏನು ಆಗ್ಬೇಕು ಕೇಳಮ್ಮ ಅಲ್ಲಿ ಅಂತಾರೆ. ಆರು ಚಂದ್ರು ಈ ಆರು ಚಂದ್ರು ಮೀಟ್ರ್ ಇಸ್ಕೊಂಡು ಮೇಸು ನಂಗೆ ಚಿಕ್ಕ ಹಾಬೇಕಲ್ಲ ಅಂತೇಳ ಅವಳು. ಇವನು ಕುರಿ ಮೇಸಂಬಮ್ಮಿ ಅಂದ್ರೆ ಕಾಲವು ಅಂತೀಯಲ್ಲ ನೀವು. ಇವತ್ತಲ್ವ ಇತ್ತಲ್ವ ಭಗವದ್ಗೀತೆ ದೇವ್ರಿಗೀತೆ ಸತ್ತುವಂತರ ಕತೆ ಒತ್ತಿನಲ್ಲಿ ಅಂದಾರೆ ಒತ್ತಿದ್ದ ಪಾಪ ಪರಿಹಾರ. ಸತ್ತುವಂತರ ಕೇಳ್ಬೇಕು. ಈಗ ಮೈದಾಳರಾಮ್ ಸತ್ತುವಂತ ದೊಡ್ಡ ಬಸವಣ್ಣನಿಗಿಂತ ಇನ್ನೇನು, ಜೋಗನಿಗಿಂತ ಇನ್ನೇನಪ್ಪ ಅಂತ ನಂಜುಂಡೇಶ್ವರ ಒಳ್ಳೆ ಮನೆಯದೊಂದು ಸಲ ಹೇಳಿ. ದೊಡ್ಡ ಬಸವಣ್ಣನೋ ಒಂದೇ ಒಂದು ನುಡಿ ಹೇಳಿ ಸಾಕು. ತೀರ್ಥೇಳಿ ಮೇಲೆ ದೊಡ್ಡ ಬಸವಣ್ಣನ ಆಗಲಿ ಅವರ ದೊಡ್ಡ ಬಸವಣ್ಣನ ಒಂದು ಹಾಡು. ತೀರ್ಥೇಳಿ ನಡ ದೊಡ್ಡ ಬಸವಣ್ಣಂದು ದೊಡ್ಡ ಬಸವಣ್ಣಂದು ತೀರ್ಥೇಳಿ ಎತ್ತು ಬಾರಾದ ಬಿಲು ಬಾಳ ಒತ್ತುಕೊಂಡು ನೀನೆ ಎತ್ತಾಗೋಗಿದ್ದ ಸಿರಾಲರಿಯೇ ತನ್ನ ಅನ್ನ ಅಲ್ಲಣ ಇಲ್ಲ ಕಲ್ಲಾಣಿಗಳು ಕಾಣ ಅವನು ಮಲ್ಲನ ಮುಳುಗಾಣ ಬಳಸ್ಕೊಂಡು ಗೋವಿಂದ ಅವನು ಕಲ್ಲಾಣಿ ಕೊಳಗದ ಯಾವಾದ ತಂದ ಅನ್ನ ಕಲ್ಲಾಣಿ ಕೊಳಗ ದೈವಾಗಿ ಗೋವಿಂದ ಅವನು ಸ್ನಾನ ಮಾಡಿಯ ಮಾಡುತ್ತಾನೆ ತಂದ ಅನ್ನ ಮಾಡಿ ಮೇಲೆ ಕೈ ಎತ್ತಾಗ ಅವನಿಗೆ ಹೊಟ್ಟೆ ಮೇಲೊಂದು ಬಟು ನಾಮ ತಂದ ಅನ್ನ ಹೊಟ್ಟೆ ಮೇಲೊಂದು ಬಟು ನಾಮ ಬರೋದವನ ಅವನಿಗೆ ಹಣೆಯ ಮೇಲೆರಡು ನಿಜು ನಾಮ ತಂದ ಅನ್ನ ಸಂದು ಸಂದುಗು ನಾಮ ಕೀಲು ಕೀಲುಗು ನಾಮ ಅವನಿಗೆ ಬೇಕಾದವರು ಎರಡು ಬಿಳಿ ನಾಮ ತಂದ ಅನ್ನ ಕಲ್ಲುನುಗಳು ಒಂದು ಕಳನಾಮ ಬರೋದವನ ಅಮ್ಮ ಕಿಬ್ರಿಗೆ ಒಂದು ಕೀಳು ನಾಮ ತಂದ ಅನ್ನ ಕಿಬ್ರಿಗೆ ಒಂದು ಕೀಳು ನಾಮ ಬರೋದವನೆ ಮುಂಗೈಗೆ ಒಂದು ಮುಂಗು ನಾಮ ತಂದ ಅನ್ನ ಮುಂಗೈಗೆ ಒಂದು ಮುಂಗು ನಾಮ ಬರೋದವನ ಕಳ್ಳನಗ ಮುಳುಗ ಕಳ್ಳು ನಾಮ ತಲ್ಲ ಅನ್ನ ತಂದನ್ನ ತಾನ ಗೋವಿಂದಾನೆ ತಂದ ಅನ್ನ ಕಳ್ಳನ ಗುಳುಗ ಕಳ್ಳನಾಮ ಬರ್ಕೊಂಡು ಬೇಕಾದ ವೇಳ ಬಿಳಿ ನಾಮ ಹಿಕ್ಕೊಂಡು ಅಮ್ಮ ದೊಣ್ಣ ದೊಣ್ಣನೆ ಬರುತ್ತ
ಚವಾಲವ ತಂದಹನ ದಾಸೈನ ಎಡ್ತಿ ದೇಶಕ್ಕ ವರನಂದಿ ಅವ ಚೂಚುಡ್ದ ಬಟ್ಟು ಅಣಿಯಲ್ಲಿ ತಂದಹನ ಚೂಚುಡ್ದ ಬಟ್ಟು ಗಿರಿನಾಮ ಇಕ್ಕಂದು ಅವ ಹರ್ಸ ಮಗಕ್ಕಿ ತಳಸೀಳ ತಂದಹನ ಕರಿಯಲಲು ಬಯ್ಯ ಕರ್ದೇನು ಬೀಳ್ದೇನೋ ಕರ್ದು ಕಾನೆಣ್ಣ ಯಾದು ಬೂಜ ತಂದಹನ ಕರ್ದು ಕಾನೆಣ್ಣ ಯದು ಬೂಜಳಿಯ ನಾಮ ನಿಗಮಕ ಸ್ವಸಿಯಲರಿ ನಾಮ ತಂದಹನ ತಂದನ್ನ ತಾನ ಗೋವಿಂದಾನೇ ತಂದಹನ ಬಂದನ ಮಯ್ಯ ನಿಂದಾನ ರಂಗುದಲ್ಲಿ ಅವ ದಂಗು ಮಾಡಿ ನಗಡಿಯ ತಂದಹನ ದಂಗು ಮಾಡಿ ನಾ ಬರುವ ಹೆಣ್ಣು ಮಗಳ ಅವ ಪೆಂಜಿಗೆ ನಯ್ಯ ತರ ಹೇಳಿ ತಂದಹನ ಬಾಡಗ ಮುಳ್ಳುಂಟ ಬದನಾಗ ಚಪುರುಂಟ ದಾಸೈನ ಮಾತು ನಿಜ ಉಂಟ ತಂದಹನ ತಂದನ್ನ ತಾನ ಗೋವಿಂದಾನೇ ತಂದಹನ ಹಗಲುಗ ತುರ್ಜಂಟ ಮುಗುಲು ತುರ್ಜಕ್ಕೋ ಎತ್ತು ಬಾರಾದ ಬಿಲು ಬಾಡ ತಂದಹನ ಕಾವಿ ಜತುರ ಕಾವಿಯ ನೇತುರ ಕಾವೇರಿಗೋಗಿ ಬರುವವನ್ಗೆ ತಂದಹನ ಕಾವೇರಿಗೋಗಿ ಬರುವಂತ ಮಂತ್ರಾಂಗ ಕಾಯೊಡ್ದು ಕೈಯ ಮುಗಿದೇನ ತಂದಹನ ಸ್ವಾಮಿಯ ಮದುವೆಗೆ ಭೂಮೆಲ್ಲ ಚಪ್ಪಾರ ಯಾಲಕ್ಕಿ ಕಂಬ ಎಳುವಾರ ತಂದಹನ ಯಾಲಕ್ಕಿ ಕಂಬ ಎಳುವಾರ ತಿಮ್ಮಯ್ಯ ಸ್ವಾಮಿಯ ಮದುವೆ ಸನುವಾರ ತಂದಹನ ತಿರುಪತಿ ಗೋದವ್ರ್ಯ ತೇರುದುವ ಮೇದರ್ಯ ಸ್ವಾಮಿ ಕಂಡರಿಯ ನಿಜದಿಂದ ತಂದಹನ ಸ್ವಾಮಿ ಕಂಡರಿಯ ನಿಜದಿಂದ ದಸಗೊಳ್ಯ ಅಯ್ಯ ನಾಮ ಕೊಡುವಯ್ಯ ನಮಗ ಅಷ್ಟ ತಂದಹನ ನಾಮ ಕೊಟ್ಟಾರೆ ನೆಮದಲ್ಲಿ ಇರಬೇಕು ಪರ್ಬರಂಜೋರ ಬುಡಬೇಕು ತಂದಹನ ತಂದನ್ನ ತಾನ ಗೋವಿಂದಾನೇ ತಂದಹನ. ಬಿಳಿಗಿರಿ ಸ್ವಾಮಿಯ ಹಾಡಿನ ತನಿ ವರ್ಣಂದಿ ತಂದದ ತಿರುಪತಿ ತಿಮ್ಮಪ್ಪ ವರ್ಣಂದಿ ತಂದದ ಹಾಡಿನ ಕಾವ್ಯ ಸಾಲನ್ನು ಕೇಳಿದರೆ ಅಚ್ಚರಿ. ನಾವು ಶನಿವಾರ ಮದುವೆ ಮಾಡ್ಕೋಬಾರ್ದು ಅಂತಿದೆ. ಅವ್ರು ತಿಮ್ಮಪ್ಪ ಶನಿವಾರ ಮದುವೆ ಆಗಿದ್ದು ಈಗ ತಾನೇ ಹೇಳಿಬಿಟ್ರು ಅವರು. ಹಾಗಾಗಿ ಲಾ ಎಲ್ಲ ಎತ್ತಾಗೋಗಿದ್ದಾವೆ. ಅವನ್ನ ಮುರಿಯೋಕ್ಕೆ ದೇವ್ರುಗಳು ಭಾಳ ಲೀಡ್ ಮಾಡೋರಿಗೆ ಲಾಗಳು ಇರಲ್ಲ. ಹಾಗಾಗಿ ಭಾಳ ಸೂಕ್ಷ್ಮ ಹೇಳಿ ಸರ್. ನಾನು ಶನಿವಾರ ಮದುವೆ ಅದೇ ಸರ್. ಅದಕ್ಕೆ ನಿಮ್ಗೆ ಹಾಗಾಗಿ ಇದೆಲ್ಲ ನಾನು ಶನಿವಾರ ಮುರ್ಕೊಂಡು ಮದುವೆ ಆಗಿದ್ದೇನೆ. ಬಾರೋ ಗಾವಿಂದ ಬಾರೋ ಬೆಳೆ ಬೇಕಾದ ಒಡೆಯ ಎದ್ದು ಬಾರೋ ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆತ್ತದ ಒಡೆಯ ಎದ್ದು ಬಾರೋ. ಬಹುಶಃ ಅವರ ಹಾಡು ನಾನು ಆಗಲೇ ಹಿಂದಿಂದ ಹೇಳ್ತಾ ಇದ್ದೇನೆ. ರೆಕ್ಕೆ ಕುದುರೆಗಳು ನಾವು ನಮ್ಮ ನದಿಗಳ ಥರ ಅಲ್ಲ, ಗಂಗೆ ಥರ ಅವು ಬೇಸಿಗೆಗೂ ಹರಿತವೆ, ಮಳೆಗಾಲಕ್ಕೂ ಹರಿತವೆ. ಹಾಗಾಗಿ ಅಂಥ ನದಿ ತುಂಬು ನದಿಗಳು. ಈ ತುಂಬು ನದಿಗಳ ಜೊತೆಗೆ ನೀವು ಆ ದನಿಗಳ ಜೊತೆಗೆ ಸೇರಿ ವಿಹರಿಸೋದಕ್ಕೆ ಅನುಭವಿಸೋದಕ್ಕೆ ಬಂದಿರಲ್ಲ. ನಿಮ್ಗೆಲ್ಲರಿಗೂ ಸಿಮ್ಲಿಮ್ಮವರು ಅಬ್ಬೂರವರು ಕನಕಪುರದಿಂದ ಬರ್ತಾ ಇದ್ದಾರೆ. ಅನೇಕ ಮೇಷ್ಟ್ರುಗಳು ಉಪನ್ಯಾಸಕರು ಭಾಳ ಜನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತೀರಿ. ಎಲ್ಲರೂ ಒಂದು ಸುತ್ತು ನಿಂತು ಒಂದು ಫೋಟೋ. ಓಯ್ ಸಾಕ್, ಥ್ಯಾಂಕ್ ಯು. ಭಾಳ ಪ್ರೀತಿಯಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮನಗಳು. ಮತ್ತೆ ಮುಂದಿನ ಲೋಕೋತ್ಸವ ಹೀಗೆ ಬನ್ನಿ. ಇಂಥದೇ ಕಳೆಗಟ್ಟಿದ ಕಾರ್ಯಕ್ರಮದ ಜೊತೆಗೆ ಕಳೆಯೋಣ ಸರ್. ಒಂದು ನಿಮಿಷ ಹಾಗೆ ಬನ್ನಿ.